ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಮಯನ್ ಭವ ಸಂತಾಪಂ ರಮಯನ್ ಸಾಧು ಚಾತಕಾನ್ ಕೃಷ್ಣಮೇಘಃ ಕೃಪಾ ದೃಷ್ಟಿ ವೃಷ್ಟ್ಯಾ ಪುಷ್ಣಾತು ಮಾಮಪಿ. ಶ್ರೀಮದಾನಂದ ತೀರ್ಥಾರ್ಯ ಪಾದ ಪಂಕಜ ರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನ ಪಂಡಿತಾಃ. ಅಸ್ಮದ್ಗುರು ಸಮಾರಂಭಾಂ ಟೀಕಾ ಕೃತ್ಪಾದ ಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವವಿಘ್ನ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತ ಪ್ರವರೋ ಹಿ ಯಃ ಶ್ರೀಮದಾನಂದ ತೀರ್ಥಾಖ್ಯೋ ಗುರುಸ್ತಂ ಚ ನಮಾಮ್ಯಹಂ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ಹರಿ ಓಂ. ಸ್ವಸ್ತಿಸ್ತು. ಅಶೇಷ ಸನ್ಮಂಗಳಾನಿ ಸಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಶ್ರೀಮದ್ ಭವಿಷ್ಯೋತ್ತರ ಪುರಾಣಾಂತರ್ಗತೆ ಶ್ರೀ ವೆಂಕಟೇಶ ಮಹಾತ್ಮೆ ಅದ್ಯ ಕಥಾರಂಭಾತ್ ಪೂರ್ವಂ ಕಿಂಚಿತ್ ಪೂರ್ವಾನುವಾದಃ. ಹರಿ ಓಂ. ನಿನ್ನೆ ದಿವಸ ಮತ್ತೆ ಶ್ರೀನಿವಾಸ ತಾನು ತನ್ನ ಅತ್ಯಂತ ಆತ್ಮೀಯರಾದಂತಹ ಶುಕಾಚಾರ್ಯರಿಗೆ ಮತ್ತು ಬಂದಂತಹ ಪತ್ರಕ್ಕೆ ಪ್ರತಿಯಾಗಿ ಉತ್ತರವನ್ನು ಬರೆದು ಕಳಿಸಿದ್ದಾನೆ. ಬರೆದು ಅದರಲ್ಲಿ ಉತ್ತರ ಬರೀತಾನೆ. ಮತ್ತೆ ರಾಜಾದಿರಾಜನಾದಂತಹ ಆಕಾಶರಾಜನಿಗೆ ನಮಸ್ಕಾರ. ನೀವು ಕ್ಷೇಮರಾಗಿದ್ದೀರಿ ಅಂತ ಭಾವಿಸ್ತೇನೆ. ನೀವು ಬರೆದ ಪತ್ರಕ್ಕೆ ಬಹಳ ಸಂತೋಷವಾಗಿದೆ. ನಾನು ನೀವೇ ತಿಳಿಸಿದಂತೆ ಮತ್ತೆ ವೈಶಾಖ ಶುದ್ಧ ದಶಮಿ ಶುಕ್ರವಾರದ ದಿನ ಮದುವೆ ಮಾಡಿಕೊಡ್ತೀನಿ, ವಿವಾಹವನ್ನ ಆಗ್ತೀನಿ ಅಂತೆಲ್ಲ ಉತ್ತರ ಬರೆದು ಕಳಿಸಿಕೊಟ್ಟಿದ್ದಾನೆ. ಆ ಕಡೆಯಿಂದ ಬಕುಲಾವತಿಗಾಗಿ ಕಾದಿದ್ದಾನೆ. ಬಕುಲಾವತಿ ಬಂದ ಮೇಲೆ ದೈವಮೇವ ಪರಮನ್ಯೆ ಅಂತ ಹೇಳಿ ಈ ಘಟನೆ ಆದದ್ದು ನಿನ್ನ ಕಾರಣಕ್ಕಾಗಿ ಇರಬೇಕು ಅಂತ ಸರಿಯಾಗಿ ಊಹೆ ಮಾಡಿದ್ದಾಳೆ. ಅದಕ್ಕೆ ಒಂದು ಒಳ್ಳೆಯ ಮಂದಸ್ಮಿತವನ್ನ ತೋರಿಸಿ ಆಮೇಲೆ ತಾನು ಹೇಳ್ತಾ ಇದ್ದಾನೆ, ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮಂ ಕುಲಂ ಇತ್ಯಾದಿಯಾಗಿ ತರ್ಕಗಳನ್ನ ಹೇಳ್ತಾ ನಾನು ಈ ಮದುವೆ ಆಗುವುದು ಯೋಗ್ಯ ಅಲ್ಲ ಅಂತೆಲ್ಲ ಹೇಳಿ ನನಗೆ ಯಾವ ಬಂಧು ಬಾಂಧವರಿಲ್ಲ ಅಂತೆಲ್ಲ ವಿಚಾರ ಮಾಡಿದ್ದಾನೆ. ಅದಕ್ಕೆ ಬಕುಲಾವತಿಗೊಂದು ಸೇವೆಗೆ ಅವಕಾಶವನ್ನು ಕೊಟ್ಟಿದ್ದಾನೆ. ಭಗವಂತನ ವಿಶ್ವ ಕುಟುಂಬಿತ್ವ ಏನಿದೆ ಅದನ್ನ ಜ್ಞಾಪನ ಮಾಡುವ ಒಂದು ದೇವರ ಪೂಜೆ ಅದನ್ನ ಕೊಡುವ ಒಂದು ಮನಸ್ಸು ಮಾಡಿದ್ದಾನೆ. ಬಕುಲಾವತಿ ನೆನಪು ಮಾಡಿದ್ದಾಳೆ, ಸಾಕ್ಷಾತ್ ರಮಾದೇವಿಯನ್ನು ಹಿಡಿದುಕೊಂಡು ತೃಣಪರ್ಯಂತ ಎಲ್ಲವೂ ನಿನ್ನ ಕುಟುಂಬವೇ, ಆದ್ದರಿಂದ ಒಬ್ಬೊಬ್ಬರನ್ನಾಗೆ ನೆನಪು ಮಾಡಿಕೊ ಅಂತ ಹೇಳಿದಾಗ ಶ್ರೀನಿವಾಸ ಬ್ರಹ್ಮದೇವರನ್ನ, ರುದ್ರದೇವರನ್ನ, ಇಂದ್ರದೇವರನ್ನ, ವರುಣ, ಅಗ್ನಿ, ಯಮ ಎಲ್ಲರನ್ನೂ ಜ್ಞಾಪಿಸಿಕೊಂಡಿದ್ದಾನೆ. ಶೇಷ ಗರುಡರನ್ನ ಮತ್ತೆ ಜ್ಞಾಪನ ಮಾಡಿ ಅವರನ್ನ ಕೊಟ್ಟು ಕಳಿಸಿ ಬ್ರಹ್ಮದೇವರಲ್ಲಿಗೆ ಮತ್ತೆ ಅವರಿಗಾಗಿ ಕಾಯ್ತಾ ಕೂತಿದ್ದಾನೆ. ಬ್ರಹ್ಮದೇವರು ಬಂದ ಮೇಲೆ ವಿಶೇಷವಾಗಿ ಅವರನ್ನ ಆಲಿಂಗನ ಮಾಡಿಕೊಂಡು ಮತ್ತೆ ಅದ್ಭುತವಾದಂತಹ ತನ್ನ ಜೀವೋತ್ತಮರಾದ ಬ್ರಹ್ಮದೇವರಿಗೆ ಕೊಡುವ ಸೌಖ್ಯ ಎಂತಹದ್ದು ಅಂತ ಸಕಲ ಜಗತ್ತಿಗೂ ಕೂಡ ತೋರಿಸುವ ಕೆಲಸ ಮಾಡಿದ್ದಾನೆ. ಅದಾದ್ಮೇಲೆ ಉಳಿದ ಎಲ್ಲರನ್ನೂ ಕೂಡ ಆಹ್ವಾನ ಮಾಡಿಕೊಂಡು ಮತ್ತೆ ಅವರನ್ನ ಎದುರುಗೊಂಡು ಸಂತೋಷದಿಂದ ಅವರಿಗೆಲ್ಲ ಒಂದೊಂದೇ ಕೆಲಸವನ್ನ ತಾನು ಕೊಟ್ಟಿದ್ದಾನೆ ಅಂತ ನಿನ್ನೆ ದಿವಸ ನಾವು ನೋಡಿದ್ವಿ. ಮುಂದೆ ಏನಾಯಿತು ಅನ್ನೋದಕ್ಕೆ ಅದ್ಯ ಕಥಾ ಪ್ರಸಂಗ. ಬ್ರಹ್ಮೋವಾಚ ಮಜ್ಜನಂ ಕುರು ಗೋವಿಂದ ಮಂಗಲಂ ಮಧುಸೂದನ ಪುಣ್ಯಾಹ ಪೂರ್ವಕರ್ಮಾಣಿ ಶ್ರೇಷ್ಠದೇವ ಪ್ರಪೂಜನಂ. ಈಗ ನೀನು ಸ್ನಾನ ಮಾಡಬೇಕು, ಒಳ್ಳೆಯ ಮಂಗಲ ಸ್ನಾನವನ್ನ ಮಾಡಿ ಮತ್ತೆ ಪುಣ್ಯಾಹ ಪೂರ್ವದ ಕರ್ಮಗಳನ್ನ ಮಾಡಬೇಕು. ಮತ್ತೆ ಇವತ್ತಿನ ದಿವಸ ಇಷ್ಟದೇವ ಪ್ರಪೂಜನಂ, ಸಪ್ತಮಿ ದಿವಸ ಅವತ್ತು ಮತ್ತೆ ದೇವರೂಟ ಅಂತ ಮಾಡ್ತಾರೆ. ದೇವರೂಟವನ್ನ ಮಾಡಬೇಕು, ಅರ್ಥಾತ್ ಕುಲದೇವತಾ ಪೂಜನ ಅದನ್ನ ಮಾಡಬೇಕು. ಕುಲದೇವ ಪ್ರತಿಷ್ಠಾಂಚ ಸಾಂಗಂ ಕುರು ರಮಾಪತೆ.
ಅಂತಹ ಗೋರದೇವತಾ ಸ್ಮರಣ ಪೂರ್ವಕವಾಗಿ ಪ್ರತಿಷ್ಠಾಪನೆಯನ್ನು ಮಾಡಬೇಕು, ಸಾಂಗವಾಗಿ ಎಲ್ಲವನ್ನು ನೆರವೇರಿಸಬೇಕು. ಹೀಗಾಗಿ ನೀನು ಮಾಡು ಅಂತ ಹೇಳಿದಾಗ ಶ್ರೀನಿವಾಸ ಮತ್ತೆ ರೋದನವನ್ನು ಮಾಡ್ತಾ ಇದ್ದಾನಂತೆ, ದುಃಖ ಮಾಡ್ತಾ ಇದ್ದಾನೆ. ಏನು ಅಂದ್ರೆ, ನಿತ್ಯಾಭಿಯೋಗಿನೀಂ ರಾಜನ್ ನರವನ್ನರ ಸತ್ತಮ ರಮಾಂ ರಾಜೀವ ನಯನಾಂ ಕರವೀರ ಪುರಾಲಯಾಂ ರುರೋಧ ಲೋಕರೀತ್ಯೈವ ಭಗವಾನ್ ಲೌಕಿಕೈಃ ಸಮಃ ನ ಶೋಭತೆ ಸಭಾದಿವ್ಯ ತಯಾ ವಿರಹಿತಾ ಸುತ. ಅವನು ಹೇಳ್ದ, ಯಾರು ಬಂದ್ರೇನು ಯಾರು ಬಿಟ್ರೇನು, ಅತ್ಯಂತ ಪ್ರೀತಿ ಪಾತ್ರರಾದವ್ರ ಜೊತೆಗಿರ್ಬೇಕು, ಅದಿದ್ರೆ ನಮಗೆ ಪೂರ್ಣ ಅಂತ ಅನಿಸ್ತದೆ. ಯಾರಿದ್ರೆ ಪೂರ್ಣ ಅಂತ ಆಗ್ತದೋ ಈ ಸಭೆ, ಅವರೇ ಇಲ್ಲ. ಯಾರು ಅಂದ್ರೆ ರಮಾದೇವಿ ಕರವೀರಪುರದಲ್ಲಿ ಹೋಗಿ ಇದ್ದು ಬಿಟ್ಟಿದ್ದಾಳೆ. ಅವಳಿಲ್ಲದ ಈ ಸಭೆ, ಇಷ್ಟು ಜನ ಬಂದಿದ್ದಾರೆ, ವಿಶ್ವಕರ್ಮನಿಂದ ಸಭೆ ನಿರ್ಮಾಣ ಮಾಡಿದ್ದಾರೆ, ಎಲ್ಲಾ ವ್ಯವಸ್ಥೆ ಆಗಿದೆ, ಆಗ್ತಾ ಇದೆ. ಮತ್ತೆ ಇಷ್ಟಿದ್ದು ಕೂಡ ಈ ಸಭೆ ಖಾಲಿ ಖಾಲಿಯಾಗಿ ಕಾಣ್ತಾ ಇದೆ. ಯಾಕೆ ಅಂತಂದ್ರೆ ರಮಾದೇವಿ ಅಲ್ಲಿ ಬಂದಿಲ್ಲ ಅಂತ ಹೇಳಿ ಅದು ಹೇಳ್ತಾನೆ. ಹೇಗೆ ಬೇಕಾದಷ್ಟು ನಕ್ಷತ್ರಗಳಿದ್ದರೂ ಕೂಡ ಚಂದ್ರನಿಲ್ಲದೆ ಅಮಾವಾಸ್ಯೆ ರಾತ್ರಿ ಹೇಗೋ, ಹಾಗೆ ಯಾರೆಲ್ಲ ಇದ್ದರೂ ಕೂಡ ಬ್ರಹ್ಮಾದಿ ಸರ್ವ ಜೀವ ಜಾತವೇ ಅಲ್ಲಿ ಸಮ್ಮಿಳಿತವಾಗಿದ್ದರೂ ಕೂಡ ರಮಾದೇವಿ ಇಲ್ಲ ಅಂತಂದ್ರೆ ಯಾವ ಮತ್ತೆ ಶೋಭೆ ಅದಕ್ಕಿಲ್ಲ ಅಂತ ದುಃಖ ಪಡ್ತಾ ಇದ್ದಾನಂತೆ, ಲೋಕ ರೀತಿಯಲ್ಲೇ ಅಳ್ತಾ ಇದ್ದಾನೆ. ಹೌದಾ? ಆವಾಗ ಭವಾನಹಂ ಮಹಾಪ್ರಜ್ಞ ದೇವಾಶ್ಚ ಸಪರಿಗ್ರಹ, ನಾವು ಯಾರು ಕೂಡ ಇಷ್ಟೆಲ್ಲ ಇದ್ರು, ಪರಿವಾರ ಇದ್ರು, ಮಕ್ಕಳು ಮೊಮ್ಮಕ್ಕಳು ಕಲಕಲ ಶಬ್ದವಾಗ್ತಾ ಇದೆ, ಆದರೂ ಕೂಡ ಒಂದು ಶೋಭೆ ಇಲ್ಲ. ಯಾಕೆಂದ್ರೆ ಹಿರಿಯ ತಲೆ ರಮಾದೇವಿ ಸಕಲ ಜಗತ್ತಿಗೂ ಕೂಡ ಜಗಜ್ಜನನಿ ಅಂತ ಅವಳನ್ನು ಕರೀತಾರೆ. ಎಲ್ಲರೂ ಕೂಡ ಅವಳ ಭ್ರೂಭಂಗ ಮಾತ್ರದಿಂದ ಇಡೀ ಜಗತ್ತಿನ ವ್ಯಾಪಾರಗಳು ನಡೆದು ಹೋಗ್ತವೆ. ಮನಸ್ಸಿನಲ್ಲಿ ಮಾತಿನಲ್ಲಿ ಎಲ್ಲ ಕ್ರಿಯೆಗಳು ನಡಿಬೇಕು ಅಂತಂದ್ರೆ ಸಕಲ ವಾಂಗ್ ಮನೋದೇವತೆಯಾದ ಮಹಾಲಕ್ಷ್ಮಿ ಅನುಗ್ರಹ ಇರಬೇಕು. ಇಷ್ಟೆಲ್ಲ ಇರೋ ಕಾರಣಕ್ಕೆ ಅವಳಿಲ್ಲದ ಈ ಜಾಗ ಮತ್ತೆ ಶೋಭೆಯನ್ನ ತರ್ತಾ ಇಲ್ಲ ಅಂತ ಎಲ್ಲ ಹೇಳಿ. ಅವಾಗ ಶಂಕರ ಹೇಳ್ತಾನೆ, ಕಿಮರ್ಥಂ ರೋದನಂ ಸ್ವಾಮಿ ಕಿಂ ತೇ ಕಾರ್ಯಂ ವಿಡಂಬನಂ. ಮತ್ತೆ ರುದ್ರದೇವರ ಹೇಳ್ತಾ ಇದ್ದಾರೆ, ನಿನಗೆ ನಾವು ಶಾಸ್ತ್ರವನ್ನ ಪಾಠ ಪ್ರವಚನ ಮಾಡುವಾಗ ಅಸಂಗ ಅಂತ ಕರೀತಾರೆ ದೇವರನ್ನು. ಅಸಂಗೋ ಹ್ಯಯಂ ಪುರುಷ ಅಂತ. ಆ ಪುರುಷ ಶಬ್ದ ವಾಚ್ಯನಾದ ಪರಮಾತ್ಮ ಅಸಂಗನಾಗಿದ್ದಾನೆ. ಸರ್ವಸಂಗವೂ ಇದೆ, ಆದರೂ ಕೂಡ ಪರಮಾತ್ಮ ಅಸಂಗನಾಗಿದ್ದಾನೆ. ಅಂದ್ರೆ ಸಂಘದ ಅಪೇಕ್ಷೆ ಇಲ್ಲದವನು ಅಂತ ಶಾಸ್ತ್ರದ ಪ್ರಮೇಯ. ಹೀಗೆ ಶಾಸ್ತ್ರಗಳಲ್ಲಿ ಅಸಂಗ ಅಂತ ಹೇಳಿಸಿಕೊಂಡ ನೀನು ಇವತ್ತು ಯಾವುದೋ ಒಂದು ಅಂತ ಅನ್ನೋಕ್ಕಿಂತ ಒಂದು ಕಾರಣಕ್ಕಾಗಿ ನೀನು ಅಳ್ತಾ ಇದ್ದೀಯ ಅಂದ್ರೆ ಇದೊಂದು ದೊಡ್ಡ ವಿಡಂಬನೆ ಆಗೋಯ್ತು ಅಂತ ಅಂದ. ಆವಾಗ ಭಗವಂತ ಹೇಳ್ತಾನೆ, ನೈವ ಜಾನಾಸಿ ಘೋಷಂಭೋ ಬಾಲಭಾವೇನ ಪೌತ್ರಕ ಯದಾ ಬ್ರಹ್ಮಾವಸಾನೇ ಚ ನ ಕಿಂಚಿದವಶಿಷ್ಯತೆ ತದಾ ಕ್ಷೀರೋದಕೆ ಶಂಭೋ ನಿರಾದಂಬೆ ನಿರಾಶ್ರಯೇ ಸಾಮೇ ಶಯ್ಯಾ ಸಖಿ ಭೂತ್ವ ಕ್ರೀಡತೆ ಹಿತಕಾರಿಣಿ. ಬಹಳ ಮಹತ್ವದ್ದು ನೋಡ್ರಿ. 1000 ಜನ ಇದ್ದಾಗ 1001ಕ್ಕೆ ಬೆಲೆ ಇರೋದಿಲ್ಲ. ಹೌದಾ? 1000 ಜನ ಈಗಾಗಲೇ ಇದ್ದಾರೆ, ಈಗ ಇಷ್ಟು ಜನ ಇದ್ದಾರೆ, ಅವರೆಲ್ಲ ಇದ್ದಾಗ ಇನ್ನೊಬ್ರು ಬಂದು ಸೇರಿದ್ರೆ ಬಹಳ ವ್ಯತ್ಯಾಸ ಅಂತ ಕಾಣುತ್ತೆ. ಆದ್ರೆ ಎಲ್ಲಾರು ಬಿಟ್ಟು ಹೋಗುವಾಗ ಒಬ್ರು ಕೊನೆಯೇ ಉಳಿತಾರೆ ನೋಡಿ, ಅವರು ಬಹಳ ಮಹತ್ವದ್ದು. ಹೀಗಾಗಿ ಬಿಟ್ಟು ಹೋಗೋದು ಅನಿವಾರ್ಯ ಎಲ್ಲರಿಗೂ. ಯಾರೂ ಕೂಡ ಪರ್ಮನೆಂಟ್ ಅಲ್ಲ. ಬ್ರಹ್ಮದೇವರು ಹಿಡ್ಕೊಂಡು ಎಲ್ಲರೂ ಒಂದ್ ದಿವಸ ಮತ್ತೆ ಮುಕ್ತಿಗೆ ಹೋಗ್ಲೇಬೇಕು. ಆದ್ದರಿಂದ ಅವರವರ ಯೋಗ್ಯವಾದ ಮುಕ್ತಿ ಅವರವರ ಭಾವಕ್ಕೆ ದೊರೀತದೆ. ಆವಾಗಲೂ ಕೂಡ ಪ್ರಳಯ ಅಂತ ಆದಾಗಲೂ ಕೂಡ ಮತ್ತೆ ಸಾಕ್ಷಾತ್ ಮಹಾಲಕ್ಷ್ಮಿ ನನ್ನ ಜೊತೆಗೆ ಶಯ್ಯಾಸಖಿಯಾಗಿ ಇದ್ದೇ ಇರ್ತಾಳೆ. ಹೌದಿಲ್ಲ? ಆದ್ದರಿಂದ ಲಕ್ಷ್ಮೀ ಭುಜಾಂತರಗತ ಸ್ವರತೋಪಿ ಚಾಗ್ರೇ, ಅಗ್ರದಲ್ಲಿ ಅರ್ಥಾತ್ ಸೃಷ್ಟಿಯ ಆದಿಕಾಲದಲ್ಲಿ, ಪ್ರಳಯ ಕಾಲದ ನಂತರದಲ್ಲಿ ಮತ್ತೆ ಲಕ್ಷ್ಮೀ ಭುಜಾಂತರಗತನಾಗಿ ಪರಮಾತ್ಮ ಯಾವಾಗಲೂ ಇರ್ತಾನೆ. ಹೀಗಾಗಿ ನಿನಗೆ ಗೊತ್ತಾಗೋದಿಲ್ಲ, ಸಣ್ಣವಿದ್ದೀನಿ ನೀನು ಅಂತ ಹೇಳ್ತಾರೆ. ಬಾಲಭಾವೇನ, ನಿನಗೆ ಸಣ್ಣ ಬಾಲಕರಂತೆ ನೀನು ಮಾತಾಡ್ತಾ ಇದ್ದಿ. ಯಾವುದು ನಿಶೇಷವಾಗಿ ಪ್ರಳಯ ಆದಾಗ, ನಿಶೇಷ ಪ್ರಳಯ ಅಂತ ಅದರ ಹೆಸರು, ಆವಾಗಲೂ ಕೂಡ ಮತ್ತೆ ಈ ಮಹಾಲಕ್ಷ್ಮಿ ನನ್ನ ಜೊತೆ ಇರತಕ್ಕವಳು ಅಂತ. ಆದ್ದರಿಂದ ಅವಳನ್ನು ನಾನು ಇಷ್ಟು ಜ್ಞಾಪಿಸಿಕೊಂಡು ಅಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಳೋದಕ್ಕೆ ಮತ್ತಿಷ್ಟು ಸಾಮಗ್ರಿ ಕೊಟ್ಟ. ಆವಾಗ
ಹೇಳ್ತಾರೆ, ನೋಕ್ತಂ ತ್ವಯಾಹಿ ಗೋವಿಂದ ಪೂರ್ವಮೇವ ಜನಾರ್ದನ ಅದ್ಯಮಾನ್ ಕಮಲಾನಾಥ ರಮಾತ್ಮಾನೇ ನಿಯೋಜಯ. ಅದಕ್ಕೆ ಹೇಳಿದ್ರು, ಇಷ್ಟೆಲ್ಲ ಇದೆ ಅಂತಂದ್ರೆ ನಾವು ಇಷ್ಟೊತ್ತು ವ್ಯವಸ್ಥೆ ಮಾಡಿದ್ರು, ಇಷ್ಟು ಸಮಯ ಹೋಯ್ತು, ಮೊದಲೇ ಹೇಳಬಾರ್ದೆ ನಾವು ಅವಳನ್ನು ಕರೆದು ಬಿಡ್ತಾ ಇದ್ವಿ. ನಿನಗೆ ಮಹಾಲಕ್ಷ್ಮಿ ಬರದೇ ಇದ್ರೆ ಕೆಲಸ ಆಗೋದಿಲ್ಲ ಅಂತ ಮೊದಲೇ ಹೇಳಿದ್ರೆ ನಾವು ಅವಿಲಂಬೇನ ತಡ ಮಾಡದೆ ಆ ಕೆಲಸ ಮಾಡಿಬಿಡ್ತಾ ಇದ್ವಿ. ಯಾಕೆ ಹೇಳಿಲ್ಲ ಅಂತ ಬ್ರಹ್ಮದೇವರು ಕೇಳ್ತಾರೆ. ಹೀಗಾಗಿ ಷಣ್ಮುಖನನ್ನ ಕರೆದು ಸೂರ್ಯನನ್ನ ಕರೆಕೊಂಡು ಬಾ ಅಂತ ಹೇಳ್ತಾರೆ. ಭಾಸ್ಕರಂ ಭಕ್ತಿ ನಮ್ರಾಂಗಂ ಭಗವಾನಾಹ ರುದ್ಗತಂ. ಸೂರ್ಯ ಬಂದು ನಿಲ್ತಾನೆ ಎದುರಿಗೆ, ಸ್ವಾಮಿ ಏನಾಗ್ಬೇಕು? ಆವಾಗ ಭಗವಂತ ಹೇಳ್ತಾನೆ, ಶೃಗಾಲ ವಾಸುದೇವಸ್ಯ ನಗರಂ ಗಚ್ಚ ಭಾನುಮಾನ್. ಶೃಗಾಲ ವಾಸುದೇವನ ಕಥೆ ಅವತ್ತು ಹೇಳಿದ್ರು. ಆ ಶೃಗಾಲ ವಾಸುದೇವನ ಊರು ಅಂದ್ರೆ ಕರವೀರಪುರ, ಕೊಲ್ಹಾಪುರ. ಅಲ್ಲಿಗೆ ತಕ್ಷಣಕ್ಕೆ ಹೋಗ್ಬೇಕು. ಯಾಕೆ? ಅಲ್ಲಿ ಜಗತ್ತಿನ ತಾಯಿಯಾದ ಮಹಾಲಕ್ಷ್ಮಿ ಈಗ ವಾಸ ಮಾಡಿದ್ದಾಳೆ. ಹೀಗಾಗಿ ಅವನು ಮತ್ತೆ ಈ ಮಾತನ್ನ ಕೇಳ. ಇಷ್ಟು ಕೇಳಿದ ತಕ್ಷಣ ಸೂರ್ಯ ಅಂತಾನಂತೆ, ಕಥಂ ತಾಂ ಲೋಕ ಜನನಿ ಮಾನಯಿಷ್ಯೇತವಂತಿಕಂ ತನ್ಮಮ ಚಕ್ಷ್ವ ಗೋವಿಂದ ಕಥಂ ಮಾಂ ವಿಶ್ವಸೇತ್ರಮ. ನಮ್ಗೆ ಕಥೆ ಗೊತ್ತು. ಏನ್ ಕಥೆ ಗೊತ್ತು? ಅವಳು ನಿನ್ ಜೊತೆ ಜಗಳಾಡಿ ಹೋದವಳು ಅಂತ ಇಷ್ಟು ಗೊತ್ತಿತ್ತು. ಯಾರು ಸಿಟ್ಟು ಮಾಡ್ಕೊಂಡು ಹೋಗಿರ್ತಾರೋ ಅವ್ರಿಗೆ ಏನಾದ್ರು ಒಂದು ಪ್ರತಿಯಾಗಿ ಕೊಟ್ರೆ ಅವ್ನು ಕರ್ಕೊಂಡು ಬರ್ಬೋದು. ಏನೂ ಇಲ್ಲ ಎಂತಿಲ್ಲ, ಸಿಟ್ಟು ಮಾಡ್ಕೊಂಡು ಅವಳು ಹೋಗಿದ್ದಾಳೆ. ನೀನು ಹೋಗಿ ಕರಿ ಅಂತ ಹೇಳ್ತಾ ಇದ್ದಿ, ನಾನು ಹೋಗಿ ಕರೆದ್ರೆ ಬರ್ತಾಳ? ಕಥಂ ಸಾ ವಿಶ್ವಸೇತ್, ಹೇಗೆ ತಾನು ವಿಶ್ವಾಸ ಮಾಡಿಯಾಳು ಅಂತ ಕೇಳ್ತಾಳೆ. ಅದಕ್ಕೆ ಅವನ್ತಾನೆ, ಇಲ್ಲ ನಿನ್ ಮೇಲೆ ಬಹಳ ಪ್ರೀತಿ ಅವಳಿಗೆ. ಈಗ ನೋಡು, ಬ್ರಹ್ಮದೇವರ ಹತ್ರ ಹೇಳಿಸಿ ಷಣ್ಮುಖನನ್ನ ಕರೆದು ಹೇಳಿದ್ರು ಸೂರ್ಯನನ್ನು ಕರ್ಕೊಂಡು ಬಾ. ಯಾರನ್ನಾದ್ರೂ ಕಳಿಸ್ಬೋದಾಗಿತ್ತಲ್ಲ ಮಧ್ಯದೊಳಗೆ. ಪಾಪ ಸೂರ್ಯ ಎಲ್ಲೋ ಬೇರೆ ಕೆಲಸ ಮಾಡ್ಕೊಂಡು ನಿಂತವನ್ನ ಕರ್ಕೊಂಡು ಬಂದು ನಿನ್ನನ್ನೇ ಕಳಿಸ್ಬೇಕು ಅಂತಂದ್ರೆ ಅದಕ್ಕೊಂದು ಕಾರಣ ಇದೆ ಅಂತ. ಏನು? ತ್ವಯಿ ತಸ್ಯ ಸ್ನೇಹ ಏವ ಸದಾ ಲೋಕ ಮಹೋದಯೇ ತದಾಗಮನ ಸಂಭ್ರಷ್ಟ ಸಮಾಯಾತಿ ಮಮಾಂತಿಕಂ. ಎರಡು ಕಾರಣ ಇರಬಹುದು. ಕವಿ ಹೇಳ್ತಾನೆ, ಕವಿಯ ಕಾರಣ ಒಂದು. ಕವಿ ಅಂದ್ರೆ ವೇದವ್ಯಾಸರ ಪೂಜೆ ಮಾಡ್ತಾ ಇದ್ದೀವಿ. ಅವ್ರು ಹೇಳ್ತಾರೆ ಏನಂದ್ರೆ, ಮಹಾಲಕ್ಷ್ಮಿ ವಾಸ ಎಲ್ಲಿ? ಪದ್ಮಗರ್ಭ, ಕಮಲಾಲಯ ಅಂತ ಅವಳು ಕರೀತಾರೆ. ಕಮಲಾಲಯ ಅಂತ ಆದ್ರೆ ಆ ಕಮಲ ಅರಳೋದು ಯಾವಾಗ? ಸೂರ್ಯ ಬಂದಾಗ ಹೇಳಬೇಕು. ಹೀಗಾಗಿ ಸೂರ್ಯ ಬಂದಾಗ ಕಮಲ ಹೇಗೆ ಅರಳುತ್ತದೋ, ನಿನ್ನ ಮುಖ ನೋಡಿದ್ರೆ ಅಷ್ಟು ಪ್ರೀತಿಯಿಂದ ಮಹಾಲಕ್ಷ್ಮಿಯ ಮುಖ ಅರಳುತ್ತದೆ. ಮುಖ ಅರಳೋದು ಒಂದು ಅರ್ಥ ಏನು? ಮನಸ್ಸು ಅರಳೋದು ಅಂತ ಅರ್ಥ. ಹೀಗಾಗಿ ಮುಖವೇ ಮನಸ್ಸನ್ನ ಅರಳಿಸ್ತದಾದ್ದರಿಂದ, ಮುಖದಿಂದ ಗೊತ್ತಾಗ್ತದಾದ್ದರಿಂದ ಅವಳು ನೀನು ಹೋಗಿ ಕರೆದ್ರೆ ಬರೋದಿಲ್ಲ ಅಂತ ಅನ್ನೋದಿಲ್ಲ ಅಂತ ಬಂದು. ಎರಡನೇದ್ದು ಶಬ್ದ ಹೇಳ್ತಾರೆ ನೋಡ್ರಿ, ಏನಂದ್ರೆ ಸದಾ ಲೋಕ ಮಹೋದಯೇ, ಲೋಕದ ಉದ್ಧಾರವನ್ನ ಮಾಡುವವನು ನೀನು ಅಂತ. ಇದು ಭಾರಿ ಮಹತ್ವ. ಒಂದು ಅದರಲ್ಲೂ ಮತ್ತೆರಡು. ಒಂದು, ಲೋಕಕ್ಕೆ ಆರೋಗ್ಯವನ್ನ ಕೊಟ್ಟು ಉದ್ಧಾರ ಮಾಡುವವನು ಅಂತ ಒಂದರ್ಥ. ಸೂರ್ಯ ಇಲ್ಲದೆ ಆರೋಗ್ಯ ಇಲ್ಲ. ನೀವೆಲ್ಲ ನೋಡಿರ್ಬೋದು, ಎಷ್ಟೋ ಜನ ಸೂರ್ಯನಿಲ್ಲದ ಪ್ರದೇಶದಿಂದ ಇಲ್ಲಿ ಬಂದು ಬೀಚ್ನೊಳಗೆ ಬಿದ್ದಿರ್ತಾರೆ. ಯಾಕಂದ್ರೆ ಸೂರ್ಯ ಬಡಿಬೇಕು ಅಂತ, ಸೂರ್ಯನ ಬೆಳಕು, ಪ್ರಕಾಶ, ಬಿಸಿಲು ಬರಬೇಕು ಅಂತ. ಅಷ್ಟು ಕೆಟ್ಟ ಸ್ಥಿತಿಯಲ್ಲಿ ಕೆಲವರು ಇರ್ತಾರೆ. ಅದರ ಅರ್ಥ ಏನು ಅಂದ್ರೆ, ಆರೋಗ್ಯಕ್ಕೆ ಅನಿವಾರ್ಯವಾಗಿ ಸೂರ್ಯ ಬೇಕು. ಆದ್ದರಿಂದ ಲೋಕ ಮಹೋದಯ, ಲೋಕದ ಉದಯ ಆಗೋದೇ ಸೂರ್ಯನಿಂದ. ಇದು ಒಂದು. ಎರಡನೇದು, ಸೂರ್ಯ ಬಂದ್ರೆ ಕತ್ತಲೆ ದೂರ ಆಗ್ತದೆ. ಜಗತ್ತಿನಲ್ಲಿ 100ಕ್ಕೆ 95 ಅಪರಾಧಗಳು ನಡೆಯೋದೇ ಕತ್ತಲೆಯೊಳಗೆ. ಆದ್ದರಿಂದ ಲೋಕ ಮಹೋದಯ ಅರ್ಥಾತ್ ಲೋಕದಲ್ಲಿ ಕಲ್ಯಾಣ ಅಂತ ಆಗೋದಕ್ಕೆ ಕಾರಣ ಬೆಳಕು. ಆ ಬೆಳಕು ಚಂದ್ರನಿಂದ ಅನ್ಬೋದಲ್ಲ, ಚಂದ್ರನಿಗೂ ಸೂರ್ಯನಿಂದ ಬಂದಿತ್ತು. ಇವತ್ತಿನ ವಿಜ್ಞಾನ ನಮ್ಗೆ ಗೊತ್ತಿದೆ. ಈ ಕಾರಣಕ್ಕಾಗಿಯೂ ಕೂಡ ಹೇಳ್ತಾರೆ ಸದಾ ಲೋಕ ಮಹೋದಯೇ. ಸೂರ್ಯ ಬಂದ್ರೆ ಎಲ್ಲರೂ ಹೇಳ್ತಾರೆ, ಎದ್ದು ಸ್ನಾನ, ಸಂಧ್ಯಾ, ಜಪ, ತಪ, ತರ್ಪಣ ಎಲ್ಲವನ್ನೂ ಮಾಡ್ತಾರೆ. ಹೀಗಾಗಿ ಇಡೀ ಜಗತ್ತಿಗೆ ನೀನು ಅಲಾರಂ ಇದ್ದಲ್ಲಿ ಎಬಸ್ತಿ ಅವರನ್ನೆಲ್ಲರನ್ನು, ಪ್ರತಿನಿತ್ಯ ಅವರನ್ನ ಭಗವದ್ಭಕ್ತಿಗೆ ಜೋಡಿಸ್ತಿ, ಅವರಿಂದ ಮತ್ತೆ ಕರ್ತವ್ಯವನ್ನ ಮಾಡಿಸಿ ಸರ್ವಕರ್ಮಕ್ಕೂ ಸಾಕ್ಷಿಯಾಗಿರ್ತೀರಿ. ಇಷ್ಟೆಲ್ಲ ಮಾಡ್ತೀಯಲ್ಲ, ಆದ್ದರಿಂದ ನಿನ್ನ ಮೇಲೆ ಅವಳಿಗೆ ಬಹಳ ಪ್ರೀತಿ ಅಂತ. ಈಗ ಒಂದು 2-3 ಕಾರಣ ಇಟ್ಟಿರಬಹುದು ಅಂತ ಅನ್ಸುತ್ತೆ. ಇಷ್ಟೆಲ್ಲ ಹೇಳಿದ ಮೇಲೆ ಆದ್ರೂ ಅವನಂತಾನೆ, ಏನಾದ್ರೂ ಒಂದು ಉಪಾಯ ಆದ್ರೂ ಹೇಳ್ರಿ. ಇಷ್ಟೆಲ್ಲ ನೀವು ಹೇಳಿದ್ರೆ ಹೌದು, ಆದ್ರೆ ಸಿಟ್ಟು ಬಹಳ ಇತ್ತು ನಿಮ್ಮ ಮೇಲೆ, ಅದಕ್ಕಾಗಿ ಅವಳು ಅದನ್ನು ವಿಶ್ವಾಸ ಮಾಡ್ಲಿಲ್ಲ ಅಂತ ಇಟ್ಕೊಡು. ಸೂರ್ಯ ಬರ್ಲಿ, ಅವರಪ್ಪ ಬರ್ಲಿ, ನಾನು ಕೇಳೋದಿಲ್ಲ ಅಂದ್ರು ಏನ್ ಮಾಡೋದು ಅವ್ರು? ಅದಕ್ಕೊಂದು ಉಪಾಯವಾದ್ರೂ ಹೇಳ್ರಿ ಅಂತಂದಾಗ ಅವನು ಹೇಳ್ತಾನೆ, ಅಶ್ರು ಮುಂಚನ್ ವದರುಜಂ
ತದ್ವಾರ ನಿಕಟೇ ಸ್ಥಿತ. ಇಂಥ ಉಪಾಯ ಯಾರು ಕೊಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಉಪಾಯ ಅಂದ್ರೆ ದ್ವಾರಕ್ಕೆ ನಿಂತು ಬಿಡು ನೀನು. ಕೊಲ್ಲಾಪುರಕ್ಕೆ ಹೋಗಿ ಲಕ್ಷ್ಮೀ ಮನೆಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ದ್ವಾರದಲ್ಲಿ ನಿಂತು ಬಿಡು, ಒಳಗೆ ಹೋಗೋಂಗಿಲ್ಲ. ಜೋರಾಗಿ ಅಳ್ಲಿಕ್ಕೆ ಶುರು ಮಾಡು. ಯಾಕೆ? ಸೂರ್ಯ ಅಳ್ತಾ ಇದ್ದಾನಲ್ಲ, ಸೂರ್ಯ ಅಂದು ಅಳವನಲ್ಲ. ಆದ್ದರಿಂದ ಅವಳು ಬಂದು ಕೇಳ್ತಾಳೆ. ಕೇಳಿದಾಗ ರುಜಂ ವದ, ರುಜಂ ಅಂತಂದ್ರೆ ಅಂದ್ರೆ ರೋಗ ಆಗಿದೆ ಅಂತ ಜೋರಾಗಿ ಅಳ್ಲಿಕ್ಕೆ ಶುರು ಮಾಡು. ಏನಂತ? ತ್ವಾಂಚ ದೃಷ್ಟ್ವಾ ಜಗನ್ಮಾತ ಸಾಂತ್ವಯಿಷ್ಯತಿ ಭಾನುಮಾನ್. ಆವಾಗ ನನ್ನ ಸ್ಥಿತಿ ಚೆನ್ನಾಗಿಲ್ಲ ಅಂತವರಿಗೆ ಹೇಳಿ, ಈಗೋ ಇನ್ನೊಂದು ತಾಸೋ ಅಂತ ಅಲ್ಲಿಗತ್ತಾರ ಡಾಕ್ಟರು, ಅದಕ್ಕಾಗಿ ಬರಬೇಕು ಅಂತೆಲ್ಲ ಹೇಳಿ, ಮತ್ತೆ ನೀನು ಹೋಗಿದ್ದಕ್ಕೆ ಬಹಳ ಸೊರಗಿ ಹೋಗಿದ್ದಾನೆ ಶ್ರೀನಿವಾಸ, ವೈಕುಂಠದಿಂದ ಏನೋ ಕೆಳಗೆ ಬಂದ, ಆದರೆ ಚೆನ್ನಾಗಿಲ್ಲ, ಅವನ ಮನಸ್ಸು ಬಹಳ ಖಿನ್ನವಾಗಿದೆ, ದೇಹ ಬಹಳ ಮತ್ತೆ ಕೃಶವಾಗಿದೆ ಅಂತೆಲ್ಲ ತಿಳಿಸಿ ಹೇಳು. ಆವಾಗ ಓಡಿ ಬರ್ತಾಳೆ ಅಂತ. ಏನ ವೈ ಶಾಸನಂ ದತ್ತಂ ಮಾಧರ್ಮೇ ಕೃಪಯೇ ದೃಶಂ ನಿಶ್ಚೇತನೋದ್ಯಪತಿತೋ ಭರ್ತಾ ಜೀವತಿ ನವ. ನಾ ಸುಮ್ಮನೆ ಹೇಳಿಲ್ಲ, ಅವನು ಭರ್ತಾ ಜೀವತಿ ನವ, ಉಳಿತಾನೋ ಇಲ್ಲೋ ಗೊತ್ತಿಲ್ಲ. ಈಸ್ ಆನ್ ಇಸ್ ಲಾಸ್ಟ್ ಬೆಡ್, ಅದಕ್ಕೆ ಗೊತ್ತಿಲ್ಲ. ಭರ್ತಾ ಅಥವಾ ಜಗನ್ನಾಥ ತು ಅಶಕ್ತೋದ್ಯ ವಿಭಾತಿ ಮೇ ಕದಾ ದ್ರಕ್ಷಾಮಿ ದೇವೀಂ ತಾಂ ಇತ್ಯಾಸ್ತೆ ಪ್ರಲಪನ್ನಿತಿ. ಅವನು ಕೊನೆ ಕಾಲಕ್ಕೆ ಇದ್ದಂಗೆ ಕಾಣಿಸ್ತಾನೆ. ಆವಾಗ ಜೋರಾಗಿ ಅವನು ಪ್ರಲಾಪ ಮಾಡ್ತಾ ಇದ್ದಾನೆ, ಯಾವಾಗ ನೋಡ್ತೀನೋ ಯಾವಾಗ ನೋಡ್ತೀನೋ ಅಂತ ಮಹಾಲಕ್ಷ್ಮಿನ, ಅದಕ್ಕಾಗಿ ನೀನು ಬರಬೇಕು. ಇಷ್ಟು ಹೇಳು ಅಗಚ್ಚತಿ ನ ಸಂಶಯ. ಆವಾಗ ಅವಳು ಬರ್ತಾಳೆ, ಏನೂ ಸಂದೇಹ ಬೇಡ ಅಂತಂದ. ಆವಾಗ ಸೂರ್ಯನ ಜೋರನ್ನು ಹಾಕಿಬಿಟ್ನು. ಇದೊಂದು ಕಾರಣ ಕೊಡುವಂಥದ್ದು. ಉಪಾಯಂತು ತತಶ್ರುತ್ವ ಕಿಂಚಿತ್ ಹಾಸ್ಯ ಮುಖಾನ್ವಿತ. ಹಾಸ್ಯ ಮಾಡಿದ, ಆದ್ರೂ ಭಯಭಕ್ತಿಯಿಂದ ಮತ್ತೆ ಕೇಳಿದ, ಸ್ವಾಮಿ ಎಂತ ಉಪಾಯ? ನಿನಗೆ ಹುಷಾರಿಲ್ಲ ಅಂದ್ರೆ ಯಾರಾದ್ರೂ ನಂಬ್ತಾರ? ಭವರೋಗ ವೈದ್ಯನಾದ ಧನ್ವಂತರಿ ರೂಪ ನೀನು, ನಿನಗೆಂದರೆ ಮತ್ತೆ ರೋಗ ರುಜಿನಗಳು ಸಾಧ್ಯ. ಆವ ರೋಗವು ಎನಗೆ ದೈವ ಧನ್ವಂತರಿ ಅಂತ ಕೇಳ್ತಾರೆ ಜನ. ನಿನ್ನ ಪಾದಾಶ್ರಯವನ್ನ ಮಾಡಿದವರಿಗೆ ಯಾವ ರೋಗ ಇಲ್ಲ ಅಂತಂದ್ರೆ ನಿನಗೆಂತ ರೋಗ? ಇದು ನಮ್ಮಂತ ಸಣ್ಣವರಿಗೆ ಗೊತ್ತು. ಅಂದ್ರೆ ಮಹಾಲಕ್ಷ್ಮಿ ಹೇಗೆ ತಾನೇ ಅದನ್ನು ವಿಶ್ವಾಸ ಮಾಡಿ ಆಳು ಅಂತಂದ. ಅರೋಗಸ್ಯಾತ ರೋಗಂ ಹಿ ಕಥಂ ವಕ್ಷಾಮಿ ದೇಹವೇ ಅಂದಾಗ ಪರಮಾತ್ಮ ಅಂತ, ನೋಡಪ್ಪ ಇದೆಲ್ಲ ಸತ್ಯ, ಆದ್ರೆ ನನ್ನ ಮಾಯಾ ಹಂಗಿದೆ, ನಾ ಏನ್ ಹೇಳ್ತೀನೋ ಅದು ಸತ್ಯ ಆಗ್ಬೇಕು. ನನ್ನ ಮಾಯೆಯೊಳಗೆ ಯಾರ ಬುದ್ಧಿಯೂ ಕೂಡ ಸಿಲುಕದೇ ಇಲ್ಲ. ಆದ್ದರಿಂದ ಮಮ ಮಾಯಾ ಮೋಹಿತಾ ಸಾ ಭವಿಷ್ಯತಿ ನ ಸಂಶಯ. ಮನ್ಮಾಯಾ ಮೋಹಿತಾ ಸರ್ವೇ ಮಮ ಮಾಯಾ ದುರತ್ಯಯ. ನನ್ನ ಮಾಯೆಯನ್ನು ದಾಟಲಿಕ್ಕೆ ಅಶಕ್ಯವಾದದ್ದು. ಹೀಗಾಗಿ ಪರಮಾತ್ಮನ ಮಾಯೆಯಿಂದ ಯಾವುದೂ ಹೊರಗಿಲ್ಲ. ಆಕಾಶ ಅವಕಾಶ ಅಂತಂತಾರಲ್ಲ, ಅದನ್ನು ಬಿಟ್ಟು ಹೊರಗಿರ್ಲಿಕ್ಕೆ ಸಾಧ್ಯ ನೀವು. ಇವತ್ತಿನ ವಿಜ್ಞಾನ ಹೇಳ್ತದೆ ನಥಿಂಗ್ ಕ್ಯಾನ್ ಬಿ ಔಟ್ ಆಫ್ ಸ್ಪೇಸ್ ಅಂಡ್ ಟೈಮ್ ಅಂತ. ಹೌದೋ ಇಲ್ಲ? ಸ್ಪೇಸ್ ಮತ್ತು ಟೈಮ್ ಅನ್ನು ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ಅದು ಎರಡೂ ಯಾರು? ಮತ್ತೆ ಕಾಲನಾದ ಪರಮಾತ್ಮ, ವಿಶ್ವರೂಪನಾಗಿ ಇರುವಂತಹ ತ್ರಿವಿಕ್ರಮ ರೂಪಿ ಪರಮಾತ್ಮ, ಅದೇ ಸ್ಪೇಸ್ ಅದೇ ಟೈಮ್. ಮತ್ತೆ ಇದನ್ನ ಬಿಟ್ಟು ಎಲ್ಲಿರ್ಲಿಕ್ಕೆ ಸಾಧ್ಯ? ಮಹಾಲಕ್ಷ್ಮಿ ಆದ್ರೂ ಇದಕ್ಕೆ ಬದ್ಧಳೆ. ಅದರೊಳಗೂ ವಿಶೇಷ ದೇಶತಃ ಕಾಲತಃ ಜೊತೆಗೆ ಇರೋಳು, ಸಮಾನವಾಗಿ, ಗುಣತಃ ಮಾತ್ರ ವ್ಯತ್ಯಾಸ. ಇಷ್ಟೆಲ್ಲರಿಂದ ಬದ್ಧರಾದ ಮಹಾಲಕ್ಷ್ಮಿಯು ಕೂಡ ಇರೋದರಿಂದ ನನ್ನ ಮಾತನ್ನ ಅವಳು ಕೇಳ್ತಾಳೆ. ಇತ್ಯುಕ್ತ ಪ್ರಣಿಪತ್ಯಾಥ ವಾಸುದೇವಂ ವ್ರತೆ ಸ್ಥಿತ. ಇದು ಲಾಜಿಕಲ್ ಅಂತ ಅನಿಸ್ತು ಸೂರ್ಯನಿಗೆ. ಇಷ್ಟೊತ್ತೇನು ಹೇಳಿದ್ನಲ್ಲ, ರೋಗ ಆಗಿದೆ, ಈಗ ಮತ್ತೆ ಉಳಿತಾನೋ ಇಲ್ಲೋ, ಇವು ಯಾವುದು ಲಾಜಿಕಲ್ ಇಲ್ಲ. ಸರಿಯಾಗಿ ತರ್ಕಬದ್ಧವಾದ ಮಾತು ಯಾವುದು ಅಂದ್ರೆ ಮಮ ಮಾಯಾ ದುರತ್ಯಯ ಅಷ್ಟೇ. ಅದನ್ನು ಮತ್ತೆ ಹೇಳಬೇಕೋ ಇಲ್ಲ, ಅದಕ್ಕೆ ಹೇಳಿಲ್ಲ. ಅಂತೂ ಇದು ಮನಸ್ಸಿಗೆ ಸಂತೋಷ ಆದ ಮೇಲೆ ಕರವೀರ ಪುರಂ ಗತ್ವ ಯಥೋಕ್ತಂ ತತ್ ತಥಾ ಕರೋತ್. ಇನ್ನು ದೇವರು ಹೇಳಿದ್ದಾರಲ್ಲ, ಇಷ್ಟು ಹೇಳಲೇಬೇಕು. ಹೇಳದೇ ಇದ್ರು ಮತ್ತೆ ಸರಿ ಹೋಗೋದಿಲ್ಲ, ಭಗವಂತನ ಆದೇಶ ಅಂತಂದು ಎಲ್ಲವನ್ನ ಮಾಡಿ ಅಲ್ಲಿ ಬಂದು ಅಳ್ತಾ ನಿಂತಿದ್ದಾನೆ. ಇದೆಲ್ಲ ಕಥೆ ಆಯಿತು. ಕಥೆ ಆದ ಮೇಲೆ ಅವಳು ನೇರವಾಗಿ ಅವನ ರಥಕ್ಕೆ ಬಂದು ಕೂತ್ಬಿಟ್ರು. ಏನು ಮಾತಾಡಲಿಲ್ಲ, ಅವನಿಗೆ ಉತ್ತರನೂ ಕೊಡ್ಲಿಲ್ಲ ಸೂರ್ಯನಿಗೆ. ನಡಿ ರಥದೊಳಗೆ ಕೂತ್ಬಿಟ್ಟು ರಥ ಮಾರುಷ್ಯ ವೇಗೇನ ಭಾನುವಾಕ್ಯ ಆದರೇಣ ಸಾ. ಭಾನುವಿನ ಮೇಲೆ, ಸೂರ್ಯನ ಮೇಲೆ ಒಂದು ಆಧಾರ, ಅವನ ವಾಕ್ಯದ ಮೇಲೆ ಆಧಾರ. ಯಾಕಂದ್ರೆ ಅದು ಭಗವಂತನ ವಾಕ್ಯ ಅಂತ ಅವಳಿಗೆ ಗೊತ್ತು. ಆದ್ದರಿಂದ ವಾಯುವೇಗದಲ್ಲಿ ರಮಾಪತಿಯ ಹತ್ತಿರ ಬಂದಳು ಅಂತ ಹೇಳಿ. ಆವಾಗ ಇವನು ಹೆಂಡತಿ ಬಂದಿದ್ದಾಳ ಭೇಟಿಯಾಗೋಣ ಅಂತ ಹೇಳಿ ಬಂದಂತೆ. ಆದ್ರೆ ಮಾತಂದು ಹೇಳ್ಬಿಟ್ಟಿದ್ದಲ್ಲ, ಹುಷಾರಿಲ್ಲ ಅಂತ. ಅದಕ್ಕಾಗಿ ಭಯಂಕರ ಅಶಕ್ತಿಯನ್ನು ತೋರಿಸ್ತಾ ಬರ್ತಾ ಇದ್ದಾನೆ. ಏನ್ ಮಾಡಿದ? ತಾ ಭುಜೇ ಭುಜಂಗ ಭೂಷಸ್ಯ ಭುಜಮಾಸ್ಥಾಯ ಭೂಮಿಪ
ತಥೇತರಂ ಬ್ರಹ್ಮಕಂಠೆ ನಿಧಾಯ ನಿಜಮಾತ್ಮಭೂ. ಒಂದು ಕೈ ಶಿವನ ಮೇಲೆ, ಇನ್ನೊಂದು ಕೈ ಬ್ರಹ್ಮನ ಮೇಲೆ ಹಾಕೊಂಡು ಅಶಕ್ತನಾಗಿ ಅಯ್ಯೋ ಅಯ್ಯೋ ಅಂದ. ನರಳುತ್ತಾ ಬರ್ತಾ ಇದ್ದ. ಬಂದ ತಕ್ಷಣ ಶ್ರೀನಿವಾಸನ್ನ ಆ ಕಮಲಾದೇವಿ ನೋಡ್ತಾಳೆ, ಮಹಾಲಕ್ಷ್ಮಿ. ನೋಡಿ ಕಿಂಚಿತ್ ಹಾಸ್ಯ ಮುಖಾಂಬುಜ, ಒಂದು ಸಣ್ಣ ಸ್ಮೈಲ್ ಕೊಟ್ಟು, ಎಟ್ಟದ ನಾಟಕ ಮಾಡ್ತೀವಿ ಮಾರಾಯ, ನಿನ್ನ ನಾಟಕಕ್ಕೆ ಇಡೀ ಜಗತ್ತೇ ಮರಳಾಗಿ ಹೋಗ್ತದೆ, ನಾನು ಮರಳಾಗಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಸಮಾಲಿಂಗ್ಯಾತಿ ಭಕ್ತಿಯೈವ ಮುಹೂರ್ತ ದ್ವಯಮಾಸ್ಥಿತ ರಮಾಲಿಂಗನ ಮಾತ್ರೇಣ ಪುಷ್ಟಾಂಗೋ ವಿಷ್ಟರಶ್ರವಾಹ. ಈ ಪುಷ್ಟಾಂಗನಾಗಿ ಬಿಟ್ಟ ಅಂತ ರಮಾನ ಆಲಿಂಗನ ಮಾಡ್ಕೊಂಡ. ನೋಡು ಹೆಂಗಾಗಿ, ನೋಡು ನೀನೇನೋ ಅವತ್ತು ಹೇಳ್ದಿನ ಹೇಳ್ದೆ ಅವತ್ತೇ ಹೋಗ್ಬೇಡ ಅಂತ, ನನ್ನ ಮಾತು ಕೇಳಿಲ್ಲ, ಎಷ್ಟು ಮತ್ತೆ ಅಶಕ್ತನಾಗಿ ನೋಡು ಅಂತ ಅವನ ಆಲಿಂಗನ ಮಾಡ್ಕೊಂಡ. 2 ಮುಹೂರ್ತ ಏನು ಮಾತಾಡಲಿಲ್ಲ ಅಂತೆ. ಮಾತಾಡದ ಮೇಲೆ ಆ 2 ಮುಹೂರ್ತದ ಆಲಿಂಗನದಿಂದ ಅವನಿಗೆ ಒಂದು ಒಳ್ಳೆ ಶಕ್ತಿ ಬಂತು. ಈಗ ಸ್ವಲ್ಪ ಅಡ್ಡಿ ಇಲ್ಲ, ಉಸಿರಾಡ್ಲಿಕ್ಕೆ ಬರ್ಲಿಕ್ಕತ್ತದ ಅಂತ ಹೇಳಿ. ಹಾಗಾಗಿ ಕುಶಲಂ ಪಪ್ರಚ್ಛ ತಸ್ಯ ಸಾಪಿ ಹರೇಸ್ತಥ. ಹೆಂಗಿದ್ದೀಯ ಅಂತ ಅವನ ಅಕ್ಕಿ ಕೇಳಿದಂತೆ, ಅಕ್ಕಿ ಅವನಿಗೆ ಕೇಳಿದ. ಸುಮ್ಮನೆ ಜಗತ್ತೆಲ್ಲ ನಗಬೇಕು ಅಂತ, ನೀವು ನಗಬೇಕು ನಾವು ನಗಬೇಕು, ಇಷ್ಟೇ ಅವರ ಅಭಿಪ್ರಾಯ. ಹೀಗಾಗಿ ಪಿತರವು ಸರ್ವಲೋಕಾನಾಂ ರಮಾ ನಾರಾಯಣಾವುಭೌ ಸಂಪ್ರಾಪ್ತವು ಸ್ವಸ್ಥತಾಂ ರಾಜನ್ ಸರ್ವದೇವ ನಮಸ್ಕೃತವು. ಈಗ ಆಯ್ತು ನೋಡಿ, ಯಜ್ಞಕ್ಕೆ ಪೂರ್ಣಾಹುತಿ ಆದರೆ ಹೇಗೆ ಒಂದು ಸಂತೋಷ ಆಗ್ತದೋ ಹಾಗೆ ಈ ಮಹಾಯಜ್ಞ ಕಲ್ಯಾಣೋತ್ಸವ ಅನ್ನುವಂತಹ ಯಜ್ಞದೊಳಗೆ ಇವರಿಬ್ರು ಬಂದು ಸೇರಿ ಜೊತೆಗೆ ನಿಂತರಲ್ಲ, ಇದೇ ಒಂದು ದೊಡ್ಡ ಮತ್ತೆ ಸಂತೋಷ ಎಲ್ಲರಿಗೂ ಉಂಟಾಯಿತು. ಮಹಾಲಕ್ಷ್ಮಿ ಹೇಳಿದಂತೆ ಎಷ್ಟು ನಾಟಕ ಇದು. ಮಾಂಚ ಸಮೋಹಯತ್ತೇವ ತವ ಮಾಯಾ ದುರತ್ಯಯ. ಆವಾಗ ಗೊತ್ತಾಯ್ತು, ಸೂರ್ಯ ಯಾವಾಗ ಬಂದು ಹೇಳ್ದ ಆವಾಗ ಗೊತ್ತಾಯ್ತು ನನಗೆ ಇದು ಸುಳ್ಳು ಅಂತ. ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ನೀ ಬಂದದ್ದು ಸುಳ್ಳು ಅಂತ. ಆದರೆ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಮಾತ್ರ ನಾನು ನನ್ನ ಡಿಸಿಷನ್ ನಿಂದ ಬರಲಿಲ್ಲ, ನಿನ್ನ ಮಾಯೆ ನನ್ನ ಹೇಳ್ಕೊಂಡು ಬಂತು. ಹೀಗಾಗಿ ಗೊತ್ತಾದ್ರೂ ಬಿಡಲಿಕ್ಕಾಗದು ಪರಮಾತ್ಮನ. ಮತ್ತೆ ಇದು ಅದಕ್ಕೆ ತಿಳಿಯದು ನಿನ್ನಾಟ ತಿರುಪತಿಯ ವೆಂಕಟ ಅಂತ ಅದಕ್ಕೆ ಅಂತಾರೆ. ಏನ್ ಮಾಡಿದ್ರು ಕೂಡ ನಿನ್ನನ್ನು ನಾವು ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ತ್ವನ್ಮಾಯಾ ಮೋಹಿತಾ ಸರ್ವೇ ಬ್ರಹ್ಮೇಶ ನಾದಯಸ್ವರಾಹ ವದ ಆದೇಶಂ ವಾಸುದೇವ ಮಮ ಅದ್ಯಾಹ್ವಾನ ಕಾರಣಂ. ಹಾಗೆಂದು ನನಗೆ ಕೊಲ್ಲಾಪುರ ಕೆಲಸ ಜಾಸ್ತಿ, ಈ ಕರದಿ ಎಲ್ಲ ಹೇಳು ಕೆಲಸ ಏನು ಅಷ್ಟೇ ಕೇಳಿದ್ದ. ಏನ್ ಇವನು ಮತ್ತೆ ವೈಕುಂಠಕ್ಕೆ ಬಂದ್ಬಿಡ್ತಾಳೇನೋ ಅಂತ ತಿಳ್ಕೊಂಡು ಏನು ಅದಲ್ಲ. ಅದಕ್ಕಾಗಿ ಹೇಳಿದ್ದು ನನ್ನ ಕೆಲಸ ಏನು ಅಷ್ಟು ಹೇಳು ಸಾಕು. ಅದಕ್ಕೆ ಶ್ರೀನಿವಾಸ ಹೇಳ್ದ, ಸ್ವಲ್ಪ ಸಮಾಧಾನ ತಂದ್ಕೋ, ರಾಮಾವತಾರದ ಕಥೆ ನೆನ್ಪು ಮಾಡ್ಕೊ. ಅಲ್ಲಿ ಕಥಿತಂ ಸ್ಮರಭಾಮಿನಿ ಸ್ವಲ್ಪ ನೆನ್ಪು ಮಾಡ್ಕೋ. ವೇದವತ್ಯಾ ವಿವಾಹಸ್ಯ ಸಂಪ್ರಾಪ್ತ ಕಾಲ ಏಷವೈ. ವೇದವತಿಗೆ ನೀನೇ ಹೇಳಿದ್ದಿ ಮದುವೆ ಮಾಡ್ಕೋಬೇಕು ವೇದವತಿಯನ್ನ ಅಂತ, ಆ ಕಾಲ ಈಗ ಒದಗಿ ಬಂದಿದೆ ನೋಡು. ತ್ವತ್ ಸನ್ನಿಧೌ ಕರ್ತುಕಾಮೋ ವಿವಾಹಂ ಚ ಕಲೌ ಯುಗೆ. ಹೀಗಾಗಿ ನಿನ್ನ ಸನ್ನಿಧಿಯೊಳಗೆ ಈ ಕಲಿಯುಗದೊಳಗೆ ನಿನ್ನನ್ನು ಎದುರು ಮಾಡಿಕೊಂಡು ಮದುವೆ ಮಾಡ್ಕೊತೀನಿ, ನಿನ್ನ ಮಾತು ಸತ್ಯ ಮಾಡ್ಬೇಕಲ್ಲ. ಅದಕ್ಕಾಗಿ ಈ ಎಲ್ಲ ಕೆಲಸವನ್ನು ಮಾಡಿದೆ ಅಂತಂದಾಗ ಬಹಳ ಸಂತೋಷ ಆಯ್ತು ರಮಾದೇವಿ. ಅವ್ರು ಹೇಳಿದ್ದು ತಾಮಂಗೀಕುರು, ಮೊದಲಿಗೆ ಮದುವೆ ಮಾಡ್ಕೋ ಮತ್ತು ನನ್ನ ವಚನವನ್ನ ಸತ್ಯ ಮಾಡು ಅಂತ. ಸತ್ಯವಾದ ಮಾತು ನಾನು ಆಡ್ತೀನಿ ಅಂತ ಜಗತ್ತಿಗೆ ತೋರಿಸ್ಬೇಕು, ಅದಕ್ಕಾಗಿ ಈ ಕೆಲಸವನ್ನ ಮೊದಲು ಮಾಡು ಅಂತೆಲ್ಲ ಹೇಳಿ ನನ್ನ ಅಮಚ ಮುದಾನ್ವಿತ ಹೀಗೆಲ್ಲ ಮಾಡಿ ಸರಮಾಗಿರಮಾಕರ್ಣ್ಯ ಪೂರ್ಣ ಪರಿಪೂರ್ಣ ಮನೋರಥ ಪರಮಾನಂದ ಪೂರ್ಣ ಸನ್ ಉರಗಾದ್ರವ್ಯರಾಜತ. ಒಳ್ಳೆಯ ತನ್ನ ಮಾತು ಸತ್ಯವಾದದ್ದನ್ನ ಜ್ಞಾಪಿಸಿಕೊಂಡು ಬಹಳ ಸಂತೋಷದಿಂದ ಆ ಉರಗಾದ್ರಿ ವೆಂಕಟಾದ್ರಿಯಲ್ಲಿ ಚೆನ್ನಾಗಿ ಖುಷಿಯಿಂದ ಕೂತಿದ್ದಾನೆ ಶ್ರೀನಿವಾಸ. ಅದು ಹೇಳ್ತಾ ನೋಡ್ರಿ ಎಷ್ಟು ಚಂದದ ಶ್ಲೋಕ. ಆನಂದ ಬಾಷ್ಪೇಣ ಸಮೃದ್ಧ ನೇತ್ರ ಸ್ವಾನಂದ ಸಂವಿತ್ ಪರಿಪೂರ್ಣ ಗಾತ್ರ ಬ್ರಹ್ಮೇಶ ಚಕ್ರ ಸ್ತುತ ಸಚ್ಚರಿತ್ರ ತದಾ ಬಭೌ ವೆಂಕಟ ಶೈಲ ಮಿತ್ರ. ಎಂತ ಸುಂದರವಾದ ಶ್ಲೋಕ. ಅಂತ ಸುಂದರವಾದ ಭಾನ ಅಂತಂದ್ರೆ ಕಾಂತಿ, ಒಳ್ಳೆಯ ಕಾಂತಿಯಿಂದ ಮಹಾಲಕ್ಷ್ಮಿ ಮತ್ತು ವೆಂಕಟೇಶ ದೇವರು ಅಲ್ಲಿ ಕಾಣ್ತಾ ಇದ್ದಾರೆ ಅಂತ ಹೇಳುವಲ್ಲಿಗೆ ಇತಿಶ್ರೀ ಭವಿಷ್ಯೋತ್ತರ ಪುರಾಣೆ ವೈಕುಂಠಗಿರಿ ಮಹಾತ್ಮೆ ರಮಾ ಸಮಾಗಮೋ ನಾಮ ಏಕಾದಶೋಧ್ಯಾಯ ಅಂತ ಹೇಳಿ 11ನೇ ಅಧ್ಯಾಯವನ್ನು ಮುಗಿಸ್ತಾ ಇದ್ದಾರೆ. ಕೊನೆಯ ಅಧ್ಯಾಯ ಇವತ್ತು ಮತ್ತು ನಾಳೆ. ಸಾಕಷ್ಟು ಶ್ಲೋಕಗಳಿವೆ. ಅನ್ನು ಕೊನೆಯ ಅಧ್ಯಾಯ ಅಂದ್ರೆ ಅದನ್ನು 4 ಅಧ್ಯಾಯ ಮಾಡಬಹುದು, ಅಷ್ಟು ದೊಡ್ಡದಾದ ಅಧ್ಯಾಯ. 420 ಶ್ಲೋಕಗಳಿರುವ ಮಹತ್ತಾದ ಭಾಗ. ಇವತ್ತು ಅದರ ಆರಂಭವನ್ನ ಮಾಡೋಣ. ಜನಕ ಉವಾಚ.
ತತಃ ಕಿಂ ಅಕರೋತ್ ಕೃಷ್ಣ ಶ್ರೀನಿವಾಸ ಸತಾಂ ಗತಿ. ಜನಕರಾಜ ಕೇಳದ, ಇಷ್ಟೆಲ್ಲ ಆಯ್ತು ಸಂತೋಷ, ಮುಂದೆ ಏನಾಯ್ತು ಹೇಳ್ರಿ ಅಂತಂದಾಗ ಶತಾನಂದರು ಹೇಳ್ತಾ ಇದ್ದಾರೆ, ಕರ್ಮಾಣಿ ಪುತ್ರ ಕಾರ್ಯಾಣಿ ಕುರು ಶೀಘ್ರಂ ಅತಂದ್ರಿತಃ. ಬ್ರಹ್ಮದೇವರನ್ನ ಕರೆದು ಹೇಳಿದ್ರು, ಬೇಗ ಬೇಗ ಮುಂದಿನ ಕೆಲಸ ಎಲ್ಲ ಸಾಗ್ಬೇಕು, ಶುರು ಮಾಡು ಅಂತ ಹೇಳಿದ್ರು. ಮೊದಲಿಗೆ ನೋಡಪ್ಪ ಪಾತ್ರೆಗಳೆಲ್ಲ ಬಂದಾವ ನೋಡು ಅಂತಂದು, ದೊಡ್ಡ ದೊಡ್ಡ ಕಟಾಹ ಭಾಂಡ ಏನೇನ್ ಭಾಂಡ ಭಾಜನ ಏನೇನ್ ಬೇಕು ಎಲ್ಲವನ್ನ ತರಲಿಕ್ಕೆ ಮೊದಲೇ ಹೇಳಿದ್ರಲ್ಲ, ಇಂತಿಂಥವ್ರು ಈ ಕೆಲಸ ಮಾಡಬೇಕು ಅಂತ ಅವರಿಗೆಲ್ಲ ಕೊಟ್ಟು ಕಳಿಸಿದ್ರು. ಮತ್ತೆ ಕ್ಷಣೇನ ಗರುಡಾದಯ ಕಟಾಹಾದೀನ್ ಗೃಹೀತ್ವಾ ಸಮಾಜ ಪೂರನೇಕಧ. ಅಷ್ಟು ಹೇಳಿದ ತಕ್ಷಣ ಒಂದು ಕ್ಷಣದೊಳಗೆ ಆ ಕೆಲಸ ಆಯ್ತು. ಇದು ಒಂದೇ ಮದುವೆ ನೋಡ್ರಿ, ಹೇಳಿದ ತಕ್ಷಣ ಎಲ್ಲಾ ಕೆಲಸ ಆಗ್ತದೆ. ಅದಕ್ಕೆ ನೀವು ನೆನಪು ಮಾಡ್ಕೊಳ್ರಿ, ನಿಮ್ಮ ಮನೆಯೊಳಗೆ ಮದುವೆ ಇದ್ದಾಗ ಮತ್ತೆ ಕ್ಷಣದೊಳಗೆ ಕೆಲಸಗಳೆಲ್ಲ ಆಗ್ತಾವ ಅಂತ. ನೀವು ಬೇಕಾದ್ರೆ ನೋಡ್ರಿ, ಮುಂದೆ ಎಲ್ಲಾ ಕಡೆ ಕ್ಷಣ ಏನ ಅಂತ ಉಪಯೋಗ ಮಾಡ್ತಾರೆ. ಅಂದ್ರೆ ಯಾವುದಕ್ಕೂ ತಡ ಇಲ್ಲ. ಯಾಕೆಂದ್ರೆ ಅಲ್ಲಿ ಪ್ರತಿಬಂಧಕ ಏನಿರ್ಲಿಕ್ಕೆ ಸಾಧ್ಯ. ಯಾವಾಗ ಪರಮಾತ್ಮನೇ ಬಂದು ನಿಂತಿದ್ದಾನೆ, ಪ್ರತಿಬಂಧಕ ಇಲ್ಲೇ ಇಲ್ಲ. ಅದಕ್ಕಾಗಿ ನಾವು ಕೂಡ ದೇವತಾರ್ಚನೆ ಅಂತ ಮಾಡಿ, ಕುಲದೇವತಾ ಸ್ಮರಣೆ ಮಾಡಿ ಕಾರ್ಯಕ್ರಮವನ್ನ ಆರಂಭ ಮಾಡೋದು, ಗಣಪತಿ ಪೂಜೆ ಮೊದಲಾದದ್ದನ್ನು ಹೇಳ್ತಾರೆ. ಅಷ್ಟಾದ್ಮೇಲೆ ಆ ದೊಡ್ಡ ದೊಡ್ಡ ಕಟಾಗಳಲ್ಲಿ ನೀರನ್ನು ತುಂಬಿಸಿದ್ದಾರೆ ವರುಣದೇವರು, ಸುಗಂಧ ನೀರನ್ನ ಮಾಡಿದ್ದಾರೆ ವಾಯುದೇವರು. ಮತ್ತೆ ಎಲ್ಲಾ ಹೆಣ್ಣು ಮಕ್ಕಳು ಕೂಡ ಅರುಂಧತಿಯರನ್ನ ಮುಂದೆ ಮಾಡಿಕೊಂಡು, ಈ ಕಡೆ ವಸಿಷ್ಠರು ಗಂಡಸರಿಗೆ, ಅರುಂಧತಿ ದೇವಿಯರು ಮತ್ತೆ ಹೆಣ್ಣು ಮಕ್ಕಳಿಗೆ ಅವರು ಮತ್ತೆ ಮುಂದಾಳು ಆದವರು. ಆದ್ದರಿಂದ ಅವರನ್ನ ಪುರಸ್ಕೃತ್ಯ ಕೃತ ಮಂಗಲ ಕೌತುಕಾಹ ಸತೀಪ ಕಲಶಾರಾಜನ್ ಪಾರ್ವತಿ ಪ್ರಮುಖ ಸ್ತ್ರೀಯ ಚಕ್ರುಹು ಸಮಂತಾತ್ ಮಾಂಗಲ್ಯಾನ್ ಸಸಾವಿತ್ರಿ ಪುರಸ್ಸರಃ. ಒಳ್ಳೊಳ್ಳೆ ಮತ್ತೆ ಮಂಗಲ್ಯಯುಕ್ತವಾದಂತಹ ಹಾಡುಗಳನ್ನು ಹಾಡ್ತಾ ಇದ್ದಾರೆ ಈ ಅರುಂಧತಿ ದೇವಿಯನ್ನು ಮುಂದೆ ಮಾಡಿಕೊಂಡು. ಇದೇ ವೆಂಕಟೇಶ ದೇವರ ಮಹಾತ್ಮೆಯನ್ನು ಕನ್ನಡದೊಳಗೆ ಹಾಡ್ತಾ ಇದ್ದಾರೆ. ಕನ್ನಡ ಅಂತ ಯಾಕೆ ಹೇಳಿದ್ರೆ, ನಾವೆಲ್ಲ ಕನ್ನಡದೊಳಗೆ ಇದ್ದೀವಿ ಅಂತ. ಅಲ್ಲಿ ಹೇಳಿದ್ದೇನು ಅಂದ್ರೆ, ಒಳ್ಳೊಳ್ಳೆ ಹಾಡುಗಳನ್ನು ಶುಭ ಗಾನಾನಿ ನಿರಾತಂಕ ಕೃತಂ ತಥಾ. ಯಾವ ಕೆಲಸವೂ ಕೂಡ ಆತಂಕದಲ್ಲಿ ನಡೆಯೋದಿಲ್ಲ ಅನ್ನುವ ಕಥೆಯನ್ನ ಹೆಣ್ಣು ಮಕ್ಕಳು ಹಾಡ್ತಾ ಇದ್ದಾರೆ. ಇಷ್ಟೆಲ್ಲ ನಡೀತು. ಏವಂ ಮಹೋತ್ಸವಸ್ತತ್ರ ಸಮಭೂತ್ ಸಪ್ತಮೀ ದಿನೇ ಚತುರ್ದಿಕ್ಷು ಚ ಸಂಸ್ಥಾಪ್ಯ ಕಲಶಾಂ ಜಲಪೂರಿತಾಂ. ಹೀಗೆ ಸಪ್ತಮಿ ದಿವಸದಲ್ಲಿ ಈ ಮಹೋತ್ಸವ ನಡೀತಾ ಇದೆ. ಅಲ್ಲಿ 4 ದಿಕ್ಕುಗಳಲ್ಲಿ ಕಲಶಗಳನ್ನ ಚೆನ್ನಾಗಿ ತುಂಬಿಸಿ ಇಟ್ಟು, ಮಧ್ಯದಲ್ಲಿ ಸೂತ್ರದಿಂದ ಕಟ್ಟಿ ಸುರಿಗೆಯನ್ನ ಮಾಡ್ತಾ ಇದ್ದಾರೆ. ಉತ್ತಿಷ್ಠ ಪುರುಷ ಶ್ರೇಷ್ಠ ತಿಷ್ಠ ತತ್ಸೂತ್ರ ಮಂಡಲೆ ಸೈತ್ಥೋ ಇತ್ತಮುಕ್ತೋ ಭಗವಾನ್ ಯೋಷಿತಾಂ ಪುರತೋ ಹರಿ ಪ್ರೋವಾಚ ದೀನಂ ವಚಃ. ಮತ್ತೆ ಹೇಳಿದ ಸುರಿಗೆ ಆಗ್ಬೇಕಲ್ಲ, ಮುಂಜಾನೆ ಒಳ್ಳೆಯ ಮಂಗಲದ ನೀರಾಜನವನ್ನು ಮಾಡಬೇಕು, ಮಂಗಲ ನೀರ ಸ್ನಾನ ಮಾಡಬೇಕು. ಅದಕ್ಕಾಗಿ ಹೇಳು ಅಂತ ಹೇಳಿ ಒಳ್ಳೆ ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಆವಾಗ ಮತ್ತೆ ಶ್ರೀನಿವಾಸ ದೀನವಾದ ಮಾತುಗಳನ್ನು ಹೇಳ್ತಾರೆ. ದೀನ ಅಂದ್ರೆ ಒಂದ್ ಸ್ವಲ್ಪ ಬೇಜಾರೊಳಗೆ ಹೇಳ್ತಾ ಇದ್ದ. ಏನಂದ್ರೆ, ಅಭಿಷೇಕ ಮಾಡ್ಲಿಕ್ಕೆ ನಮ್ಮ ಅಪ್ಪ ಅಮ್ಮ ಇಲ್ಲ ಅಂತಂದ. ಅಪ್ಪ ಅಮ್ಮ ಇಲ್ಲದವ್ರಿಗೆ ಯಾರು ಅಭಿಷೇಕ ಮಾಡೋರು? ತಂದೆ ತಾಯಿಗಳಿರ್ಬೇಕು, ಒಳ್ಳೆಯ ಆಶೀರ್ವಾದ ಪೂರ್ವಕವಾಗಿ ಮಂಗಲ ಸ್ನಾನವನ್ನು ಮಾಡಿಸ್ಬೇಕು, ಹಿರಿಯರು ತಿರ್ಬೇಕು, ನಾನೇ ದೊಡ್ಡವ ಎಲ್ಲರಿಗಿಂತ, ಇನ್ಯಾರು ಮಾಡೋರು ಅಂತಂದ. ಆವಾಗ ಹೇಳ್ತಾ ನೋಡ್ರಿ ಏನಂದ್ರೆ, ಯಸ್ಯ ನಾಸ್ತಿ ಮಹಾರಾಜ ಪಿತಾ ಮಾತಾ ವಿವಾ ತಥಾ ವಿವಾಹೇ ಚ ವಿಪತ್ತೌ ಚ ತಸ್ಯ ದಿಗ್ಜನ್ಮ ಜೀವನಂ. ಯಾರಿಗೆ ಮನೆಯೊಳಗೆ ದೊಡ್ಡವರು ಅಂತ ಬಹಳ ಜನ ಇಲ್ಲ, ಅವರ ಜನ್ಮಕ್ಕೆ ಧಿಕ್ಕಾರ ಅಂದ್ಬಿಟ್ಟು. ಯಾಕೆ ಅವನಿಗೆ ದೊಡ್ಡವರೇ ಯಾರಿಲ್ಲ. ನತ್ವತ್ಸಮೋಸ್ತ್ಯಭ್ಯಧಿಕತ್ಪುತೋನ್ಯೋ ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ ಅಂತ ಮತ್ತೆ ಗೀತೆಯೊಳಗೆ ಹೇಳ್ತಾರೆ. ಹಾಗೆ ನಿನಗೆ ಸಮರೇ ಇಲ್ಲ ಅಂದ ಮೇಲೆ ನಿನಗಿಂತ ದೊಡ್ಡವರು ಎಲ್ಲಿಂದ ಬರ್ತಾರೆ? ಅದಕ್ಕಾಗಿ ಏನ್ ಮಾಡ್ಬೇಕು ಅಂತಂದಾಗ ಮಹಾಲಕ್ಷ್ಮಿ ಅಡ್ಡ ಬಂದು ಹೇಳಿದ್ರು, ಹೆಚ್ಚು ಮಾತಾಡಬೇಡ, ನನಗೆ ಗೊತ್ತು ನಾನೇ ಬಂದು ಅಭಿಷೇಕ ಮಾಡ್ಬೇಕು ಅಂತ ಇಷ್ಟೇ ಏನ್ ಅಭಿಪ್ರಾಯ, ಅದಕ್ಕಿಂತ ಏನು ಮುಂದಿನ ವಿಚಾರ ಇಲ್ಲ, ನಾನೇ ಮಾಡ್ತೀನಿ. ವಿದಿತಂ ಹೃದಯಂ ದೇವ ತವ ವೆಂಕಟವಲ್ಲಭ. ನಿನ್ನ ಮನಸ್ಸು ಏನು ಅಂತ ನನಗೆ ಗೊತ್ತು. ನಾನು ಮತ್ತೆ ಈಗ ಎದುರಿಗೆ ಹೆಣ್ಮಗಳು ಬಂದ್ ನಿಂತಾಳೆ, ಹೆಂಡತಿ ಬಂದ್ ನಿಂತಾಳೆ, ಮದುವೆ ಆಗ್ಬೇಕು. ಒಂಚೂರು ಮದುವೆ ಆಗೋ ಹುಡುಗನಿಗೆ ಸ್ವಲ್ಪ ಲಜ್ಜಾ ಇರಬೇಕು. ಲಜ್ಜಾ ಅಂದ್ರೇನು? ಒಂಚೂರು ನಾಚಿಕೆ ಇರಬೇಕು. ನಾಚಿಕೆಯಿಂದ ಹೆಚ್ಚು ಮಾತಾಡದೇ ಇರೋದು, ಪಟಪಟ ಅಂತ ಓಡಾಡದೇ ಇರೋದು, ಹೆಜ್ಜೆ ಮೇಲೆ ಹೆಜ್ಜೆ ಹಾಕೋದು, ಇಂಥವೆಲ್ಲ ಮಾಡ್ಬೇಕಾಗ್ತದೆ. ನಾವು ಮತ್ತೆ ನಮ್ಮ ಸ್ನೇಹಿತರಿಗೂ ಹೇಳಿದ್ವಿ, ಸ್ನೇಹಿತರು ನಮಗೂ ಹೇಳಿದ್ವಿ, ಆ ತರ ಇರ್ಬೇಕು. ಎಲ್ಲಾರ ತರ ಇದ್ಬಿಟ್ರೆ ಮದುಮಗ ಅಂತ ಆಗೋದಿಲ್ಲ, ಮದುಮಗಳು ಅಂತ ಆಗೋದಿಲ್ಲ. ಅದಕ್ಕಾಗಿ ಪಾಪ ಲಜ್ಜೆಯಿಂದ ಕೂತಿದ್ದಾನೆ. ಆದ್ರೆ ಹೆಂಡತಿ ಹತ್ರನೇ ಅಭಿಷೇಕ ಮಾಡಿಸ್ಕೊಳ್ಬೇಕು ಅಂತಂದ್ರೆ ಏನ್ ಆಶಾ ನೋಡ್ರಿ, ಇವ್ರಿಗೆ ಏನ್ ಅನ್ಬಾರ್ದು.
ಅದಕ್ಕಾಗಿ ಹೊಸ ಮದುವೆ ಮಾಡ್ಕೊಳ್ತಾ ಇದ್ದಾನೆ, ಈಗೂ ಮತ್ತೆ ಇಷ್ಟು ಹೇಳ್ತಾನಲ್ಲ ಅಂತ ಒಂದ್ ಸ್ವಲ್ಪ ಜಾಸ್ತಿ ಆಗಬಹುದೇನೋ ಅಂತ ಅನ್ನೋ ಕಾರಣಕ್ಕೆ ಅವನು ಏನೂ ಹೇಳಲಿಲ್ವೇನೋ ಅಂತ ಅನಿಸ್ತು. ಆವಾಗ ಅವಳಂದು, ನಿನ್ನ ಮನಸ್ಸು ನನ್ಗೆ ಗೊತ್ತು, ನಾನೇ ಬಂದು ನಿನಗೆ ಈ ಎಲ್ಲಾ ಕಾರ್ಯಗಳನ್ನು ಮಾಡಿಸ್ತೀನಿ ಅಂತ. ಇದ್ರದ್ದು ಏನು ಸೂಚನೆ ಗೊತ್ತೇನು? ನಾವು ನಿತ್ಯ ಪೂಜೆ ಮಾಡುವಾಗ ಓಂ ತ್ರೈಲೋಕ್ಯಪತೀನಾಂ ಪತಯೇ ದೇವದೇವಾಯ ಶ್ರೀಕೇಶಾಯ ವಿಷ್ಣವೇ ನಮಃ, ಲಕ್ಷ್ಮೀ ಹಸ್ತೇನ ಅರ್ಘ್ಯಂ ಲಕ್ಷ್ಮೀ ಹಸ್ತೇನ ಪಾದ್ಯಂ ಅಂತೆಲ್ಲ ಮಾಡ್ತೀವಿ. ಏನ್ ಮಾಡಿದ್ರು ಕೂಡ ಲಕ್ಷ್ಮೀ ದೇವಿಯರಿಗೆ ತೋರಿಸಿ ಮಾಡೋದು ಅಥವಾ ಅವ್ರ ಕೈಯಿಂದ ಮಾಡಿಸೋದು. ಇದರ ಅಭಿಪ್ರಾಯ ಎಲ್ಲವೂ ಕೂಡ ಕೊನೆಗೆ ಮಹಾಲಕ್ಷ್ಮಿಯಿಂದಲೇ ಸ್ವೀಕೃತವಾಗುವುದು ಪರಮಾತ್ಮನಿಗೆ ಅಂತ, ಇದು ಅದರ ಒಂದು ಸೂಚನೆ ಅಂತ ಅನಿಸ್ತದೆ. ಅದಕ್ಕೆ ಹೇಳ್ತಾರೆ, ಉತ್ತಿಷ್ಠ ತ್ಯಜ ದುಃಖಂ, ಹೇಳು ಬೇಗ ಬೇಗ ಹೇಳು ಅಂತೆಲ್ಲ ಹೇಳಿದ. ಆಗಲಿ ಅಂತಂದು ಮತ್ತೆ ಆ ಋಷಿಗಳೆಲ್ಲ ಕೂತಿದ್ರು, ಅಲ್ಲಿಗೆ ಹೋದ್ರು. ಅಲ್ಲಿ ಯಾಕೆ ಹೋಗ್ತಾ ಇದ್ದು ಶ್ರೀನಿವಾಸ ಅಂದ್ರೆ, ಸ್ನಾನಕ್ಕೆ ಆಜ್ಞೆಯನ್ನು ಕೇಳಬೇಕು ಅಂತ. ಯಾವುದೇ ಇರಲಿ, ದೊಡ್ಡವರ ಆಜ್ಞೆ ತಗೊಂಡು ಋಷಿಗಳು ಮುನಿಗಳು ಬಂದಾಗ ಆಜ್ಞೆ ಸ್ವೀಕಾರ ಮಾಡಬೇಕು. ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ ಮೊದಲಾದ ಮಹಾ ಋಷಿಗಳಿಗೆ ನಮಸ್ಕಾರ ಪೂರ್ವಕವಾಗಿ ಮತ್ತೆ ವಿಡಂಬನೆಯಿಂದ ಕೇಳ್ತಾ ಇದ್ದಾನೆ. ಅನುಜ್ಞಾಂ ದೇಹಿ ಮೇ ಬ್ರಹ್ಮನ್ ಮಜ್ಜನಾರ್ಥಂ ಮಹಾಮುನೆ, ಸ್ನಾನಕ್ಕಾಗಿ ನನಗೆ ಮತ್ತೆ ಅನುಜ್ಞೆಯನ್ನು ಕೊಡಬೇಕು ಅಂತೆಲ್ಲ ಕೇಳ್ತಾ ಇದ್ದಾನೆ. ಕೇಳಿದ ತಕ್ಷಣ ತಥಾಸ್ತು ಅಂದ್ರಂತು. ವಸಿಷ್ಠ ಮೊದಲಾದ ಋಷಿಗಳೆಲ್ಲ ತಥಾಸ್ತು ಅಂತಂದಾಗ ಸಪತ್ನೀಕರಾಗಿ ಸುರರೆಲ್ಲರೂ ಬಂದು ಮತ್ತೆ ಚೆನ್ನಾಗಿ ಅವನಿಗೆ ಅವನ ಕೇಶಗಳನ್ನೆಲ್ಲ ಮತ್ತೆ ಹರಡಿ ಸ್ನಾನ ಮಾಡಿಸಿ ಒಣಗಿಸಿ ಆ ಕೇಶಕ್ಕೆ ಮತ್ತೆ ಒಳ್ಳೆಯ ಧೂಪವನ್ನೆಲ್ಲ ಹಾಕಿ ಪೂರ್ವಾಭಿಮುಖವಾಗಿ ಅವನನ್ನ ಕೂಡಿಸಿ ರತ್ನಪೀಠದಲ್ಲಿ ಅವನನ್ನ ಕೂಡಿಸಿದ್ರಂತೆ. ಕೂಡಿಸಿ ತಾಸಾಂ ಮಧ್ಯೆ ಸಿಂಧು ಪುತ್ರಿ ರಮಾ ಕಮಲಲೋಚನ. ಅದಕ್ಕಿಂತ ಮುಂಚೆ ಏನಂದ್ರೆ, ರುಕ್ಮ ಪಾತ್ರಂ ಸಮಾದಾಯ ತೈಲ ಪೂರಿತ ಮಾದರ, ಕೇಶವನ್ನ ಬಿಚ್ಚಿದ್ರು, ಎಣ್ಣೆ ಹಚ್ಚಿದ್ರು, ಅದನ್ನು ಕೂಡ ಮಹಾಲಕ್ಷ್ಮಿನೇ ಮಾಡ್ಬೇಕು. ಏನ್ ಮಾಡಿದ್ರು, ಬಂಗಾರದ ಬಟ್ಟಲು ತಗೊಂಡು ಅದರೊಳಗೆ ಮತ್ತೆ ತೈಲಪೂರಿತವಾದ ಅಭ್ಯಂಜನವನ್ನ ಅವಳು ಮಾಡಿಸಿದ್ದಾಳೆ. ಆಯುಷ್ಯವಂತನಾಗುವಂತ ಹೇಳ್ತಾ ಇದ್ದಾಳೆ. ದೀರ್ಘಾಯುರ್ಭವ ಗೋವಿಂದ ಪುತ್ರವಾನ್ ಧನವಾನ್ ಭವ. ಹೇಳ್ಬಿಟ್ಟಿಯಲ್ಲ ಸುಳ್ಳು, ನನ್ನ ಮಕ್ಕಳಿಲ್ಲ ಅಂತ ಬಕುಲಾವತಿ ಕಡೆಯಿಂದ ಹೇಳಿಸಿ ಅಲ್ಲ ಮದುವೆ ಆಗಲಿ ಅಂತ. ಅದಕ್ಕಾಗಿ ಹೇಳಿದ್ದು, ನಿನ್ನ ಮನಸ್ಸಿನಲ್ಲಿರುವ ಪುತ್ರವಾನ್ ಹಾಗೂ ಧನವಾನ್, ದುಡ್ಡು ಬರಲಿ, ಯಾಕಂದ್ರೆ ಸಾಕಷ್ಟು ಸಾಲ ಮಾಡ್ಕೊಂಡು ಇನ್ನು ಮುಂದೆ ಮಾಡೋನಿದ್ದಿ, ಅದಕ್ಕಾಗಿ ಇರಬಹುದು. ಹೀಗಾಗಿ ಪುತ್ರವಾನ್ ಧನವಾನ್ ಭವ, ಚತುರ್ದಶಾನಾಂ ಲೋಕಾನಾಂ ಏಕಛತ್ರಾಧಿಪೋ ಭವ. 14 ಲೋಕಾತ್ಮಕವಾದ ಈ ಸಮಸ್ತ ಬ್ರಹ್ಮಾಂಡಕ್ಕೆ ಏಕಛತ್ರಾಧಿಪತಿ ಆಗುವಂತೆಲ್ಲ ಹೇಳ್ತಾ, ಆಯುಷ್ಯವಂತನಾಗು, ಅತಿ ಬಲ್ಲಿದನಾಗು, ಮಾಯನ ಕಳದ ವರ್ಧನ ನೀನಾಗುವಂತೆಲ್ಲ ನಾವೇನು ಇವತ್ತಿಗೂ ಹರಕೆ ತೋರಿಸ್ತೀವಿ. ಹಾಗೆ ಅದನ್ನೇ ಹೇಳ್ತಾ ಅಭ್ಯಂಜನವನ್ನ ಮಾಡಿಸಿದ್ದಾಳೆ. ಏವ ಮುಕ್ತ್ವಾ ತದಾ ದೇವಿ ಸಾಭ್ಯನಕ್ತಿ ಸ್ಮ ಮಾಧವಂ ದೇವಾಂಗಂ ಮರ್ದಯಾಮಾಸ ತೈಲೇನಾದಿ ಸುಗಂಧಿನ. ಒಳ್ಳೆಯ ಎಣ್ಣೆಯೊಳಗೆ ಅರಿಶಿಣ ಎಲ್ಲವನ್ನ ಹಾಕಿ ಮರ್ದಯಾಮಾಸ, ಕೈ ಚೆನ್ನಾಗಿ ತಿಕ್ಕಿದ್ಲು. ಎಷ್ಟು ವರ್ಷ ಆಗಿತ್ತು ವೈಕುಂಠದೊಳಗೆ ತಿಕ್ಕಿದ್ದು, ಅದಾದ್ಮೇಲೆ 10,000 ವರ್ಷ ಆಯ್ತು. ಇದುವರೆಗೂ ಪಾಪ ಅವನಿಗೆ ಅಭ್ಯಂಜನ ಅಂತ ಯಾರು ಮಾಡಿಸಿಲ್ಲ. ಏಟು ಪೆಟ್ಟು ಎಲ್ಲ ಆಗಿದೆ. ಒಳ್ಳೆ ಚೆನ್ನಾಗಿ ಸ್ನಾನವನ್ನ ಮಾಡಿಸ್ತಾ ಇದ್ದಾಳೆ. ಮಾಡಿಸಿ ಹರಿದ್ರಾ ಚೂರ್ಣ ಪಿಷ್ಟೇನ, ಅದೇ ಹೇಳ್ದ, ಅದನ್ನ ಹಚ್ಚಿಲ್ಲು. ಸಮಂತಾತ್ ಸರ್ವ ವಿಧಿಷು ಕರಿಕುಂಭೈರುಪಾಹೃತೈ ಸಮಂತಾತ್ ಪುಣ್ಯತೀರ್ಥಸ್ಥ ಪುಣ್ಯತೀರ್ಥಾಭಿಪೂರಿತೈ. ಬೇರೆ ಬೇರೆ ಇಡೀ ಜಗತ್ತಿನ ಎಲ್ಲಾ ಕಡೆ ಇರುವ ಪುಣ್ಯತೀರ್ಥಗಳಿಂದ ತಂದ ನೀರಿನಿಂದ ಸ್ನಾನವನ್ನ ಮಾಡಿಸಿದ್ದಾರೆ. ಆಪಾದ ಮೌಲಿ ಪರ್ಯಂತವಾಗಿ ಒಳ್ಳೆ ಚೆನ್ನಾಗಿ ಸ್ನಾನವನ್ನು ಮಾಡಿಸಿ ಜಲೈರ್ ನೀರಾಜನ ಮಾಯಾಸು, ಒಳ್ಳೆಯ ನೀರಾಜನ ಯಾಮಾಸು, ನೀರಾಜನವನ್ನ ಮತ್ತೆ ಮಾಡಿದ್ದಾರೆ. ಕದಲಾರ್ತಿ ಅಂತ ಮಾಡ್ತಾರಲ್ಲ, ಅದು ಅಂತಹದ್ದು. ಪುತ್ರವಾನ್ ಧನವಾನ್ ಭವ ಅಂತ ಮತ್ತೆ ಆಶೀರ್ವಾದವನ್ನು ಮಾಡಿ ಎಲ್ಲಾ ಹೆಣ್ಣು ಮಕ್ಕಳು ಒಳ್ಳೆಯ ಗೀತಗಳನ್ನ ಹಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಬ್ರಹ್ಮನ ಪತ್ನಿಯಾದ ಭಾರತೀ ದೇವಿ ಒಂದು ವಸ್ತ್ರವನ್ನು ತಂದು ಕೊಡ್ತಾಳೆ. ಆಮೇಲೆ ಆ ವಸ್ತ್ರದಿಂದ ರಮಾದೇವಿ ಚೆನ್ನಾಗಿ ಅವನನ್ನು ಒರೆಸಿದ್ದಾಳೆ. ಪಾರ್ವತಿ ಧೂಪವನ್ನು ತಂದು ಕೊಟ್ಟಿದ್ದಾಳೆ ಲಕ್ಷ್ಮಿಗೆ, ಅದು ಕೂಡ ಲಕ್ಷ್ಮೀ ಕರಾಂಬುಜೆ ಅವಳ ಕೈಗೆ ತಂದು ಕೊಟ್ರು ಪಾರ್ವತಿ ಧೂಪವನ್ನ. ಆಮೇಲೆ ಯಾರು ವಿಕೀರ್ ಆದರ್ಶಂ ದರ್ಶಯಾಮಾಸ ಸಾವಿತ್ರಿ ಸ್ವರ್ಣಭೂಷಿತಂ, ಒಳ್ಳೆ ಕನ್ನಡಿ ತೋರಿಸಿದ್ರು, ಮುಖ ನೋಡಪ್ಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಂತ. ರತಿ ಶಚಿ ದೇವಿಯರು ಒಳ್ಳೆ ಚಾಮರವನ್ನು ಬೀಸ್ತಾ ಇದ್ದಾರೆ, ಛತ್ರವನ್ನು ಹಿಡಿದಿದ್ದಾರೆ ಭಾರತೀ ದೇವಿಯರು. ಮತ್ತೆ ಕಾಲಿಗೆ ಪಾದುಕೆ ಮಾತ್ರ ನಾನೇ ಹಾಕ್ತೀನಿ ಅಂತ ಗಂಗಾದೇವಿ ಓಡಿ ಬಂತು. ಯಾಕೆಂದ್ರೆ ನನ್ನ
ಜನ್ಮಭೂಮಿ ಅದು. ಪರಮಾತ್ಮನ ಆ ಬ್ರಹ್ಮಾಂಡ ಕಟಾಹಕ್ಕೆ ಬಡಿಸಿದ ಆ ಪವಿತ್ರ ಪಾದವನ್ನ ತೊಳೆದೇ ನಾನು ಹುಟ್ಟಿದ್ದು. ಆದ್ದರಿಂದ ಅದಕ್ಕೆ ಪಾದುಕೆ ಪ್ರದದವು ಭದ್ರ ಗಂಗಾಪಿತುಸ್ತದ, ಗಂಗಾಪಿತನಾದ ಪರಮಾತ್ಮನಿಗೆ ಅವಳು ಕೊಟ್ಟಿದ್ದಾಳೆ ಅಂತೆಲ್ಲ ಹೇಳ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಇವಳು ಯಾರು ಊರ್ಧ್ವಪುಂಡ್ರಂ ದಧಾರಾಶು ಶ್ರೀನಿವಾಸ ಸತಾಂಗತಿ ತದಾಹ ಕಮಲಾಂ ರಾಜನ್ ನಕುಲಾ ಲೋಕಮಾತರಂ. ಪರಮಾತ್ಮ ಸಂಧ್ಯಾವಂದನ ಎಲ್ಲವನ್ನ ಮಾಡಿದ್ದಾನೆ. ಶ್ರೀನಿವಾಸ ಸಂಧ್ಯಾವಂದನಾದಿಗಳನ್ನ ಮಾಡಿದ ಮೇಲೆ ಅವಾಗ ಊರ್ಧ್ವಪುಂಡ್ರವನ್ನೆಲ್ಲ ಹಚ್ಚಿಕೊಂಡಿದ್ದ. ಅವಾಗ ಬಕುಲಾದೇವಿ ಇವಳನ್ನ ಕರೀತಾಳೆ, ಮಹಾಲಕ್ಷ್ಮಿಯನ್ನ ಕರೆದು ಹೇಳ್ತಾಳೆ, ಮತ್ತೆ ಚೆನ್ನಾಗಿ ಒಳ್ಳೆಯ ಕುಂಕುಮವನ್ನು ಮಧ್ಯದಲ್ಲಿ ಹಚ್ಚಬೇಕು ಅಂತ. ಅದೇ ಸಂಪ್ರದಾಯ ಇವತ್ತಿಗೂ ಬಂದಿದೆ. ಮಧ್ಯದಲ್ಲಿ ಕುಂಕುಮದ ಗೆರೆಯನ್ನು ಹಚ್ತಾರೆ. ರೇಖಾಂ ರಚಯ ಕಲ್ಯಾಣಿ ಲಲಾಟೆ ಕುಂಕುಮೇನತು ಏವ ಮುಕ್ತ ದೇವ ಮಾತ್ರ ರಮಾ ಕುಂಕುಮ ಮಾಲಿಕದ. ಚೆನ್ನಾಗಿ ಕುಂಕುಮದ ಗೆರೆಯನ್ನ ಹಾಕಿದ್ದಾಳೆ. ನೋಡಿದ ತಕ್ಷಣ ಶ್ರೀನಿವಾಸ ಅಂತ ಗೊತ್ತಾಗ. ಮಧ್ಯದೊಳಗೆ ಕುಂಕುಮ ಇಲ್ಲ, ಊರ್ಧ್ವಪುಂಡ್ರ ಇಲ್ಲ ಅಂದ್ರೆ ಗೊತ್ತೇ ಆಗುದು ಶ್ರೀನಿವಾಸ. ಆದ್ದರಿಂದ ಶ್ರೀನಿವಾಸನ ಮತ್ತೆ ಸಿಗ್ನೇಚರ್ ಯಾವುದು ಅಂದ್ರೆ ಅವನ ಕುಂಕುಮ. ಆ 3 ನಾಮ ಏನದ ಅದೇ ಅವನ ಸಿಗ್ನೇಚರ್. ಹೀಗಾಗಿ ಮುಹೂರ್ತ ಕಾಲ ಬಂದಿತು ಇವತ್ತಿನ ದೇವರ ಪೂಜೆಗೆ ಅಂತ ಅಲ್ಲಿಯ ದೇವಚಿಂತಕರೆಲ್ಲ ಹೇಳ್ತಾ ಇದ್ದಾರೆ. ಆವಾಗ ಪರಮಾತ್ಮ ಚೆನ್ನಾಗಿ ತಯಾರಾಗಿ ಬರ್ತಾ ಇದ್ದಾನೆ. ಬಂದು ಮತ್ತೆ ನಮಸ್ಕಾರ ಮಾಡ್ತಾನೆ. ಯಾರಿಗೆ? ಕಶ್ಯಪ ಅತ್ರಿ ಭರದ್ವಾಜ ವಸಿಷ್ಠಾದಿ ಮಹಾಮುನಿ ನಮಶ್ಚಕ್ರೇ ವಿರಿಂಚೇಶ ವಿನತೋಪಿ ವಿಡಂಬಯನ್. ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಮಾಡಿದ್ದಾನೆ. ಮಾಡಿ ಮತ್ತೆ ಶ್ರೀನಿವಾಸನನ್ನ ಸಂಕಲ್ಪ ಮಾಡಿಸಲಿಕ್ಕೆ ಒಂದು ಕಡೆ ಚೆನ್ನಾಗಿ ವಸಿಷ್ಠರು ಜಾಗ ಗೊತ್ತು ಮಾಡಿದ್ರು. ಅಲ್ಲಿ ಕೂಡಿಸಿದ್ರು. ಕೂಡಿಸಿ ಪುಣ್ಯ ಕರ್ಮವನ್ನೆಲ್ಲ ಮಾಡಿಸಿ ಅಷ್ಟವರ್ಗಗಳನ್ನೆಲ್ಲ ಅವ್ರ ಕೈಯಿಂದ ಮಾಡಿಸಿದ್ರು. ಕುಲದೇವಿ ಪ್ರತಿಷ್ಠಾಪನವನ್ನು ಮಾಡಬೇಕು ಅಂತ ಬಂತು. ಕುಲದೇವಿಯನ್ನ ಪ್ರತಿಷ್ಠಾಪನೆ ಮಾಡುವಾಗ ಯಾರು ನಿಮ್ ಕುಲದೇವರು ಅಂತ ಕೇಳಿದ್ರು ವಸಿಷ್ಠ. ಆವಾಗ ಶ್ರೀನಿವಾಸ ಹೇಳ್ತಾನೆ, ವಸಿಷ್ಠ ಮಮ ಕಲ್ಯಾಣಿ ಕುಲದೇವಿ ಶಮಿ ಸ್ಮೃತ ಮಮಾಪಿ ಪಾಂಡವಾನಾಂಚ ನಾತ್ರ ಕಾರ್ಯ ವಿಚಾರಣ. ಶಮಿ ವೃಕ್ಷ ಅದಲ್ಲ, ಅದೇ ನಮ್ಮ ಕುಲದೇವರು. ಅದು ನನಗಷ್ಟೇ ಅಲ್ಲ, ನಮ್ಮ ಕುಲಕ್ಕೆ ಮೂಲ ಪುರುಷರಾದ ಪಾಂಡವರು ಕೂಡ ಅದೇ ಶಮಿ ವೃಕ್ಷವನ್ನೇ ಆಶ್ರಯಿಸಿದ್ದಾರೆ. ಹಾಗಾಗಿ ಮತ್ತೆ ಶಮಿ ವೃಕ್ಷವನ್ನೇ ನಾವು ತರಬೇಕು ಅಂತಂದು ವಸಿಷ್ಠರು ಕೇಳಿದ್ರು, ಇನ್ನೆಲ್ಲಿ ಶಮಿ ವೃಕ್ಷ ಸಿಗ್ತದೆ ಅಂತಂದಾಗ ಇದೆಲ್ಲ ಜಾಗ ಯಾರ್ದು? ಅಗಸ್ತ್ಯಾಶ್ರಮದ ಹತ್ತಿರ ಇರೋದಿದು. ಅಗಸ್ತ್ಯರು ಹೇಳಿದ್ರು, ಇಲ್ಲೇ ಹತ್ತಿರದಲ್ಲೇ ಶಮಿ ವೃಕ್ಷ ಉಂಟು. ಅದಕ್ಕಾಗಿ ಅತ್ರೈವ ಉತ್ತರ ದಿಗ್ಭಾಗೆ ತೀರ್ಥೆ ಕೌಮಾರ ಸಂಜ್ಞಕೆ, ಕುಮಾರಧಾರ ಅಂತೇಳಿದೆ, ಆ ತೀರ್ಥದ ಹತ್ತಿರ ಒಳ್ಳೆಯ ವೃಕ್ಷರಾಜ ಶಮಿ ವೃಕ್ಷ ಸಿಗುತ್ತದೆ ಅಂತ ಹೇಳಿದ್ರು. ಆವಾಗ ಅಲ್ಲಿಗೆ ಬಂದು ಶಮಿ ವೃಕ್ಷಕ್ಕೆ ದೇವರು ನಮಸ್ಕಾರ ಮಾಡ್ತಾ ಇದ್ದಾನೆ. ಶಮಯ ಮೇ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ. ಅರ್ಜುನನಿಗೆ ಅವರ ಮಹಾಭಾರತದ ಕಥೆಯಲ್ಲಿ ಬರ್ತದಲ್ಲ ಹಾಗೆ ಅವರ ಧನುರ್ಬಾಣಗಳನ್ನ ಮತ್ತೆ ಸಂರಕ್ಷಣೆ ಮಾಡಿದ ರಾಮನಿಗೆ ಮತ್ತೆ ಸೀತಾದೇವಿಯನ್ನ ತೋರಿಸಿಕೊಟ್ಟ ಶಮಿ ವೃಕ್ಷವೇ ನನ್ನ ಪಾಪವನ್ನು ಪರಿಹಾರ ಮಾಡಿ ನನ್ನ ಕಾರ್ಯ ಸಾಂಗೋಪಾಂಗವಾಗಿ ನೆರವೇರಬೇಕು ಅಂತ ಕೇಳ್ಕೊಳ್ತಾರೆ. ಇತಿ ಸಂಪ್ರಾರ್ಥ್ಯ ಮಾತರ್ಮೆ ಕುರು ಕಲ್ಯಾಣಂ ಅವಿಘ್ನೇನ ಸುರಪ್ರಿಯೇ. ಅವಿಘ್ನವಾಗಿ ಮುಗಿಲಿ ಅಂದ್ರೆ ಗೊತ್ತಾಗುದಿಲ್ಲ. ಅದಕ್ಕೊಂದು ಸ್ಪಷ್ಟತೆ ಕೊಟ್ಟ. ಏನಂತಂದ್ರೆ ಕಲಹ ಸರ್ವದೇವಾನಾಂ ರಾಜ್ಯಸ್ತಸ್ಯ ಚ ನೋದ್ಭವೇ. ಮದುವೆಯೊಳಗೆ ಒಂದು ಜಗಳ ಯಾವಾಗಲೂ ಇರ್ತದೆ. ಬೀಗರಿಗೆ ಪಾಪ ಏನೋ ಒಂದಾಗಿ ಮನಸ್ತಾಪ ಆಗಿ ಜಗಳ ಅಂತ. ಹೀಗಾಗಿ ರಾಜನಿಗೂ ಮತ್ತು ಪರಿವಾರದವರಿಗೂ, ಅರ್ಥಾತ್ ನಮ್ಮ ಪರಿವಾರದವರಿಗೂ ಜಗಳ ಆಗುವುದು ಬೇಡ. ಎಷ್ಟೋ ಮದುವೆಗಳು ಪಾಪ ಇವ್ರು ಮಗನ ಮದುವೆ ಮಾಡ್ಲಿಕ್ಕೆ ಕೊಟ್ಟಿರ್ತಾರೆ. ಮಗಳ ಗಂಡ ಮತ್ತೆ ಸಿಟ್ಟು ಮಾಡ್ಕೊಂಡು ಕೂತ್ಬಿಟ್ರು. ಏನ್ ಮಾಡ್ಬೇಕು? ಇವ್ರು ಮಗನನ್ನ ನೋಡ್ಬೇಕು, ಪುರೋಹಿತರು ಅಲ್ಲಿ ಕರೀತಿರ್ತಾರೆ, ಈ ಕಡೆ ಇವ್ರು ಸಿಟ್ಟು ಕಾಯ್ತಾ ಇರ್ತದೆ. ಏನ್ ಮಾಡ್ಬೇಕು? ಈ ತರದ್ದು ಬೇಕಾದಷ್ಟು ನಡೀತಾ ಇದೆ. ಹೀಗಾಗಿ ಬೀಗರಿಗೆ ಪರಸ್ಪರ ಜಗಳ ಆಗೋದು ಬೇಡ ಅಂತ ಪ್ರಾರ್ಥನೆ ಮಾಡಿದ್ರು. ಹೀಗಾಗಿ ಅದೆಲ್ಲ ಆಯ್ತು. ಆವಾಗ ಮತ್ತೆ ವಸಿಷ್ಠರು ಹೇಳ್ತಾರೆ, ಒಂದು ಟೊಂಗೆಯನ್ನಾದ್ರೂ ತಗೊಂಡು ಪ್ರತಿಷ್ಠಾಪನೆ ಮಾಡಬೇಕು. ಎಲ್ಲಿ ಮಾಡಬೇಕು? ನಾರದರು ಹೇಳಿದ್ರಂತೆ, ಎಲ್ಲಿ ನೀನು ವಾಸ ಇದ್ದೀಯೋ ಅಲ್ಲಿ ಮಾಡಬೇಕು. ಹೀಗಾಗಿ ಅದನ್ನ ನಿಕೃತ್ಯ, ಅದನ್ನ ಚೆನ್ನಾಗಿ ಕತ್ತರಿಸಿ ಯಾವ ಶಮಿ ವೃಕ್ಷದ ಒಂದು ಟೊಂಗೆಯನ್ನ ಅದನ್ನ ಶಿರಸಾಧಾರ್ಯ ತಲೆ ಮೇಲೆ ಇಟ್ಕೊಂಡು ತಗೊಂಡು ಧೃತ್ವ ವಾದಿತ್ರಾಣಾಂ ಸ್ವನೇನ ಚ. ಊರಿನೊಳಗೆ ಅದನ್ನ ತಗೊಂಡು ಬರ್ತಾ ಇದ್ದಾನೆ. ಜೋರಾಗಿ ವಾದ್ಯ ಘೋಷ ಎಲ್ಲ ಆಗ್ತಾ ಇದೆ.
ಅಲ್ಲ ಮದುವೆಗೆ ಅಂತ ವಾದ್ಯಘೋಷದವ್ರು ಬಂದಿದ್ರು. ಇದ್ಯಾವ್ದು ಮತ್ತೆ ಹೊಸ ಕಾರ್ಯಕ್ರಮ ಅಂತಂದ್ರೆ ಇದು ಕುಲದೇವತಾ ಪೂಜೆ. ಕುಲದೇವತಾ ಪೂಜೆ ದಿವಸ ವಿಶೇಷವಾಗಿ ವಾದ್ಯಗಳನ್ನ ಬಾರಿಸಬೇಕು. ಕುಲದೇವರನ್ನ ಪ್ರತಿಷ್ಠಾಪನೆ ಮಾಡೋ ಕಾಲಕ್ಕೆ ಇಷ್ಟು ಮತ್ತೆ ಭಕ್ತಿಯಿಂದ ನಡ್ಕೋಬೇಕು ಅಂತ ಶ್ರೀನಿವಾಸ ತೋರಿಸ್ತಾ ಇದ್ದಾನೆ. ಆವಾಗ ಎಲ್ಲಿ ಸ್ಥಾಪನೆ ಮಾಡಬೇಕು ಅಂತಂದಾಗ ಹೇಳಿದ್ರು, ವರಾಹ ದೇವರ ಮನೆ ಹತ್ತಿರ ಸ್ಥಾಪನೆ ಮಾಡು. ಅವರೇ ಕೊಟ್ಟಿದ್ದಲ್ಲ ಜಾಗ, ಅಲ್ಲೇ ಇರೋದು ನೀನು ವಾಸ, ಅದಕ್ಕಾಗಿ ಅಲ್ಲೇ ಮಾಡಬೇಕು ಅಂತಂದಾಗ ಮತ್ತೆ ಇನ್ನು ಇಷ್ಟು ದೂರ ಬಂದೀವಿ, ಮತ್ತೆ ವರಾಹ ದೇವರಿಗೆ ಒಂದು ಆಮಂತ್ರಣ ಕೊಟ್ಟು ಬಿಡೋಣ ಅಂತ ಅನ್ಕೊಂಡೆ. ಪಾಪ ಅವನಿಗೆ ನೆನಪಾಗಿದ್ದಿಲ್ಲೇನೋ, ಆದ್ರೆ ಈಗ ನೆನಪಾಯ್ತು. ಓಹೋ, ನಾನು ಶಮಿ ವೃಕ್ಷವನ್ನು ಇಡಲಿಕ್ಕೆ ಹೋದಾಗ ವರಾಹ ದೇವರು ಹೊರಗೆ ಬಂದು ನಿಂತು ಬಿಡ್ತಾರೆ. ಪಾಪ ಅವ್ರದ್ದು ಈಗ ಊಟ ಆಯ್ತು, ಒಳ್ಳೆ ಅಡಿಕೆ ಹಾಕೊಂಡು ಹೊರಗೆ ಬಂದು ನಿಂತಿರ್ತಾರೆ, ನೋಡ್ತಾರೆ ಏನೋ ಕಾರ್ಯಕ್ರಮ ನಡೀತಾ ಇದೆಯಲ್ಲ ಅಂತ. ಆವಾಗ ಹೇಳೋದು ಚೆನ್ನಾಗಿರೋದಿಲ್ಲ. ಅದಕ್ಕಾಗಿ ಮೊದಲೇ ವರಾಹ ದೇವರ ಶರಣಕ್ಕೆ ಹೋಗ್ಬಿಟ್ಟು ವರಾಹ ಶರಣಂ ಗತ್ವಾ ವಚ ಏತತ್ತಂ ತಮಬ್ರವೀತ್. ಹೋಗಿ ಏನ್ ಹೇಳಿದ್ರು, ನೋಡಪ್ಪ, ನಾನು ಬಂದದ್ದು ಅನಾಥನಾಗಿ, ಯಾರೂ ಇಲ್ಲದಂತೆ ಬಂದವನು. ಏನೆಲ್ಲ ಮತ್ತೆ ಬೇರೆ ಬೇರೆ ಪ್ರಸಂಗಗಳು ನಡೀತು. ಆದರೆ ಜಾಗ ಕೊಟ್ಟು ನನ್ನನ್ನು ಪೋಷಣೆ ಮಾಡಿ ಬಕುಲಾವತಿಯನ್ನು ಕೊಟ್ಟು, ಬಕುಲಮಾಲ ಅವಳನ್ನು ಕೊಟ್ಟು, ಮುಂದೆ ಎಲ್ಲಾ ಅನುಕೂಲಗಳನ್ನು ಮಾಡಿಕೊಟ್ಟ ವರಾಹ ದೇವರಿಗೆ ನಿನ್ನ ಪ್ರಸಾದದಿಂದ ನನ್ನ ಮದುವೆ ಆಗ್ತಾ ಇದೆ ಇವತ್ತು. ಹೀಗಾಗಿ ಒಳ್ಳೆ ಮನೆ ನೀನು ಕೊಟ್ಟಿದ್ದಕ್ಕೆ, ಮತ್ತೆ ಸೈಟು ಮನೆ ನೋಡೇ ಮತ್ತೆ ಕನ್ಯಾ ಕೊಡ್ತಾರೆ, ಅದಕ್ಕಾಗಿ ನೀನು ಕೊಟ್ಟಿದ್ದಕ್ಕೆ ಮದುವೆ ಆಗ್ತಾ ಇದೆ ಅಂತ ಹೇಳಿ ಹೋಗಿ ಹೇಳ್ತಾರೆ. ಆವಾಗ ಗುರುಸ್ತ್ವಂ ಸರ್ವಲೋಕಾನಂ ಕೃತಕೃತ್ಯಂ ಚ ಮಾಂ ಕುರು. ನೀನು ನನ್ನ ಮದುವೆಗೆ ಇವತ್ತಿನಿಂದ ಮದುವೆ ಆಗುವವರೆಗೂ ಎಲ್ಲಾ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದಾಗ ವರಾಹ ದೇವರಂದ್ರು, ನಾನು ಈಗಾಗಲೇ ನನ್ನ ಸ್ಥಾನದಲ್ಲಿ ಬಕುಲಾವತಿ ಇಟ್ಟು ಬಿಟ್ಟಿದ್ದೆ. ನಿನ್ನ ಹತ್ರ ಇದ್ದಾಳಲ್ಲ ಬಕುಲಾವತಿ, ಅವಳೇ ನನ್ನ ಸ್ಥಾನದಲ್ಲಿ ಇರೋಳು, ನನ್ನ ತಾಯಿ, ನಿನ್ನ ತಾಯಿ ಸ್ಥಾನದಲ್ಲಿ. ನನಗ್ ಮಾತ್ರ ಬರ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಗದ್ದೆಯೊಳಗೆ ಕ್ಷೇತ್ರಂ ಪಕ್ವಂ ಮದೀಯಂ, ಗದ್ದೆಯೊಳಗೆ ಎಲ್ಲ ಚೆನ್ನಾಗಿ ಮತ್ತೆ ಫಸಲು ಬಂದಿದೆ, ಅದನ್ನ ನಾನು ಗಮನಿಸ್ಬೇಕೀಗ, ಇಲ್ಲ ಅಂದ್ರೆ ಮತ್ತೆ ಎಲ್ಲ ಹಾಳಾಗಿ ಹೋಗ್ತದೆ. ಆದ್ದರಿಂದ ಕೆಲಸ ಬಹಳ ಇರೋದ್ರಿಂದ, ಕಾರ್ಯದ ಒತ್ತಡದಿಂದ ನಾನು ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ತರ ಹೇಳ್ಬೇಕು. ಮದುವೆಗೆ ಬರ್ಲಿಕ್ಕೆ ಆಗಿಲ್ಲ ಅಂದ್ರೆ ಅವತ್ತೇ ಹೇಳ್ಬಿಡ್ಬೇಕು. ಅದನ್ನೂ ಒಂದು ತೋರಿಸಿದ ವರಾಹದೇವರು. ಪಾಪ ಬರ್ತೀವಿ ಅನ್ನೋದು ಅವರೊಂದು 500 ಹಿಡ್ಕೊಳ್ಳೋದು, ಆಮೇಲೆ ಒಂದು 200 ಆಗೋದು, ಇಂಥವೆಲ್ಲ ಆದ್ರೆ ಬಹಳ ದುಃಖ ಆಗ್ತದೆ. ಅದಕ್ಕಾಗಿ ಬರ್ತೀವಿ ಬರೋದಿಲ್ಲ ಕ್ಲಿಯರ್. ಯಾರಾದ್ರೂ ಹಂಗೆ ಹೇಳಿದ್ರೆ ವರಾಹ ದೇವರ ಮತ್ತೆ ಒಕ್ಕಲದವರು ಅಂತ ತಿಳ್ಕೊಡು, ಅದು ಹೇಳ್ಬೇಕು. ಅವಾಗ ಶ್ರೀನಿವಾಸ ಅಂದ, ಆಗಲಿ, ಕುಲದೇವ ಪ್ರತಿಷ್ಠಾಪನೆಯನ್ನು ಇಲ್ಲೇ ಮಾಡ್ತೀನಿ, ಅದಕ್ಕಾದ್ರೂ ಅನುಜ್ಞೆಯನ್ನು ಕೊಡಬೇಕು. ಇತ್ಯೇವಂ ಪ್ರಾರ್ಥಯಂತಂ ತಂ ಶ್ರೀನಿವಾಸಂ ಪರಾತ್ಪರಂ ತಥಾಸ್ತು ಇತ್ಯವದದ್ರಾಜನ್. ರಾಜನ್ ಕ್ರೋಢರೂಪಿ ಹರಿಸ್ವಯಂ, ತಾನೂ ಹರಿಯ ರೂಪನೇ ಆದ ಆ ಕ್ರೋಢರೂಪಿ ಪರಮಾತ್ಮ ತಥಾಸ್ತು, ಆಯ್ತಪ್ಪ ಮಾಡು, ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿದಾಗ ಅವನು ಪ್ರತಿಷ್ಠಾಪನೆ ಮಾಡಿ ಬರ್ತಾ ಇದ್ದಾರೆ. ಬಂದು ಶ್ರೀನಿವಾಸ ತಕ್ಷಣ ಬ್ರಹ್ಮದೇವರು ಕರೆದು ಹೇಳ್ದ, ನೋಡಪ್ಪ ಎಲ್ಲ ಆಯ್ತು, ನಡ್ರಿ ಹೋಗೋದು ಅಂತ. ಏನು ಅದನ್ನು ಕೂಡ ಊಟದ್ದು ನೋಡ್ಕೊಳ್ಳೋ ದಾರಿಯೊಳಗೆ, ಪಾಪ ಅಲ್ಲೊಂಚೂರು ಇಲ್ಲೊಂಚೂರು ಏನೋ ಮಾಡ್ಲಿಕ್ಕೆ ಬರ್ತದೆ, ನಾವೇನು ಈಗ ಅದಕ್ಕೆ ನಿಲ್ಲೋದು ಬೇಡ, ತಡ ಆಗಿದೆ, ಇವತ್ತು ಈಗಾಗಲೇ ಸಪ್ತಮಿ ದಿವಸ, ಇನ್ನೇನು ಜಾಸ್ತಿ, ಇವತ್ತು ಅಷ್ಟಮಿ ಆದ್ರೆ ಅವತ್ತು ಸಪ್ತಮಿ, ಹೀಗಾಗಿ ಸಪ್ತಮಿ ದಿವಸಕ್ಕೆ ನಾವು ಮತ್ತೆ ಹೊರಟು ಬಿಡ್ಬೇಕು, ಆದ್ದರಿಂದ ಬೇಗ ಬೇಗ ಹೊರಡಬೇಕು ಅಂತಂದ್ರು. ಆವಾಗ ಬ್ರಹ್ಮದೇವರಂದ್ರು, ಏನ್ ಮಾತಾಡುತ್ತೆ ಶ್ರೀನಿವಾಸ ಅಂತ. ಅಲ್ಲ, ಮೊದಲನೇದ್ದು ಉಪವಾಸೇನ ಗೋವಿಂದ ನಗಂತವ್ಯಂ ಹಿ ತತ್ಪುರಂ. ಉಪವಾಸ ಎಂದು ನಾವು ಹೋಗ್ಬಾರ್ದು. ಅದು ವಿಶೇಷವಾಗಿ ಕುಲದೇವತಾ ಪ್ರತಿಷ್ಠಾಪನೆ ಮಾಡಿ ದೇವರ ಊಟ ಅಂತ ಮಾಡಿದ ಮೇಲೆ ಉಪವಾಸ ಯಾರು ಹೋಗ್ತಾರೆ? ಹೋಗ್ಲಿ, ಅದನ್ನು ಒಂದು ಪಕ್ಷ ಒಪ್ಕೊಂಡ್ಬಿಡೋಣ, ನೀನೇ ಎಲ್ಲರೂ ಸರ್ವಸ್ವ ಇದ್ದಿ ಅಂತ ಹೇಳಿ. ಆದ್ರೆ ಈ ಕೂತಾರಲ್ಲ ಮುನಿಗಳು, ವಸಿಷ್ಠರನ್ನು ಹಿಡ್ಕೊಂಡು ಎಲ್ಲರೂ ಭಯಂಕರ ಹಸದು ಬಿಟ್ಟಿದ್ದಾರೆ. ಮುನಿಗಳು ಹಸದರೆ ಏನಾಗ್ತದೆ ಅಂತ ನೀವೇ ನೋಡಿರಿ. ದುರ್ವಾಸರ ಕಥೆ ಕೇಳಿಲ್ಲ, ಬೇರೆ ಬೇರೆ ಋಷಿಗಳ ಕಥೆ ಕೇಳಿಲ್ಲ. ಆದ್ದರಿಂದ ಮುನಯಃ ಕ್ಷುದಿತಾ ಸರ್ವೇ, ಒಳ್ಳೆ ಹಸಿವಾಗಿದೆ ಅವರಿಗೆ. ಹೀಗಾಗಿ ನೀನ್ ಏನ್ ಮಾಡಿಕೊಟ್ರು ಅದನ್ನು ರುಚಿಯಾಗಿ ತಿಂತಾರೆ ಪಾಪ, ಅಷ್ಟು ಹಸಿವು. ಬಾಲ ವೃದ್ಧ ಅಬಲಾದಯ, ಹೆಣ್ಣು ಮಕ್ಕಳು, ವೃದ್ಧರು, ಬಾಲಕರು ಎಲ್ಲರೂ ಇದ್ದಾರೆ. ಹೀಗಾಗಿ ಈ ಮಾತನ್ನು ನೀನು ಅನ್ನಬಾರದು. ಹಸಿವಾಗಿದೆ ಅವರಿಗೆಲ್ಲ, ಊಟಕ್ಕೆ ವ್ಯವಸ್ಥೆ ಆಗ್ಬೇಕು. ಬೆಳಗ್ಗೆಯಿಂದ ಊಟದ ಬಗ್ಗೆ ವಿಚಾರ ಮಾಡಿಲ್ಲ ಅವರು. ಹಿಂದಿನ ದಿವಸನೇ ಸಾಮಾನು ತರಿಸಿ ನಾವೆಷ್ಟು ಕಷ್ಟಪಡ್ಬೇಕು ಎಲ್ಲರೂ. ಅಷ್ಟೇನೂ ಇಲ್ಲ. ಶ್ರೀನಿವಾಸ ಸುಮ್ಮನಿದ್ದು ಬಿಟ್ಟ. ಮತ್ತಂತಾನೆ ಶ್ರೀನಿವಾಸ, ಹುಚ್ಚಿದ್ದೀರಿ ನಾವು. ಯಾಕೆ ಅಂದ್ರೆ ಬಂದವರು ಎಷ್ಟು ಜನ ನೋಡೋದು ಸ್ವಲ್ಪ. ನಿನ್ನೆ 10 ಲಕ್ಷ ಜನ ಮೊದಲನೇ ಕೌಂಟ್ ಅದು. ಇಲ್ಲಿ ಬಂದು 10 ಹೊತ್ತಿಗೆ ಇನ್ನು 10 ಲಕ್ಷ ಜನ ಸೇರಿರ್ತಾರೆ ಅದರೊಳಗೆ. ಆದ್ದರಿಂದ ಒಂದು ದೊಡ್ಡ ದೊಡ್ಡ ಮಾತಾಡಬಹುದು, ವಚನಾನಿ ಮಹಾರಹಾಣಿ ತವ ಪುತ್ರ ಪಿತಾಮಹ, ಆದರೆ ದ್ರವ್ಯಾಣಂ ಅಯುತಂ ತಾತ ಗತಂ ಮೇ ಕಾರಣೇ ಗಿರವು. ಇಷ್ಟೊತ್ತಿನೊಳಗೆ ನನಗೆ 10,000 ರೂಪಾಯಿ ಖರ್ಚಾಗ್ಬಿಟ್ಟது. ಅಯುತ ಅಂದ್ರೆ 10,000 ರೂಪಾಯಿ.
10,000 ದ್ರವ್ಯ ಖರ್ಚಾಗಿದೆ, ಇನ್ನೂ ಕೂಡ ವ್ಯಯ ಮಾಡಿಸ್ತೀಯಲ್ಲ, ಏನ್ ಹೇಳ್ಬೇಕು ನಿನಗೆ? ಅಷ್ಟೇ ಅಲ್ಲ, ಹೋಗ್ಲಿ, ನಿನಗೆ ಗೊತ್ತಿಲ್ಲೇನೋ ನನ್ನ ಸ್ಥಿತಿ ನಿನಗೊಬ್ಬನಿಗೆ ಚೆನ್ನಾಗಿ ಗೊತ್ತು. ರಿಕ್ತಂ ಮೇತ್ಯ ತ್ವೇವ ಮುಕ್ತಂ ಕಥಂ ಭವೇ. ನನ್ನ ಬಡತನ ಗೊತ್ತಿದ್ದು ಈ ಮಾತು ಅಂತೀಯಲ್ಲ, ಇಷ್ಟು ಮಂದಿ ಊಟಕ್ಕೆ ಹಾಕುವಂತ ಹೆಂಗ್ ಸಾಧ್ಯ ಅಂತಂದಾಗ ಸುಮ್ಮನಾಗ್ಬಿಟ್ರು ಬ್ರಹ್ಮದೇವರು, ಏನು ಮಾತಾಡ್ಬಿಟ್ರು, ಏನ್ ಹೇಳೋರು. ಆದ್ರೆ ರುದ್ರದೇವರು ಸುಮ್ ಕೊಡ್ಬೇಕಲ್ಲ, ಯಾವಾಗಲೂ ಪಾಪ ಅವರೇ ಮತ್ತೆ ಮೊದಲನೇ ಆಕ್ಷೇಪ ಮಾಡೋರು. ಅವ್ರು ಬಂದು ಹೇಳಿದ್ರು, ಶ್ರೋತವ್ಯಂ ವಚನಂ ತಾತ ಮಮ ಬಾಲಸ್ಯ ಮಾಧವ ವಿವಾಹ ಕರಣೆ ದೇವ ತಥಾ ಭವನ ಕರ್ಮಣಿ ಆರಬ್ಧಸ್ಯಾಂತ ಪರ್ಯಂತಂ ಯೋಹಿ ಯತ್ನಂ ಸಮಾಚರೇ. ನೋಡಪ್ಪ, ಮದುವೆ ಅಂತ ಮಾಡ್ಕೊಳ್ಳಿಕ್ಕೆ ಮೇಲೆ ಖರ್ಚಾಗೋದೆ, ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ನೀ ಎಷ್ಟು ಇಟ್ಕೊಂಡಿರ್ತೀವೋ ಇಂಟು 2 ಮಾಡಿಬಿಡು, ಅಷ್ಟು ಖರ್ಚು ಮಿನಿಮಮ್ ಆಗ್ತದೆ. ಆದ್ದರಿಂದ ಮದುವೆಗೆ ಖರ್ಚು ಅನಿವಾರ್ಯ. ಅಷ್ಟೇ ಅಲ್ಲ, ಮನೆ ಕಟ್ಟೋರಿಗೂ ಖರ್ಚು ಅನಿವಾರ್ಯ. ಪಾಪ ಮನೆ ಕಟ್ಟೋರು ಒಂದು 50 ಲಕ್ಷದೊಳಗೆ ಕಟ್ಟಿಬಿಡೋಣ ಅಂತ ಅನ್ಕೊಂಡಿರ್ತಾರೆ. ಸೈಟ್ ಆದ್ಮೇಲೆ ನಾ ಹೇಳಿದ್ದು ಆಗ್ಲಿ 50 ಲಕ್ಷ ಇದ್ದು 1 ಕೋಟಿ ಆಗ್ತದೆ. ಏನ್ ಮಾಡ್ಬೇಕು? ಹೌದು, ಮನೆ ಕಟ್ಟಬೇಕಾದ್ರೆ ಹಿಂಗೆ ಖರ್ಚು ಆಗ್ತದೆ. ಹೀಗಾಗಿ ಮದುವೆ ಆಗ್ಲಿ ಮತ್ತೆ ಮನೆ ಆಗ್ಲಿ ಖರ್ಚು ಅನಿವಾರ್ಯ. ಅಷ್ಟೇ ಅಲ್ಲದೆ ಹಿಡಿದ ಕೆಲಸವನ್ನ ಪೂರ್ಣ ಮಾಡ್ಬೇಕು, ಅರ್ಧಂಬರ್ಧ ಮಾಡಿ ಹೋಗ್ಬಾರ್ದು. ನಾವು ಹಸಿದ್ದೀವಿ, ಊಟಕ್ಕೆ ಹಾಕ್ಬೇಕು. ಯಾರು ಯೋಗ್ಯರು ಅವರು ಹಿಡಿದ ಕೆಲಸವನ್ನ ಪೂರ್ಣ ಮಾಡ್ತಾರೆ. ಪ್ರಾರಭ್ಯತೆ, ಅದಕ್ಕೊಬ್ಬರು ಸುಭಾಷಿತಕಾರ ಹೇಳ್ತಾರೆ, ಪ್ರಾರಭ್ಯತೆ ನ ಖಲು ವಿಘ್ನ ಭಯೇನ ನೀಚೈಹಿ ಪ್ರಾರಭ್ಯ ವಿಘ್ನ ವಿಹತಾ ವಿರಮಂತಿ ಮಧ್ಯಾಹ ವಿಘ್ನೈ ಪುನಃ ಪುನರಪಿ ಪ್ರತಿಹನ್ಯಮಾನಾಹ ಪ್ರಾರಬ್ಧಮುತ್ತಮ ಜನ ನ ಪರಿತ್ಯಜಂತಿ. ಅಧಮರು ಯಾರಿದ್ದಾರೋ ಅವ್ರು ಹಿಡಿದ ತಕ್ಷಣ ಏನೋ ಒಂದು ವಿಘ್ನ ಬಂತ ಅಲ್ಲ, ಅಧಮರಂತೂ ವಿಘ್ನ ಬರ್ತದೆ ಅಂತ ಗೊತ್ತಾಗಿ ಕೆಲಸನೇ ಮಾಡೋದಿಲ್ಲ. ಮಧ್ಯಮರು ವಿಘ್ನ ಬಂದಾಗ ಕೈವನ್ನು ಕೈ ಬಿಟ್ಬಿಡ್ತಾರೆ. ಆದ್ರೆ ಉತ್ತಮ ಜನರು ಯಾರು ಅಂದ್ರೆ ಹಿಡಿದ ಕೆಲಸವನ್ನ ಎಷ್ಟೇ ಖರ್ಚಾಗ್ಲಿ, ಅದು ಅದು ದೈಹಿಕ ಇರಲಿ ಮತ್ತೆ ಮಾನಸಿಕ ಇರಲಿ ಅಥವಾ ಆರ್ಥಿಕವಾಗಿರಲಿ, ಖರ್ಚು ಮಾಡಿ ಅದನ್ನು ಸಾಧಿಸ್ತಾರೆ. ಆದ್ದರಿಂದ ನೀನು ಪುಣ್ಯವಂತ ಅಂತ ಅನಿಸ್ಕೋಬೇಕು ಅಂದ್ರೆ ಇವರಿಗೆಲ್ಲ ಊಟಕ್ಕೆ ಹಾಕ್ಬೇಕು ಅಂತ ಹೇಳ್ಬೇಕು. ಮತ್ ಹಂಗಂದ್ರೆ ಇವರು ದುಡ್ಡಿಲ್ಲಲ್ಲ, ಏನ್ ಮಾಡೋದು? ಅದಕ್ಕೆ ಹೇಳ್ದ, ಬಹುಳಾರ್ಥವ್ಯಯೇನಾಪಿ ತದಭಾವೇತು ಋಣಂ ಚರೇ. ಶುಭ ಕಾರ್ಯದೊಳಗೆ ಬೇಕಾದಷ್ಟು ಖರ್ಚಿರ್ತದೆ, ದುಡ್ಡಿಲ್ಲ ಅಂತ ಆದ್ರೆ ಋಣವನ್ನಾದ್ರೂ ಮಾಡಬೇಕು, ಸಾಲವನ್ನಾದ್ರೂ ಮಾಡಬೇಕು, ಋಣಂ ಕೃತ್ವ ಮಾಡಬೇಕು, ಇಲ್ಲಾಂದ್ರೆ ಕೆಲಸ ಆಗೋದಿಲ್ಲ ಅಂತಂದ. ಅಲ್ಲಪ್ಪ, ನೀ ಹೇಳಿದ್ ಚೆನ್ನಾಗಿದೆ, ನೀ ಸಣ್ಣ ಹುಡುಗ ಗೊತ್ತಾಗೋದಿಲ್ಲ, ಋಣ ಮಾಡಬೇಕು ಮತ್ತೆ ಸಾಲ ಮಾಡಬೇಕು ಅಂತಂದ್ರೆ ಇಂಥ ಪರಿಸ್ಥಿತಿಯೊಳಗೆ ಈಗ 12 ಗಂಟೆ, ಅದು ಮತ್ತೆ ನಾಳೆ ನಾಡಿದ್ದು ಬ್ಯಾಂಕ್ ಬಂದ್, ಹೀಗೆಲ್ಲ ಇರುವಾಗ ಯಾರು ಕೊಡ್ತಾರೆ ನನ್ನ ಸಾಲ? ಲೋನ್ ಕೊಡೋರು ಯಾರು? ಅದಕ್ಕಾಗಿ ನೀನು ನೋಡ್ಕೊಂಡು ಮಾತಾಡು ಅಂತಂದ. ಆವಾಗ ಅಂದ, ಇಲ್ಲಿಲ್ಲೇನು ಯಾರು ನೋಡು, ಇಡೀ ಜಗತ್ತಿಗೆ ದುಡ್ಡಿಗೆ ಒಬ್ಬ ಪುರುಷನನ್ನ ಕೂಡಿಸಿ ಅಲ್ಲ, ಅವನ್ ಕರೆದು ಕೇಳು ಅಂತಂದ. ಆವಾಗ ಏವ ಮುಕ್ತ ಶಿವಂ ಪ್ರಾಹ ಕುಬೇರಂ ಪುರುಷೋತ್ತಮ. ಕುಬೇರನ ಕರೆದು ಹೇಳಿದ, ನಿಧಾನಕ್ಕೆ ಹೇಳಿದ್ದು, ಒಂದು ರಹಸ್ಯದ ಯಾರಿಗೂ ಹೇಳಬೇಡ. ಏನಂದ್ರೆ ಇಲ್ಲಿ ಹೇಳೋದೇ ಇಲ್ಲ, ಅದನ್ನ ಒಂದ್ ಸ್ವಲ್ಪ ದೂರ ಹೋಗೋಣ, ರುದ್ರ ಮತ್ತು ಬ್ರಹ್ಮ ಇಬ್ರು ಬರ್ತಾರೆ, ನಾವು ಒಂಚೂರು ದೂರ ಹೋಗಿ ಮಾತಾಡ್ಕೊಂಡು ಬರೋಣ ಅಂತ. ಎಲ್ಲಾ ಮಂದಿ ಕೂತಾರ ಪಾಪ. ಏಕಾಂತೆ ಸ್ವಾಮಿ ತೀರ್ಥಸ್ಯ ಪಶ್ಚಿಮೇ ಅಶ್ವತ್ಥ ಸನ್ನಿಧವು. ಏಕಾಂತದಲ್ಲಿ ಸ್ವಾಮಿ ತೀರ್ಥದ ಪಶ್ಚಿಮ ಭಾಗದಲ್ಲಿ ಅಶ್ವತ್ಥ ವೃಕ್ಷ ಇದೆ. ಆ ಅಶ್ವತ್ಥ ವೃಕ್ಷದ ಸನ್ನಿಧಿಯೊಳಗೆ ಆ ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಹೇ ವಸುಪ ಅಂದ್ರೆ ಶ್ರೀಮಂತನೇ, ವಸು ಅಂದ್ರೆ ಸಂಪತ್ತನ್ನ ಪಾಲಿಸುವವನಿಗೆ ವಸುಪ ಅಂತ ಕರೀತಾರೆ. ಕಲ್ಯಾಣಂ ಮೇಕಲವು ಯುಗೆ ದತ್ವಾ ಧನಂ ಯಾವದಿಷ್ಟಂ ಪುತ್ರಸ್ಯ ನರವಾಹನ. ನನಗೇನು ಇಷ್ಟ ಇಲ್ಲ ದುಡ್ಡು ಖರ್ಚು ಮಾಡ್ಬೇಕು ಅಂತ, ಯಾವದಿಷ್ಟಂ ಪುತ್ರಸ್ಯ. ನಮ್ ಬ್ರಹ್ಮದೇವರು ಹೇಳಿರ್ತಾರೆ ಇಷ್ಟು ಖರ್ಚು ಮಾಡ್ಬೇಕು, ಹೀಗಾಗಿ ಅದು ಎಷ್ಟು ಖರ್ಚನೋ ಅದು ಅವನ್ ಕೇಳ್ಕೊಂಡು ಅಷ್ಟು ಕೊಟ್ಬಿಡು, ದುಡ್ಡು ಸಾಲಕ್ಕಾಗಿ ಕೊಡು ಅಂತ ಕೇಳಿ. ಇಷ್ಟು ಚಂದ ಬಳಸ್ತಾರೆ ನೋಡ್ರಿ, ಎಷ್ಟು ನನಗೆ ಯಾವದಿಷ್ಟಂ ಮಮ ಅಂತಂದಿಲ್ಲ, ಯಾವದಿಷ್ಟಂ ಪುತ್ರಸ್ಯ, ಅವನಿಗೇನ್ ಬೇಕೋ ಅಷ್ಟು ಕೊಡು ಅಂತಂದ. ಆವಾಗ ಕುಬೇರ ಅಂದ, ಏನ್ ಮಾತಾಡ್ತೀವಿ ಸ್ವಾಮಿ, ತವಾಧೀನಂ ಇದಂ ಸರ್ವಂ ಜಗದೇತಚ್ಚರ ಚರಾಚರಂ. ಗಜೇಂದ್ರ ಮುಖ್ಯೊಳಗೆ ಹೇಳ್ತಾರೆ, ಓಂ ನಮೋ ಭಗವತೆ ತಸ್ಮೈ ಯತ ಏತಚ್ಚರಾತ್ಮಕಂ ಪುರುಷಾಯಾದಿ ಬೀಜಾಯ ಪರೇಶಾಯಾದಿ ಧೀಮಹಿ. ಈ ಚರಾಚರಾತ್ಮಕವಾದ ಪ್ರಪಂಚ ಎಲ್ಲ ಯಾವರಿಂದ ನಡೀತಾ ಇದೆಯೋ ಆ ಪರಮ ಪುರುಷನಿಗೆ ನಮಸ್ಕಾರ ಅಂತ ಗಜೇಂದ್ರ ನಮಸ್ಕಾರ ಮಾಡ್ತಾರೆ. ಅದರ ಪ್ರಕಾರ ಈ ಚರಾಚರಾತ್ಮಕವಾದದ್ದೆಲ್ಲ ನಿನ್ನಿಂದ ನಡೀತಾ ಇದೆ, ಎಲ್ಲಾ ಜೀವರಾಶಿಗಳಲ್ಲಿ ನಾನು ಯಾರು ನಿನ್ ದುಡ್ಡು ಕೊಡೋನು? ಅಷ್ಟೇ ಅಲ್ಲ, ಹೋಗ್ಲಿ ದುಡ್ಡು ಅದಲ್ಲ ನನ್ನ ಹತ್ರ, ನೀನು ಧನಪತಿ ಅಲ್ಲ, ಧನಪತಿ ಅಂತ ಕರೀತಾರೆ ಕುಬೇರನ್. ಮತ್ತೆ ಕರೀತಾರಲ್ಲ ಅಂದ್ರೆ ಒಂದು ಒಳ್ಳೆ ಪಾಠ ಹೇಳ್ತಾರೆ, ಏನಂದ್ರೆ
ನಾನು ಧನಪತಿ ನಿಜ, ಆದರೆ ಅಹಂ ನಿಯೋಜಿತ, ನಾನಲ್ಲಿ ಕೂಡಿಸಲ್ಪಟ್ಟವನು ಅಷ್ಟೇ. ಅಹಂ ನಿಯೋಜಿತ ಸ್ವಯಾತಾತ ರಕ್ಷಿತುಂ ಚ ಧನಮ್ಮಯ, ನಿನ್ನದೇ ಸಂಪತ್ತನ್ನ ರಕ್ಷಣಾ ಮಾಡ್ಲಿಕ್ಕೆ ಕೂತವನ್ ನಾನು. ಯಾರಾದ್ರೂ ಬ್ಯಾಂಕಿಗೆ ಹೋಗಿ ಕ್ಯಾಶಿಯರ್ ನೋಡಿ ಏನ್ ದುಡ್ಡದ್ರಿ ಇವ್ರ ಹತ್ರ, ಎಂಥ ಧನವಂತರು ಅಂದ್ರೆ ಪಾಪ ಅವನಿಗೆ 30,000 ಸಂಬಳ ಇರ್ತದೆ, ಅವನ ಕೈ ಒಳಗೆ 30 ಲಕ್ಷ ಇರ್ತದ, ಆದ್ರೆ ಅವನಿಗೆ ಬರೋ ಸಂಬಳ 30,000. ಅವಾಗ ಅವನಂತಾನೆ ನಾನೇನಪ್ಪ ಈ ಕೆಲಸದ ನಾನು ನೋಡ್ಕೊಳ್ಳೋನು, ದೇಕರಿಕೆ ಮಾಡೋನು ಅಷ್ಟೇ ನಾ. ಆದ್ದರಿಂದ ಸಿರಿವಂತರೆಲ್ಲ ತಿಳ್ಕೊಳ್ಬೇಕಾದ ಪಾಠ ಇದು. ನಮ್ಮ ಹತ್ರ ಬಹಳ ದುಡ್ಡಿದೆ ಸಂಪತ್ತಿದೆ ಅಂತ ಯಾರಾದ್ರೂ ಅಂದ್ಕೊಂಡ್ರೆ ನಾಳೆ ಬೆಳಗ್ಗೆ ನಾವೇನಾದ್ರೂ ಇಲ್ಲಿಂದ ಹೊರಟ್ರೆ ದುಡ್ಡು ಬರೋದೇ ಇಲ್ಲ. ಆ ದುಡ್ಡನ್ನು ಬಳಸೋರು ಕೂಡ ನಿಮಗಾಗಿ ಬಳಸ್ತಾರ, ಅದು ಗೊತ್ತಿಲ್ಲ. ಆದ್ದರಿಂದ ದುಡ್ಡು ಜೊತೆಗೆ ಬರೋದಿಲ್ಲ. ಹೀಗಾಗಿ ಏನ್ ತಿಳ್ಕೊಬೇಕು, ಅದು ಹೇಳ್ತಾರಲ್ಲ, ಸುತ್ತಲೂ ಕುಳ್ಳಿದ್ದ ಮಿತ್ರ ಬಾಂಧವರೆಲ್ಲ ಧನಕ್ಕಾಗೇ ನಿನ್ನನೆ ನಂಬಿದವರು, ಅನುಮಾನವೇಕೆ ಜೀವನ ತೊಲಗಿದಾಕ್ಷಣ ಈ ಮುನ್ನೊಂದು ಅರಗಳಿಗೆ ನಿಲ್ಲಗೊಡರು, ಯಾರು ಸಂಗಡ ಬಾಹುರಿಲ್ಲ. ಯಾರು ಕೂಡ ಒಂದು ಕ್ಷಣ ಇಟ್ಕೊಳ್ಳೋದಿಲ್ಲ, 3 ತಾಸು ಮುಗಿಸ್ಬಿಡ್ತಾರೆ. ಇಷ್ಟು ಪರಿಸ್ಥಿತಿ ನಮ್ಮದು. ಅದಕ್ಕಾಗಿ ಶ್ರೀಮಂತರೇನು ಅನ್ಕೊಳ್ಬೇಕು, ದೇವರು ಕೊಟ್ಟ ಆ ದುಡ್ಡನ್ನ ನಾನು ಕೇವಲ ಜೋಪಾನ ಮಾಡ್ತಾ ಇದ್ದೀನಿ, ಯಾರಿಗೆ ಕೊಡಬೇಕು ಕೊಡಿಸ್ತಾನೆ, ಯಾರಿಗೆ ಬಿಡಬೇಕು ಬಿಡಿಸ್ತಾನೆ ಅಷ್ಟೇ. ಇದನ್ನ ಬಹಳ ಚೆನ್ನಾಗಿ ಕುಬೇರ ಇಂಥ ಒಂದು ಪ್ರಸಂಗದೊಳಗೆ ಆ ಪಾಠವನ್ನು ತಿಳಿಸ್ತಾನೆ. ದಾನ ದಾನೇ ನೈವ ಶಕ್ತಿ ಮಮ ಚಾಸ್ತಿ ಖಗಧ್ವಜ, ಕೊಡೋದ್ರೊಳಗೂ ಬಿಡೋದ್ರೊಳಗೂ ನನ್ನ ಶಕ್ತಿ ಇಲ್ಲ, ಏನ್ ಮಾಡ್ತೀವೋ ಮಾಡು ಅಂತಂದ. ಅದಕ್ಕೆ ಹೇಳಿದ ಶ್ರೀನಿವಾಸ, ಏಕಸ್ಮಿನ್ ಬ್ರಹ್ಮ ದಿವಸೆ ತು ಅವತಾರ ದಶಾಸ್ಮೃತಾ ಮಮ ಅವತಾರ ಸಮಯೇ ನಾನಯಾಮಿ ಧನಂ ಪ್ರಾತ್. ನೋಡಪ್ಪ, 10 ಅವತಾರ ಒಂದು ದಿನದ, ಬ್ರಹ್ಮದೇವರ ಒಂದು ದಿನದಲ್ಲೇ ಎಷ್ಟೋ ಅವತಾರಗಳು ಆಗಿ ಹೋಗ್ತಾವ. ನಮ್ಗೆ ಬಂದಾಗೆಲ್ಲ ನಾನು ದುಡ್ಡು ಕೈಯೊಳಗೆ ಇಟ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾನು ದುಡ್ಡು ತಂದಿಲ್ಲ, ನಿಜ ನೀ ಹೇಳಿ, ಎಲ್ಲಾ ನಂದೇ ದುಡ್ಡು, ನಾನು ಕೈಯೊಳಗೆ ಏನು ಇಟ್ಟುಕೊಂಡಿಲ್ಲ ಈ ಅಭಿಪ್ರಾಯ ಅಂತ ಹೇಳ. ಅದಕ್ಕಾಗಿ ನೀನು ನಿಮಿತ್ತನಾಗಿ, ದುಡ್ಡನ್ನ ಎತ್ತಿ ಕೊಡುವ ನಿಮಿತ್ತನಾಗಿ ಮತ್ತೆ ದಾನವನ್ನ ಮಾಡು ಅಂತ ಕೇಳ. ಸಾರಿಣೇ ದೇಹಿ ದೇಶ ಕಾಲ ಅನುಸಾರತಃ, ಇವತ್ತಿನ ದೇಶಕ್ಕೆ ಕಾಲಕ್ಕೆ ಅನುಸಾರವಾಗಿ ನೀನು ನನಗೆ ಮತ್ತೆ ದುಡ್ಡು ಲೋನ್ ಕೊಡಬೇಕು ಅಂತಲ್ಲ. ಅವನಂತೀಯ ಹಂಗಂದ್ರೆ ಸ್ವಾಮಿ, ಇವತ್ತಿನ ದೇಶದ ಕಾಲದ ಪರಿಸ್ಥಿತಿ ಹೇಳ್ತೀನಿ ಕೇಳ. ಏನಂದ್ರೆ ಲೋನ್ ಕೊಡಬೇಕು ಅಂತಂದ್ರೆ ಮೊದಲು ನೀನು ಮತ್ತೆ ಒಂದು ಪತ್ರ ಬರಿಬೇಕು. ಏನ್ ಪತ್ರ? ಋಣಪತ್ರ ಅಂತ ಬರ್ತದೆ. ಆ ಋಣಪತ್ರವನ್ನು ಬರಿಬೇಕು, ಅದಕ್ಕೆ 3 ಜನ ಸಾಕ್ಷಿ ಹಾಕ್ಬೇಕು. ಅಷ್ಟೇ ಅಲ್ಲ, ಆ ಋಣಕ್ಕೆ ಬಡ್ಡಿ ಸೇರಿಸಿ ದುಡ್ಡು ವಾಪಸ್ ಕೊಡಬೇಕು. ಇದು ಇವತ್ತಿನ ದೇಶ ಕಾಲಾನುಸಾರತಃ. ಅದನ್ನ ಮಾಡ್ತೀಯಾ? ಮಾಡೋಂಗಿದ್ರೆ ಮಾಡ್ತೀನಿ ಅಂತ. ಅವನು ಯಾವಾಗ ವಿನೋದದಿಂದ ಶುರು ಮಾಡಿದ್ನೋ ಇವನು ವಿನೋದದಿಂದಲೇ ಹೇಳು. ಹೌದಪ್ಪ, ಯುಗಾನುಸಾರಿಣಸ್ತೇಜ್ಯ ಕಥಂ ದಾಸ್ಯಾಮಿ ಚಕ್ರಭೃತ ಯದಿ ದತ್ತಂ ತ್ವಯಾ ಪತ್ರಂ ದಾಸ್ಯಾಮಿ ತೇ ತದಾ ದಾಸ್ಯಾಮಿ ತೇ ವಸು. ಹಾಗೆ ಅದನ ಸದನಂ ಲೋಕೆ ಯಥಾ ಕಾಂಕ್ಷತಿ ಮಾಧವ ತಥೈವ ನರಶಾರ್ದೂಲ ಭಗವಾನ್ ಲೌಕಿಕೈ ಸಮಃ. ಇದು ಹೆಂಗಿದೆ ಅಂತಂದ್ರೆ, ದುಡ್ಡಿಲ್ಲದವನು ಇವತ್ತು ಮತ್ತೆ ಬ್ಯಾಂಕಿಗೆ ಹೋಗಿ ದುಡ್ಡು ಕೇಳಿದಾಗ ಏನೇನು ಕೇಳ್ತಾರೋ ಪತ್ರಗಳು, ಆ ರೀತಿಯಾಗಿ ನಾನು ನಿನ್ನ ಕೇಳ್ತೀನಿ, ಆ ಪ್ರಕಾರ ನೀವು ಮಾಡಿಕೊಡು. ಹೌದಾ? ಬ್ರಹ್ಮದೇವರು ಕರೆದು ಪರವಂತ, ನನಗಿದೆಲ್ಲ ಗೊತ್ತಿಲ್ಲ, ಇದು ಇತ್ತೀಚಿಂದಲ್ಲ, ನೀನೇ ಸೃಷ್ಟಿ ಮಾಡಿದ್ದ, ಅದಕ್ಕಾಗಿ ಏನೇನದ ಎಲ್ಲ ನೋಡಿ ಆ ಪತ್ರ ಬರೆಸು ಅಂತ ಹೇಳಿ. ಬ್ರಹ್ಮದೇವರಂದ್ರು, ಹಾ ಬರೀತೀನಿ ನೋಡ್ರಿ. ಏನು? ಋಣಗ್ರಾಹಿ ಶ್ರೀನಿವಾಸ, ಋಣವನ್ನು ತೆಗೆದುಕೊಂಡವರು ಪಾರ್ಟಿ ಯಾರು? ಶ್ರೀನಿವಾಸ. ಧನದಾಯಿ ಧನೇಶ್ವರ, ದುಡ್ಡು ಕೊಟ್ಟವರು ಧನೇಶ್ವರ. ಇದು ಕುಬೇರ ಬ್ಯಾಂಕ್, ಅದರಿಂದ ಬಂದದ್ದು. ಆತ್ಮಕಾರ್ಯ ನಿಮಿತ್ತಂ ತು ಕಲ್ಯಾಣಾರ್ಥಂ ಕೆಲವು ಯುಗೆ ಪರ್ಪಸ್ ಆಫ್ ಲೋನ್ ಅಂತ ಬರೀತಾರ. ಅದು ಯಾವುದು ಅಂದ್ರೆ ಆತ್ಮಕಾರ್ಯ, ಅವನದೇನೋ ಪರ್ಸನಲ್ ವರ್ಕ್, ಸ್ಪೆಸಿಫಿಕ್ಲಿ ಅವನ ಲಗ್ನ, ಅದಕ್ಕಾಗಿ ದುಡ್ಡು ತಗೊಂಡಾನೆ. ಮತ್ತು ಯಾವಾಗ ಕೊಟ್ಟಿದ್ದು, ಎಲ್ಲಿ ಕೊಟ್ಟಿದ್ದು? ವೈಶಾಖ ಶುದ್ಧ ಸಪ್ತಮ್ಯಾಂ ವಿಲಂಬೆ ಚೈವ ವತ್ಸರೆ, ವಿಲಂಬಿ ನಾಮ ಸಂವತ್ಸರದ ವೈಶಾಖ ಶುದ್ಧ ಸಪ್ತಮಿ ದಿವಸ ಈ ಪತ್ರವನ್ನು ಬರೆದಿದ್ದೀನಿ. ಏನ್ ಕೊಟ್ವಿ ಅಂತಂದ್ರೆ, ರಾಮ ಮುದ್ರೆ ಉಳ್ಳ 14 ಲಕ್ಷ ಟಂಕೆ ರಾಮ ಟಂಕೆಯನ್ನು ಕೊಟ್ವಿ ಅಂತ ಬರೆದು, ಸ್ವರ್ಣದ ಟಂಕೆಯನ್ನ. ಮತ್ತೆ ಕೊಟ್ಟದ್ದು ಸುಮ್ಮನೆ ಕೊಟ್ಟದ್ದಲ್ಲ, ಹೇಳ್ತಾರೆ ದ್ರವ್ಯಂ ದತ್ತಂ ಧನೇಶೇನ ವೃದ್ಧಿಗ್ರಹ ಕಾರಣಾತ್. ಸುಮ್ಮನೆ ಕೊಟ್ಟಿಲ್ಲ, ಒಳ್ಳೆ ಬಡ್ಡಿ, ರೇಟ್ ಆಫ್ ಇಂಟ್ರೆಸ್ಟ್ ಹೈ ಇಟ್ಟೆ ಕೊಟ್ಟಿದ್ದಾನೆ, ಅಷ್ಟು ವಾಪಸ್ ಕೊಡ್ಬೇಕು ನನಗೆ. ಹೀಗಾಗಿ ಮತ್ತೆ ಯಾವಾಗ ಟೆನ್ಯೂರ್ ಹಣ್ಣು ಹಾಕ್ಬೇಕಲ್ಲ ಕೊನೆಗೆ, ಅದ್ರ ಮೇಲೆ EMI ಗೊತ್ತಾಗುತ್ತೆ ನಮ್ಗೆ. ಅದಕ್ಕಾಗಿ ವಿವಾಹ ವರ್ಷಮಾರಭ್ಯ ಸಹಸ್ರಾಂತೆ ಧನಂ ಪುನಃ, 1,000 ವರ್ಷ ಮತ್ತೆ ಟೆನ್ಯೂರ್ ಹಾಕ್ಬೇಕು. ಸ್ವಲ್ಪ ಜಾಸ್ತಿನೇ ಇಸ್ಕೊಂಡಿದ್ದ ಅನಿಸ್ತದೆ ಇವನು ಪಾಪ. ಇನ್ಮೇಲೆಲ್ಲ ಶುರು ಮಾಡ್ಬೇಕಲ್ಲ,
ಅದಕ್ಕಾಗಿ ಯಕ್ಷರಾಜನಾದ ಈ ಕುಬೇರನಿಗೆ ಕೊಡಬೇಕಾದದ್ದು 10,000 ವರ್ಷಗಳಲ್ಲಿ ಈ 14 ಮತ್ತೆ ಲಕ್ಷ ಟಂಕೆಗೆ ಸಮನಾದ ದುಡ್ಡು ವಿತ್ ಇಂಟ್ರೆಸ್ಟ್ ಅಂತ ಹೇಳಿ ಇಷ್ಟು ಬರೋದು. ಇದಕ್ಕೆ ಸಾಕ್ಷಿ 3 ಜನ ಹಾಕಿದ್ರು. ಏಕಸಾಕ್ಷಿ ಚತುರ್ವಕ್ತ್ರ ಬ್ರಹ್ಮದೇವರು ಮೊದಲನೇ ಸಾಕ್ಷಿ, ದ್ವಿತೀಯಸ್ತು ತ್ರಿಲೋಚನ ರುದ್ರದೇವರು 2ನೇ ಸಾಕ್ಷಿ. ಅಲ್ಲ ಇವರೆಲ್ಲ ಬ್ಲಡ್ ರಿಲೇಷನ್ ಅಲ್ಲ, ಮತ್ತೆ ಅವ್ರ ಸಾಕ್ಷಿ ಹೆಂಗ್ ಹಾಕ್ಸ್ಬೋದು? ಇವರೆಲ್ಲ ಸತ್ಯ ಮಾತಾಡುವರು. ಇವರ ನಮ್ಮಲ್ಲಿ ಯಾಕೆ ಹಾಕ್ಸೋದಿಲ್ಲ ಅಂದ್ರೆ ಬಹಳ ಮಹಾ ನೀಚರು ಇರ್ತಾರಂತ ಹಾಕ್ಸೋದಿಲ್ಲ. ಇವ್ರು ಪಾಪ ಸತ್ಯವಂತರಲ್ಲ, ಜಗತ್ತನ್ನು ನಡೆಸೋರು ಇವರೇ, ಆದ್ದರಿಂದ ಇವ್ರ ಸಾಕ್ಷಿ ನಡೀತದ. ಇನ್ನು 3ನೇದವರಿಲ್ಲ, ಇದ್ದವರೇ 4 ಜನ, ಅದರಲ್ಲಿ ಒಬ್ರು ಕೊಡೋರು ಒಬ್ರು ಇಸ್ಕೊಳ್ಳೋರು, ಇದ್ದದ್ದಿಬ್ರು. ಅದಕ್ಕಾಗಿ ಏನ್ ಮಾಡಿದ್ರು, 3ನೇದ್ದು ತೃತೀಯೋ ಅಶ್ವತ್ಥರಾಜಸ್ತು, ಆ ಅಶ್ವತ್ಥರಾಜನೇ 3ನೇ ಸಾಕ್ಷಿ ಅಂತ ಹೇಳಿ ವೇತ್ತಿ ಸರ್ವಮಿದಂ ದೃಢಂ ಅಂತ ಹೇಳಿ ಗಟ್ಟಿ ಪತ್ರವನ್ನ ಮಾಡಿ ಆ ಋಣಪತ್ರವನ್ನ ರಮಾಪತಿ ಅವನ ಕೈಗೆ ಇಟ್ಟಿದ್ದಾನೆ. ಇಟ್ಟು ಹೇಳ್ತಾನೆ, ಎಲ್ಲಾ ದುಡ್ಡನ್ನ ಕುಬೇರಸ್ತು ಕ್ಲುಪ್ತ ಸಂಖ್ಯಂ, ಚೆನ್ನಾಗಿ ಎಣಿಸಿಕೊಡ್ಬೇಕು, ಮತ್ತೆ ಕ್ಲುಪ್ತ ಸಂಖ್ಯೆಯಲ್ಲಿ ತಂದು ಈ ಬ್ರಹ್ಮದೇವರಿಗೆ ಕೊಟ್ಟು ಬಿಡು ಅಂತ ಹೇಳಿದ್ರು. ಆಮೇಲೆ ಬ್ರಹ್ಮದೇವರ ಕಡೆ ತಿರುಗಿ ಹೇಳ್ತಾರೆ, ದುಡ್ಡು ಬಹಳ ಬಂತು ಅಂತ ಸಿಕ್ಕಾಪಟ್ಟೆ ಸಾಮಾನು ತರಬೇಡ್ರಿ, ಸ್ವಲ್ಪ ಮಿತಂ ಅಂತ ಶಬ್ದ ಉಪಯೋಗ ಮಾಡ್ತಾರೆ. ಆನೀಯತಾಂ ತಂಡುಲಂಚ, ಅಕ್ಕಿ ತರಬೇಕು, ಮೊದಲನೇ ಕೆಲಸ ಅಕ್ಕಿ ಇಲ್ಲದೆ ಕೆಲಸ ಇಲ್ಲ. ಅದು ಏನು ಮಿತಂ ಅಂತ ಹೇಳಿ ಸ್ವಲ್ಪ ನೋಡ್ಕೊಂಡು ತಗೊಂಬರ್ರಿ, ಎಷ್ಟು ಬೇಕೋ ಅಷ್ಟು ಲೆಕ್ಕ ಹಾಕೊಡ್ರಿ, ಅಷ್ಟು ತಗೊಂಬರ್ರಿ. ಮಾಷಾಧಿಕಂ ಚ ಮುದ್ಗಾದೀನ್ ವಸ್ತೂನಿಹ ಸಮಾನಯ, ಮಾಷ ಮತ್ತೆ ಮುದ್ಗ ಇವೆಲ್ಲ ಉದ್ದು, ತೊಗರಿ ಮತ್ತೆ ಇದು ಹೆಸರು ಇವೆಲ್ಲ ತಗೊಂಬರ್ರಿ. ಗುಡ ತೈಲ ಮಧು ಕ್ಷೀರ ಶರ್ಕರಾಜ್ಯದ ದೀನಿಚ, ಗುಡ ಅಂತಂದ್ರೆ ಬೆಲ್ಲ, ತೈಲ ಎಣ್ಣೆ, ಮಧು ಅಂತಂದ್ರೆ ಜೇನುತುಪ್ಪ, ಕ್ಷೀರ ಅಂದ್ರೆ ಹಾಲು. ಅಲ್ಲ ಮತ್ತೆ ಹಾಲಿನ ವ್ರತ ಅದಲ್ಲ ಅಂದ್ರೆ ಅದು ವೈಶಾಖ ಮಾಸ, ಹೀಗಾಗಿ ಸಮಸ್ಯೆ ಇಲ್ಲ. ಶರ್ಕರ ಸಕ್ಕರೆ ತಗೊಂಬರ್ರಿ, ದಧೀನಿಚ ಒಳ್ಳೆ ಎಲ್ಲವನ್ನು ತೆಗೆದುಕೊಂಡು ಬರ್ರಿ. ಮತ್ತೆ ಬರುವಾಗ ಇಷ್ಟೇ ತರಬೇಡಿ, ಬರೇ ಊಟಕ್ಕೆ ಹಾಕಿದ ಅಂತ ನನಗೆ ಅಪವಾದ ಬರೋದು ಬೇಡ. ವಸ್ತ್ರಾಣಿ ಯೋಗ್ಯ ಮೂಲ್ಯಾನಿ ಸೋತ್ತರೀಯಾಣಿ ಚಾನಯ, ಹೆಣ್ಣು ಮಕ್ಕಳಿಗೆಲ್ಲ ಒಳ್ಳೆ ವಸ್ತ್ರ ಸೀರೆ ತಗೊಂಡ್ಬಂದ್ಬಿಡ್ರಿ, ಅಂದ್ರೆ ನಾಳೆಯಿಂದ ಯಾರು ಮಾತಾಡೋದಿಲ್ಲ, ಕೀಪ್ ಕ್ವೈಟ್ ಆಗ್ಬಿಡುತ್ತೆ. ಆದ್ದರಿಂದ ಹೆಣ್ಣು ಮಕ್ಕಳಿಗೆ ಒಳ್ಳೆ ಬಟ್ಟೆ, ಗಂಡಸರಿಗೆಲ್ಲ ಒಳ್ಳೆ ಉತ್ತರೀಯವನ್ನ ತೆಗೆದುಕೊಂಡು ಬರ್ರಿ. ಇನ್ನೂ ಹೇಳ್ತಾನೆ, ಬರ್ಬೇಕಾದ್ರೆ ಇಂಗು ಮತ್ತೆ ಖಾರ ಎಲ್ಲ ಮರೆತು ಬಿಟ್ಟಿರಪ್ಪ, ಅದೆಲ್ಲ ತರಬೇಕು ಅಂತೆಲ್ಲ ಹೇಳಿ, ತಿಲ ಹಿಂಗು ಮರಿಚ್ಚಾದಿ ಜೀರ ಸರ್ಷಪ ಮೇಥಿಕಾನ್ ಹರಿದ್ರಾಕ್ತಾನಿ ಕುರ್ವೀಥಾಹ ವಸ್ತ್ರಾಣಿ ದ್ವಿಜಯೋಷಿತಾಂ, ಎಲ್ಲವನ್ನು ತೆಗೆದುಕೊಂಡು ಬರಬೇಕು. ಆಮೇಲೆ ಹುಡುಗಿಗೆ ಏನು ಮಾಡ್ಸೇ ಇಲ್ಲ ಅಂತ ನೆನಪಾಯ್ತು. ಅವಾಗ ಓಹೋ, ಹೋಗಿ ಮಂಗಳಸೂತ್ರ ಅನ್ನೋದು ಕಟ್ಲಿಕ್ಕೆ ಒಂದು ಮಂಗಳಸೂತ್ರ ಬೇಕಲ್ಲ, ಅದನ್ನಾದ್ರೂ ಮಾಡ್ಕೊಂಡು ಬರ್ಲಿಲ್ಲ ಅಂತಂದ್ರೆ ಶ್ರೀನಿವಾಸನ ಮರ್ಯಾದೆ ಏನಾಗ್ಬೇಕು. ಅದಕ್ಕಾಗಿ ಅಂತಾನೆ, ಮಾಂಗಲ್ಯ ತಂತುಂ ಕನ್ಯಾರ್ಥಂ ಪಾದಾಂಗುಷ್ಠಾದಿ ಮುದ್ರಿಕಾಂ ಹಸ್ತಾಂಗುಲೀಯಕಂ ವೇದ್ಯ ಕುಬೇರ ಕುರು ಶೀಘ್ರತಃ, ಕೈಗೊಂದು ಕಾಲಿಗೊಂದು ಇದು ಮುದ್ರಿಕೆ ಅರ್ಥಾತ್ ಕುಂಗುರ, ಆಮೇಲೆ ಮಾಂಗಲ್ಯ ತಂತು ಮತ್ತು ಒಳ್ಳೆ ಗೆಜ್ಜೆ, ಇಷ್ಟನ್ನ ತೆಗೆದುಕೊಂಡು ಬಾ ಹುಡುಗಿಗೆ ಅಂತ ಹೇಳಿದ್ರು. ಮತ್ತೇನು ಶೀಘ್ರತಃ ಅಂತಂದ್ರು. ಶೀಘ್ರತಃ ಹೌದಾ, ಗೋವಿಂದ ವಚನಂ ಶುತ್ವ ನಿರ್ಮಮೆ ಕ್ಷಣ ಮಾತ್ರತಃ, ಆವಾಗಲೇ ಹೇಳಿದ್ರು. ಇಷ್ಟೆಲ್ಲ ಆಯ್ತು, ಬರೇ ಅವನ ಕಡೆ ಒಂದು ಆಜ್ಞಾ ತಗೊಳ್ಳೋದಷ್ಟೇ, ಮುಂದಿನ ಕ್ಷಣಕ್ಕೆ ತಯಾರು. ಇಂಥವ್ರು ಒಬ್ರು ಸಿಕ್ಕಿಬಿಟ್ರೆ ಯಾವ ಮದುವೆಗೂ ಸಮಸ್ಯೆನೇ ಇಲ್ಲ ಅಂತ ಅನಿಸ್ತದೆ. ಅದಕ್ಕಾಗಿ ಇವೆಲ್ಲ ನೆನಪು ಮಾಡ್ಕೊಳ್ಬೇಕು. ಮದುವೆ ಇದ್ದಾಗ ಇದನ್ನೆಲ್ಲ ನೆನಪು ಮಾಡ್ಕೊಂಡು ಪಾರಾಯಣ ಮಾಡಿಬಿಟ್ರೆ ನಮಗೂ ಕೂಡ ಕ್ಷಣ ಮಾತ್ರದೊಳಗೆ ದೇವರು ಅನುಗ್ರಹ ಮಾಡ್ತಾನೆ. ಕುಬೇರ ಉವಾಚ ತ್ವತ್ ಪ್ರಸಾದೇನ ಗೋವಿಂದ ಸರ್ವಂ ಸಜ್ಜೀಕೃತಮ್ಮಯ, ಎಲ್ಲರೂ ಪರ್ಫೆಕ್ಟ್ ಆಗಿ ಸಜ್ಜೀಕೃತ ಆಗಿ ವೆಲ್ ಅಂಡ್ ಗುಡ್ ರೆಡಿ. ಪಾಕಾರ್ಥಂ ಎಲ್ಲ ಆಯ್ತಪ್ಪ, ಊಟಕ್ಕೆ ಹೇಳಿಲ್ಲ, ಅವ್ರಿಗೊಂದು ಆಜ್ಞೆ ಕೊಟ್ಟುಬಿಡು. ಇವನ ಆಜ್ಞೆ ಇಲ್ಲದೆ ಏನೂ ಆಗೋದಿಲ್ಲ, ತರೋ ಸಾಮಾನು ತರ್ತಾರೆ, ಆದ್ರೂ ಕೂಡ ಇವನು ಎಸ್ ಅನ್ಬೇಕು, ಆವಾಗ ಶುರು ಅಡಿಗೆ. ಪಾಕಾರ್ಥಂ ಪುಂಡರೀಕಾಕ್ಷ ನಿಯುಂಕ್ಷ್ವ ಅಗ್ನಿಮತಃ ಪರಂ, ಅಗ್ನಿದೇವಿಯನ್ನು ಅಗ್ನಿದೇವರನ್ನ ಕರೆದು ಹೇಳ್ತಾರೆ, ಪಾಕಂ ಭಕ್ಷ್ಯಾನ್ಯ ಶಾಕಾನಿ ಕುರು ಸ್ವಾಹ ಸಮನ್ವಿತಃ ನಾರಾಯಣ ವಚಃ ಶ್ರುತ್ವ ನಾರಾಯಣ ಭಾಷತ. ಒಳ್ಳೆ ಅಡಿಗೆ ಮಾಡಪ್ಪ, ಒಳ್ಳೆ ಮತ್ತೆ ಪಾಕ ಮಾಡಬೇಕು, ಭಕ್ಷ್ಯ ಭೋಜ್ಯ ಲೇಖ್ಯ ಪೇಯ ಎಲ್ಲವನ್ನು ಮಾಡಿ ಚೆನ್ನಾಗಿ ಬಡಿಸ್ಬೇಕು ಅಂತಂದಾಗ ಅಗ್ನಿದೇವರಂತಾರೆ, ಎಲ್ಲಿ ಅಡಿಗೆ ಸ್ವಾಮಿ, ಭಾಂಡಿನೇ ಇಲ್ಲ ಮನೆಯೊಳಗೆ, ಪಾತ್ರ ಇಲ್ಲದೆ ಭಾಂಡ ಭಾಜನ ಇಲ್ಲದೆ ಹೆಂಗ ಅಡಿಗೆ ಮಾಡು? ಏಕಮಪಿ ಹರೆ ಕಥಂ ಪಾಕೋ ಮಹಾರಾಜ ಬಹೂನಾಂ ಭಕ್ತವತ್ಸಲ. ಭಗವಂತನಿಗೆ ಸಿಟ್ಟು ಬಂದ್ಬಿಡು, ಏನ್ ಮಾತಾಡ್ತೀನಿ ನೀನು? ಭವತಾಂ ಭವನೇ ತಾತ ಕಿಂಚಿತ್ ಜಾತೆ ಮಹೋತ್ಸವೇ, ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ತೀರಿ ನಿಮ್ಮ ಮನೆಯೊಳಗೆ, ನನ್ನೇ ಕರೆದಿರ್ತೀವಿ. ಅವಾಗ ಏನಾಗ್ತದ? ಭಾಜನಾನಿ ಮಹಾಭಾಗ ವರ್ಧಂತೆ ವಟಬೀಜವತ,
ನಿಮ್ ಮನೆಯೊಳಗೆ ಕಾಲೊಳಗೆ ಬಾಂಡಿ ಬಿದ್ದಿರ್ತಾವ, ಒಡಬೀಜದಂತೆ ಎಲ್ಲಾ ಕಡೆ ಹರಿದು ಬಿದ್ದಿರ್ತಾವೆ. ನಾವೇ ಪಾಪ ಎತ್ತೆತ್ತಿಟ್ಟು ಮತ್ತೆ ನಿಮ್ ಮನೆಗೆ ಊಟಕ್ಕೆ ಬಂದಿರ್ತೀವಿ. ಅಷ್ಟು ಚೆನ್ನಾಗಿ ಮೊನ್ನೆ ಪಂಚಮಿ ದಿವಸ ಎಲ್ಲ ಮಾಡಿದ್ವಿ ನೋಡಿವಿ ನಾವು. ಅಷ್ಟಿದ್ದು ಕೂಡ ನನ್ನ ಕಾರ್ಯಕ್ರಮ ಅಂತ ಬಂದಾಗ ಹೇಳ್ತಾರೆ ನೋಡ್ರಿ, ಮಮ ಕಲ್ಯಾಣ ಸಮಯೇ ಭಾಂಡಮೇಕಂ ನ ದೃಶ್ಯತೆ. ಅದ್ ಹೆಂಗ್ ಸಾಧ್ಯ? ಒಂದೂ ಪಾತ್ರ ಇಲ್ಲ ಅಂತ ಹೆಂಗ್ ಸಾಧ್ಯ? ಆದ್ದರಿಂದ ಇಷ್ಟಂತಾನೆ ಅಗ್ನಿದೇವರು ಸುಮ್ಮನೆ ನಿಂತ್ಬಿಡ್ತಾರೆ. ಆವಾಗ ಅಂತಾನೆ ದೈವಮೇವ ಪರಂ ಮನ್ಯೆ ಸರ್ವೇಶಾಂ ಸರ್ವ ಸಾಧನೆ. ಯಾವುದೇ ಸಾಧನೆಗಳು, ಸಾಧನೆ ಅಂತಂದ್ರೆ ಒಂದು ಇನ್ಸ್ಟ್ರೂಮೆಂಟ್ ಅಂತ ಅರ್ಥ. ಅದು ಅಡಿಗೆ ಸಾಧನೆ ಇರ್ಬೋದು, ಇನ್ಯಾವುದೇ ಸಾಧನೆ ಇರ್ಬೋದು, ಎಲ್ಲವೂ ಕೂಡ ಪರಮಾತ್ಮನ ಇಚ್ಛಾದಿಂದ ಆಗ್ತಂತ ತಾನೇ ಹೇಳ್ತಾನೆ. ಹೌದು, ನಂದೇ ಇಚ್ಛಾ ಇತ್ತಿದ್ದು. ಯಾಕೆ ಅದಕ್ಕೆ ಹೇಳ್ತಾರೆ, ಒಂದು ಉಪಾಯ ಹೇಳ್ಬಿಡ್ತೀನಿ ಅಷ್ಟು ಮಾಡಿ. ಯಾವ ಪಾತ್ರೆಗಳೇ ಬೇಡ. ಅನ್ನಂ ಸ್ವಾಮಿ ಸರೋ ಮಧ್ಯೆ ಸೂಪಂ ಪಾಪ ವಿನಾಶನೆ. ಸ್ವಾಮಿ ಪುಷ್ಕರಣೆ ಅದಲ್ಲ, ಸಿಕ್ಕಾಪಟ್ಟೆ ನೀರು, ಅಷ್ಟು ದೊಡ್ಡ ಪಾತ್ರ ಅದ. ಅದಕ್ಕೆ ಗಾತ್ರ ಪಾತ್ರಗಳು ಬಹಳ ದೊಡ್ಡದು. ಅಲ್ಲಿ ಅನ್ನವನ್ನು ಮಾಡಿಬಿಡ್ರಿ, ಅದಕ್ಕಿಂತ ಶ್ರೇಷ್ಠವಾದ ಜಾಗ ಇಲ್ಲ. ಸೂಪಂ ಪಾಪ ವಿನಾಶನೆ, ಪಾಪ ವಿನಾಶನೆ ತೀರ್ಥ, ಅದರೊಳಗೆ ಒಳ್ಳೆ ತವ್ವೆ, ಅದನ್ನು ಮಾಡ್ರಿ. ವಿಯದ್ ಗಂಗಾ ಜಲೇ ವನ್ನೇ ಪರಮಾನ್ನಂ ಗುಣಾನ್ವಿತಂ. ಆಕಾಶ ಗಂಗಾ ಅದರೊಳಗೆ ಪರಮಾನ್ನ ಒಳ್ಳೆಯ ಮತ್ತೆ ಪಾಯಸವನ್ನು ಮಾಡ್ರಿ. ಸಕ್ಕರೆ ಹಾಕ್ಬೇಡ್ರಿ, ಬೆಲ್ಲ ಹಾಕ್ಬೇಡ್ರಿ. ಯಾಕಂದ್ರೆ ಇತ್ತೀಚೆಗೆಲ್ಲ ಸಕ್ಕರೆಗಿಂತ ಬೆಲ್ಲ ಒಳ್ಳೇದು ಅಂತ ಜನ ಹೇಳ್ತಾರೆ. ಇದು ಅವಾಗ ಹೇಳಿದ್ದು ಒಳ್ಳೆ ಗುಣಾನ್ವಿತ. ನೋಡಿ, ಶರ್ಕರ ತರಸಾರ ಎಷ್ಟು ಸೂಕ್ಷ್ಮ ಅದ ನೋಡ್ರಿ. ಅವಾಗ ಹೇಳುವಾಗ ಶರ್ಕರ ಲಿಸ್ಟ್ನೊಳಗದ, ಅದನ್ನ ಇನ್ನೊಂದು ಭಕ್ಷ್ಯಕ್ಕೆ ಉಪಯೋಗ ಮಾಡ್ತಾರೆ. ಆದರೆ ಇಲ್ಲಿ ಮಾತ್ರ ಪರಮಾನ್ನಂ ಗುಣಾನ್ವಿತಂ, ಒಳ್ಳೆಯ ಪರಮಾನ್ನವನ್ನು ಮಾಡ್ರಿ. ದೇವತೀರ್ಥೆ ಶಾಕಮಗ್ನೆ ತುಂಬು ತೀರ್ಥೆ ಕಥಂ ತಥಾ. ದೇವತೀರ್ಥದಲ್ಲಿ ಶಾಕ ಒಳ್ಳೆ ಪಲ್ಯಾದಿಗಳನ್ನು ಮಾಡಬೇಕು. ತುಂಬುರ ತೀರ್ಥದಲ್ಲಿ ಮತ್ತೆ ತುಪ್ಪ ಕಾಯಿಸಬೇಕು. ಕಾಯಿಸಿ ಕುಮಾರಧಾರಿಕಾ ತೀರ್ಥೆ ಭಕ್ಷಾಣಿ ವಿವಿಧಾನಿ ಚ ಪಾಂಡು ತೀರ್ಥೆ ಚ ಕರ್ತವ್ಯ ತಿಂತ್ರಿಣೀ ರಸ ಉತ್ತಮ. ಪಾಂಡು ತೀರ್ಥದಲ್ಲಿ ವಿಶೇಷವಾಗಿ ತಿಂತ್ರಿಣೀ ರಸ ಮಾಡಬೇಕು. ಅದು ನನ್ನೊಂದು ಫೇವರೇಟ್ ಅಂತ ಇರ್ಬೇಕಲ್ಲ. ಪಾಪ ಹುಡುಗಂದೇ ಲಗ್ನ, ಹುಡುಗನಿಗೊಂದು ಇಷ್ಟ ಅದಕ್ಕೆ ಬೇಕು ಬೇಡ, ಅದಕ್ಕಾಗಿ ಒಳ್ಳೆಯ ತಿಂತ್ರಿಣೀ ರಸವನ್ನ ಮಾಡ್ರಿ ಅಂತ ಹೇಳಿದ. ತನ್ನದು ಅವನ್ ಚಾಯ್ಸ್. ವ್ಯಂಜನಾನ್ಯನ್ಯ ತೀರ್ಥೇಶು ಕಂದಮೂಲ ಫಲೈರಪಿ. ನೋಡ್ರಪ್ಪ, ಅಡಿಗೆ ಮಾಡುವಾಗ ಒಂದ್ ಸ್ವಲ್ಪ ಗಮನ ಇರಲಿ. ಬಂದಂತವರೊಳಗೆ ಬರೇ ದೇವತೆಗಳು ಹುಡುಗರು ಅಷ್ಟೇ ಇಲ್ಲ, ಋಷಿಗಳಿದ್ದಾರೆ, ಅವರಿಗೆ ಕಂದಮೂಲನೇ ಬೇಕು. ಅದಕ್ಕಾಗಿ ಕೇಳ್ರಿ, ಒಬ್ರು ಹಸಿ ತಿಂತಾರ, ಒಬ್ರು ಬಿಸಿ ತಿಂತಾರ, ಎಲ್ಲ ನೋಡಿಕೊಂಡು ಚೆನ್ನಾಗಿ ಅವರವರಿಗೆ ಯೋಗ್ಯವಾಗಿ ಮಾಡ್ರಿ ಅಂತಂದಾಗ ಏವಂ ವಿಚಿತ್ರ ಕರ್ಮಾಣಿ ಹರೇರ್ ವೈಕುಂಠವಾಸಿನಃ ಅಚಿಂತ್ಯಂ ದೇವ ಕಾರ್ಯಂ ಹಿ ಅವಾಂಗ್ ಮಾನಸ ಗೋಚರಂ. ಇದೆಲ್ಲ ಕೇಳಿದಾಗ ಆಶ್ಚರ್ಯ ಅನಿಸ್ತದೆ. ಹೆಂಗ್ ಸಾಧ್ಯ? ಹೆಂಗ್ ಮಾಡಿರಬಹುದು? ಅದಕ್ಕೆ ಅಚಿಂತ್ಯ ಅಂತ ದೇವ್ರನ್ನ ಕರೀತಾರೆ. ಯಾರನ್ನ ಯಾವುದನ್ನ ಚಿಂತಿಸಲಿಕ್ಕೆ ಸಾಧ್ಯ ಇಲ್ಲ, ಅದು ಅಚಿಂತ್ಯ. ದೇವರನ್ನ ಚಿಂತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಹೇಳಿದ್ದೆ, ಅಣೋರಣೀಯಾನ್ ಮಹತೋ ಮಹೀಯಾನ್. ಒಂದೇ ಕಾಲಕ್ಕೆ ಒಂದು ವಸ್ತು ತಣ್ಣಗೂ ಇದೆ, ಬಿಸಿನೂ ಇದೆ, ಸಣ್ಣದೂ ಇದೆ, ದೊಡ್ಡದೂ ಇದೆ. ಇವೆಲ್ಲ ವಿರುದ್ಧ ಧರ್ಮಾಧಿಕರಣತ್ವ ಅಂತಾರೆ ಶಾಸ್ತ್ರದವರು. ಆ ವಿರುದ್ಧ ಧರ್ಮಾಧಿಕರಣತ್ವ ಅನ್ನೋದು ಹೇಗೆ ಸಾಧ್ಯ? ಅದೇ ಅಚಿಂತ್ಯ ಅಂತ ಹೇಳಿ. ಅದು ಪರಮಾತ್ಮನಿಗೆ ಅವನ ಸ್ವಭಾವ ಅಚಿಂತ್ಯವಾಗಿರೋದು. ಹೀಗಾಗಿ ನಮ್ಮ ಮಾನಸಕ್ಕೆ ಗೋಚರವಾಗದೇ ಇರುವುದು ಅವಾಂಗ್ ಮಾನಸ ಗೋಚರ. ಆಯ್ತು, ಇಷ್ಟು ಹೇಳ್ಬಿಟ್ರು. ಇವನು ಹೇಳೋದೇ ತಡ, ಅಗ್ನಿದೇವರು ಬಂದ್ರು. ದದ್ಯೋಧನಂ ಇವನು ಸಿಕ್ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಹೇಳುವಾಗ ಮೊಸರನ್ನದಿಂದ ಶುರು ಮಾಡಿದ್ರು. ನೋಡಪ್ಪ, ಒಳ್ಳೆ ಬುದ್ಧಿ ಮಾಡಿಸ್ತೀನಿ, ಅದಕ್ಕೆ ಬುದ್ಧಿ ಮಾಡ್ತಾರೆ ನೋಡ್ರಿ ನಾವು ವೆಂಕಪ್ಪಗೆ. ದದ್ಯೋಧನಂ ತಿಲಾನ್ನಂ ಚ ಪರಮಾನ್ನಂ ಮಧುಸ್ರವಂ ಮಾಷಾಪೂಪ. ಒಳ್ಳೆ ಭಕ್ಷ್ಯ ಮಾಡಿಸೀನಿ. ಯಾವುದರಿಂದ? ಉದ್ದಿನಿಂದ ಒಳ್ಳೆ ಭಕ್ಷ್ಯ, ಜಹಾಂಗೀರ್ ಮಾಡಿರ್ಬೇಕು. ಗುಡ ಕೂಪಾಹ ಶಾಖದ್ವಯ ಮತಃಪರಂ. ಎರಡೆರಡು ಪಲ್ಯ ಮಾಡಿ, ಒಂದೇ ಮಾಡಿ ಬೈತಾರೆ ಮತ್ತೆ. ಅದಕ್ಕಾಗಿ ತಿಂತ್ರಿಣೀ ರಸ, ಕುಷ್ಮಾಂಡಂ ಸೂಪಪೂರಿತಂ, ಒಳ್ಳೆಯ ಮತ್ತೆ ಕುಂಬಳಕಾಯಿ ಹಾಕಿದ ಹುಳಿ ಮಾಡಿದ್ದೀವಿ. ಕಂದ ಮೂಲ ಫಲಂ ಚಾಪಿ ಭಕ್ಷಕಾರೇಣ ಕಾರಿತಂ. ನಮ್ಮಲ್ಲಿ ಒಳ್ಳೆ ಭಕ್ಷ್ಯ ಮಾಡೋರಿದ್ದಾರೆ, ಮಂಡಿಗೆ ಮಾಡುವ ಆಚಾರ ಇರ್ತಾರೆ, ಕೆಲವು ಚೆನ್ನಾಗಿ ಮಾಡ್ತಿರ್ತಾರೆ. ಅವ್ರನ್ನ ಕರೆಸಿ ಭಕ್ಷ್ಯವನ್ನು ಮಾಡಿಸಿದ್ದೀನಿ. ಪಾಕಃ ಸಂಪೂರ್ಣತಾಂ ಪ್ರಾಪ್ತಃ, ಎಲ್ಲ ಅಡಿಗೆ ರೆಡಿ. ಅದೇನು? ತತ್ ಪ್ರಸಾದೇನ ಕೇಶವ, ನಿನ್ನ ಪ್ರಸಾದದಿಂದಲೇ ಇದೆಲ್ಲವೂ ಆಗಿದೆ ಅಂತ ಹೇಳಿದ್ರು. ಆಮಂತ್ರಯ, ಎಲ್ಲರನ್ನು ಊಟಕ್ಕೆ ಕರೀರಿ ಅಂತಂದಾಗ ಆ ಅಗ್ನಿದೇವರ ಮಾತನ್ನು ಕೇಳಿ ಬಹಳ ಸಂತೋಷ ಆಯಿತು ಪರಮಾತ್ಮನಿಗೆ. ಎಲ್ಲರನ್ನು ಕರೆದು ಮೊದಲಿಗೆ ಬ್ರಾಹ್ಮಣನ ಊಟಕ್ಕೆ ಕೂಡಿಸಿ. ತಡವಾಗಿದ್ದಕ್ಕೆ ಅವರಿಗೆ ಬಹಳ ಸಿಟ್ಟು ಬಂದಿರುತ್ತೆ. ಅದಕ್ಕಾಗಿ ಬ್ರಾಹ್ಮಣನ ಊಟಕ್ಕೆ ಕೂಡಿಸ್ರಿ, ಜಪ ಮತ್ತೆ ಇತ್ಯಾದಿಗಳಲ್ಲಿ ಅವರು ನಿರತರಾಗಿರ್ತಾರೆ, ಅವರಿಗೆಲ್ಲ ಹೇಳ್ರಿ. ಹೇಳಿ ಪಂಕ್ತಿಯನ್ನ ಚೆನ್ನಾಗಿ ಕೂಡಿಸೋವಾಗ ತಾರತಮ್ಯ ನೋಡ್ಕೊಂಡು ಕೂಡಿಸ್ರಿ. ಇದು ನಾವು ತಾರತಮ್ಯ ಯಾಕೆ ಮಾಡಬೇಕು ಅಂತಂದ್ರೆ, ಇದಕ್ಕೆ ಒಂದು ಮೇಲ್ಪಂಕ್ತಿ ಇಲ್ಲೇ ಸಿಗ್ತದೆ. ಯಾಕೆ ಅಂದ್ರೆ ಅವರವ್ರ ಯೋಗ್ಯತೆ ದೊಡ್ಡದಿಲ್ಲ. ದೊಡ್ಡವರು ಊಟ ಮಾಡಿದ್ದನ್ನು ಸಣ್ಣವರು ಮಾಡದಂಗೆ ಕಾಣಬೇಕು, ಬಡಿಸೋವಾಗಲೂ ಕೂಡ. ಅದಕ್ಕಾಗಿ ನೀವು ಮೇಲ್ ಬರ್ರಿ ಆಚಾರ ಅಂತ ಕರಿತಿರ್ತಾರೆ. ಯಾಕಂದ್ರೆ ಇದೇ ಕಾರಣ. ಅದಕ್ಕೆ ಹೇಳ್ತಾರೆ,
ಇದನ್ನ ಮಾಡ್ಲಿಕ್ಕೆ ಸರಿಯಾಗಿ ಗೊತ್ತಿರೋದು ಯಾರಿಗೆ? ರುದ್ರದೇವರಿಗೆ ಗೊತ್ತಿದು. ಅದಕ್ಕಾಗಿ ಹೇಳ್ತಾರೆ ಪಂಕ್ತಿಶ್ಚಕಾರಯಾಮಾಸ ತಾರತಮ್ಯಾನುಸಾರತಃ. ಒಳ್ಳೆಯ ಮತ್ತೆ ಪಾತ್ರಗಳನ್ನೆಲ್ಲ ಬಡಿಸಿ ತಾರತಮ್ಯದ ರೀತಿಯಲ್ಲಿ ಅವರನ್ನೆಲ್ಲ ಕೂಡಿಸಿದ್ದಾರೆ. ಪಂಕ್ತಿಯಲ್ಲಿ ಕೂತಿದ್ದಾರೆ. ಎಲ್ಲಿಂದ ಅಂದ್ರೆ ಪಾಂಡು ತೀರ್ಥದಿಂದ ಆರಂಭ ಮಾಡಿಕೊಂಡು ಶ್ರೀಶೈಲ ಪರ್ವತದವರೆಗೆ ಊಟ ಕೂತಿದ್ದಾರೆ. ಆ ದೊಡ್ಡ ಸಾಲಿಗೆ ಬಡಿಸಿದ ಆ ವ್ಯಕ್ತಿಗಳಿಗೆ ದೊಡ್ಡ ನಮಸ್ಕಾರ. ಯಾಕೆಂದ್ರೆ ನಮಗೆ ಪಾಪ ಒಂದು 15 ಜನ ದಾಟಿತು ಅಂದ್ರೆ ಒಂದು ಪಂಕ್ತಿ ಒಳಗೆ ಬಡಿಸುವಾಗ ನಮ್ಮ ಬೆನ್ನು ನಮಗೆ ಜಗಳಕ್ಕೆ ಬಂದ್ಬಿಡುತ್ತೆ, ನಮ್ಮ ಸೊಂಟ. ಹಾಗಿರುವ ಕಾಲಕ್ಕೆ ಪಾಪ ಅಲ್ಲಿ ಪಾಂಡು ತೀರ್ಥ ಎಲ್ಲಿ, ಈ ಕಡೆ ಶ್ರೀಶೈಲ ಎಲ್ಲಿ, ಅಲ್ಲಿಂದ ಅಲ್ಲಿಗೆ ಬಡಿಸ್ತಾರಲ್ಲ. ಹೀಗಾಗಿ ಬಹಳ ಒಂದು ಎಲಿ ಮೇಲೆ ಕೂಡಿಸಿದ ಮೇಲೆ ನೈವೇದ್ಯದ ವಿಚಾರ ಬಂತು. ಯಾವ ನೈವೇದ್ಯ ಮಾಡದೆ ಹೇಗೆ ಕೊಡೋದಪ್ಪ ಅಂತಂದ. ಬ್ರಹ್ಮದೇವರು ತಕ್ಷಣ ಹೇಳೋರೆ, ನೈವೇದ್ಯ ಮಾಡದೆ ಅವ್ರು ಏನು ಸ್ವೀಕಾರ ಮಾಡುದು. ಆದ್ರೂ ಹೇಳದೆ ಯಾಕೆ ಕೂತಿದ್ರು ಅಂದ್ರೆ ಅವ್ರು ಅಂತಾರೆ, ಕಸ್ಮೈ ನಿವೇದನೆಯಂಭೋ ಪ್ರಸಾದಿ ಕಮಲಾಪತೆ. ನಿನ್ನದೇ ಲಗ್ನ, ನಿನ್ನದೇ ಅಡಿಗೆ, ಅರ್ಥಾತ್ ನೀನೇ ಹೇಳಿ ಮಾಡಿಸಿದ್ದು. ಇನ್ಯಾರಿಗಾದ್ರೂ ನಿವೇದನೆ ಮಾಡ್ಲಿಕ್ಕೆ ಉಂಟ? ಯಾರಾದ್ರೂ ಇದ್ದಾರ? ಇಲ್ಲ, ಇಲ್ಲಲ್ಲ. ಆದ್ದರಿಂದ ನಾನು ಮಾಡಿಸಿಲ್ಲ ಅಂತಂದು. ನಿನಗೆ ಸಮರೂ ಇಲ್ಲ, ಅಧಿಕಾರವೂ ಇಲ್ಲ, ಅದಕ್ಕಾಗಿ ಯಾರಿಗೆ ನಿವೇದನೆ ಮಾಡುವುದು ಅಂತಂದಾಗ ಭಗವಂತ ಹೇಳ್ತಾನೆ, ಅಹೋ ಬಲಂದ ಸಿಂಹಸ್ಯ ಪೂಜಾಂ ಕೃತ್ವಾ ನಿವೇದಯ. ಯಾಕಿಲ್ಲ? ಇದೇ ಪರ್ವತದ ಮಧ್ಯಭಾಗದಲ್ಲಿ ಅಹೋಬಲ ಕ್ಷೇತ್ರ ಇದೆ. ಆ ಕ್ಷೇತ್ರದ ಸ್ವಾಮಿ ನರಸಿಂಹದೇವರು, ಈ ಕ್ಷೇತ್ರದ ಸ್ವಾಮಿ ನರಸಿಂಹದೇವರೇ. ಅಲ್ಲಿಗೆ ಮತ್ತೆ ಪೂಜಾ ಮಾಡಿ ಅವರಿಗೆ ನಿವೇದನವನ್ನ ಅರ್ಥಾತ್ ನೈವೇದ್ಯವನ್ನ ಮಾಡು ಅಂತ ಹೇಳಿದಾಗ ಬ್ರಹ್ಮದೇವರು ಚೆನ್ನಾಗಿ ನೈವೇದ್ಯವನ್ನ ಮಾಡಿದ್ದಾರೆ, ವೈಶ್ವದೇವವನ್ನ ಮಾಡಿದ್ದಾರೆ. ದೇವಾರ್ಚನೆಯನ್ನ ಎಲ್ಲ ಮುಗಿಸಿ ನಾಮ ಮಂತ್ರಾದಿಗೆ ಪೂರ್ವಕವಾಗಿ ಅತ್ಯದ್ಭುತವಾಗಿ ಮಾಡಿ ತೋರಿಸಿದ್ದಾರೆ. ಬ್ರಹ್ಮದೇವರು ಮಾಡ್ತಾ ಇರ್ಬೇಕಾದ್ರೆ ಜನ ನೋಡ್ಬೇಕು. ಯಾಕೆಂದ್ರೆ ಆಚಾರ್ಯರು ಅವರ ಕಾಲಕ್ಕೆ ಏನಾದ್ರೂ ಮತ್ತೆ ಸನ್ಯಾಸಾಶ್ರಮದ ಕೆಲಸವನ್ನು ಮಾಡುವಾಗ ಅವರ ಗುರುಗಳು ನಿಂತು ಸ್ವಯಂ ಅವರೇ ಓಹೋ ಹಿಂಗ್ ಮಾಡ್ಬೇಕಾ ಅಂತ ತಿಳ್ಕೊಂಡಿದ್ರು. ಗುರುಗಳು ಶಿಷ್ಯನಿಂದ ಪಾಠ ಕಲಿತರು ಅಂತ ಒಂದು ಕಥೆ ಬರುತ್ತೆ ಮಧ್ವವಿಜಯದೊಳಗೆ. ಅದೇ ಇದು ಬ್ರಹ್ಮದೇವರು ಮಾಡುವ ಈ ಅದ್ಭುತವಾದ ನಿವೇದನೆ ಮತ್ತೆ ದೇವತಾರ್ಚನೆ ಮತ್ತು ವೈಶ್ವದೇವಾದಿ ಕರ್ಮಗಳು ಜಗತ್ತಿಗೆ ಒಂದು ಪಾಠ. ವಿಶೇಷ ಶಿಕ್ಷಾಂ ಸ್ವಯಮಾಪ್ಯಧೀರಧೀಹಿ ಅಂತಲ್ಲಿ ಮಧ್ವವಿಜಯದಲ್ಲಿ ಹೇಳ್ತಾರೆ. ಹಾಗೆ ಎಲ್ಲರೂ ಕೂಡ ಸಂತೋಷ ಪಟ್ಟಿದ್ದಾರೆ ಅದನ್ನು ನೋಡಿ. ಪರಿವೇಶಂ ತತಶ್ಚಕ್ರುಹು ಅಷ್ಟ ದಿಕ್ಪಾಲಕಾಸ್ತದ. ದಿಕ್ಪಾಲಕರೇ ಬಡಿಸಿದ್ ನೋಡ್ರಿ. ಅವಾಗ ಅಂದ್ರೆ ಯಾರು ಬಡಿಸಿದರೋ ಅವ್ರಿಗೆ ನಮಸ್ಕಾರ. ಬಡಿಸಿದವರು ಯಾರು ಅಂತ ಶ್ರೀನಿವಾಸ ಮತ್ತೆ ಅಪ್ಪಣೆ ಮಾಡ್ತಾ ಇದ್ದಾರೆ. ಬಡಿಸಿದವರು ಅಷ್ಟ ದಿಕ್ಪಾಲಕರು, ಅವರೇ ಇಷ್ಟು ಮಂದಿಗೆ ಬಡಿಸಿದರು. ಪಾತ್ರ ಸಂಸ್ಕಾರ ಪೂರ್ವಂತು ಚಕ್ರುಸ್ತೆ ಪರಿವೇಶಣಂ. ಒಳ್ಳೆ ಪಾತ್ರಾಭಿಗಾರವನ್ನು ಮಾಡಿ ಮಂಡಲಾದಿಗಳನ್ನೆಲ್ಲ ಮಾಡಿ ಆಮೇಲೆ ಪರಿವೇಶನ ಮಾಡಿದ್ರು. ಎಲ್ಲಿಂದ ಎಲ್ಲಿವರೆಗೆ ಹೇಳ್ತಾ ನೋಡ್ರಿ. ಲವಣಂ ಚ ಸಮಾರಭ್ಯ ಘೃತಾಂತಂ ಬ್ರಹ್ಮವಾದಿನಾಂ. ಉಪ್ಪು ಹಿಡಿದುಕೊಂಡು ತುಪ್ಪದವರೆಗೆ ಎಲ್ಲವನ್ನು ಚೆನ್ನಾಗಿ ಆ ಬ್ರಹ್ಮವಾದಿಗಳಿಗೆ ಬಡಿಸಿ ಮತ್ತೆ ಅವರ ಮುಂದೆ ಶ್ರೀನಿವಾಸ ಎದ್ದು ನಿಂತ. ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂದೆ ವಿಶ್ವಭುಗವ್ಯಯ. ಒಬ್ಬ ವಿಷ್ಣು ಮಹದ್ರೂಪವನ್ನ ತೆಗೆದುಕೊಂಡು ಒಳಗಿದ್ದಾನೆ, ಇಲ್ಲಿ ಹೊರಗಿದ್ದಾನೆ, ಬ್ರಹ್ಮಾಂಡದ ಹೊರಗಿದ್ದಾನೆ. ಇದೇ ವಿಷ್ಣುವೇ ಎಲ್ಲರೊಳಗೂ ಇದ್ದು 4 ವಿಧವಾದ ಅನ್ನವನ್ನ ಪಚನ ಮಾಡಿ ಶಕ್ತಿಯನ್ನ ಕೊಡ್ತಾನೆ. ಅಂತಹ ವಿಷ್ಣು ಪರಮಾತ್ಮನ ಯಜ್ಞದ ರೂಪದಲ್ಲಿ ಈ ಊಟ ಅಂತ ಅಭಿಪ್ರಾಯ. ಅದನ್ನ ವಿಷ್ಣು ಪರಮಾತ್ಮನೇ ಶ್ರೀನಿವಾಸ ರೂಪದಿಂದ ತೋರಿಸ್ತಾ ಇದ್ದಾನೆ. ಇತ್ತಂ ಕೃಷ್ಣಾರ್ಪಣಂ ಚಕ್ರೆ. ನರಸಿಂಹದೇವರ ಅಭಿನ್ನನಾದ ಕೃಷ್ಣಾರ್ಪಣವನ್ನ ಮಾಡಿ ನರಸಿಂಹಾಯ ವಿಷ್ಣವೇ ಕಶ್ಯಪಾದ್ಯಾಮಶ್ಚ ಗೋವಿಂದೋ ಜುಷಧ್ವಂ ಇತಿ ಚಾಬ್ರವೀತ್. ಕಶ್ಯಪಾದ ಋಷಿಗಳಿಗೆ ಬಂದು ನಿಧಾನ ಕೊಡ್ರಿ, ಸಂತೋಷ ಪಡ್ರಿ ಊಟ ಮಾಡಿದ್ದಕ್ಕೆ ಅಂತೆಲ್ಲ ಹೇಳ್ತಾರೆ. ಊಟ ಕೂತಾಗ ಅವ್ರಿಗೆ ಬಂದು ಹೇಳ್ಬೇಕು. ಅಷ್ಟೇ ಎಲ್ಲ ಹೇಳ್ತಾರೆ ಒಂದು ಮಾತು. ದರಿದ್ರಂ ಮಾಂಚ ಜಾನಂತಹ ತು ಅನ್ನಂ ಮೇ ಸಜಲಂ ಲಘು ಬಹುಕೃತ್ಯ ಸ್ವೀಕೃತ ಕೃಪಯಾ ನಿತರಾಮಿತಿ. ಅಡುಗೆ ಮಾಡಿಸಿದ ಮೇಲೆ ಬ್ರಾಹ್ಮಣರ ಹತ್ರ ಬಂದು ಹಿಂಗೆ ಹೇಳ್ಬೇಕು. ಅರ್ಥಾತ್ ಊಟ ಮಾಡೋಣ ಹತ್ರ, ಬ್ರಾಹ್ಮಣರಂತಲ್ಲ, ಯಾರೇ ಇದ್ರು ಕೂಡ ಬಂದು ಏನ್ ಹೇಳ್ಬೇಕು. ಏನೋ ದರಿದ್ರನಾದ ನಾನು ಅತ್ಯಲ್ಪ ಶಕ್ತಿ ಭಕ್ತಿಗಳಿಂದ ಏನೋ ಸ್ವಲ್ಪ ಮಾಡಿಸಿದ್ದೀನಿ, ಅನ್ನ ನೀರು ಮಾಡಿಸಿದ್ದೀನಿ ಅನ್ಬೇಕಂತ ಹೇಳ್ತಾರೆ ನೋಡ್ರಿ. ಅದನ್ನು ಅನ್ನಮ್ಮೆ ಸಜಲಂ ಲಘು. ಲಘು ಅಂದ್ರೆ ಸ್ವಲ್ಪ. ಅನ್ನ ಮಾಡಿಸಿದೆ ಬಹಳ ಮಾಡಿಸಿದೀನಿ ಅಂತಲ್ಲ, ಅದನ್ನೂ ಸ್ವಲ್ಪ. ನೀರು ಏನೋ ನನ್ನ ನೀರು ಹಾಕಿದ್ದೀನಿ, ಅದನ್ನ ಬಹುಕೃತ್ಯ ಸ್ವೀಕೃತ ಹೇಳ್ತಾರಲ್ಲ. ಪರಗುಣ ಪರಮಾಣುನ್ ಪರ್ವತೀಕೃತ್ಯ ನಿತ್ಯಂ ನಿಜಹೃದಿ ವಿಕಸಂತಹ ಸಂತಿ ಸಂತಕ್ಕಿಯಂತಹ. ಅಂತ ಸಜ್ಜನರು ಇವತ್ತು ಸಿಗೋದಿಲ್ಲ. ಏನೋ ಪಾಪ ಸ್ವಲ್ಪ ಮಾಡಿರ್ತಾರೆ, ಭಲೆ ಭಲೆ ಭಾರಿ ಮಾಡಿದ್ರಿ ಅಂತ ಹೇಳಿ ಅವರ ಮನಸ್ಸಿಗೆ ತೋಷಣವನ್ನ ಮಾಡಿ ಊಟ ಮಾಡಬೇಕು. ಅಂತಹ ಗುಣ ಇರ್ಬೇಕು. ಅಂತವ್ರು ಎಷ್ಟು ಜನ ಸಿಗ್ತಾರೆ.
ಅದಕ್ಕಾಗಿ ಹೇಳ್ತಾರೆ ಶ್ರೀನಿವಾಸ, ಅಂತಹದ್ದನ್ನ ನೀವು ತಂದುಕೊಡ್ರಿ ಮನಸ್ಸಿಗೆ, ಎಷ್ಟು ಮಾಡಿಸಿನೋ ಅಷ್ಟನ್ನ ತಿಂದು ತೃಪ್ತರಾಗ್ರಿ ಅಂತ ಅವರಿಗೆ ಪ್ರಾರ್ಥನೆಯನ್ನ ಮಾಡ್ತಾನೆ. ಪ್ರಾರ್ಥನಾಂ ಬ್ರಾಹ್ಮಣಾನಾಂ ತು ಕೃತವಾನ್ ಪ್ರಾಕೃತೋ ಯಥಾ. ಆವಾಗ ಮುನಿಗಳು ಹೇಳ್ತಾರಂತೆ, ನಾವು ದಿನ ನೈವೇದ್ಯ ಮಾಡಿದಾಗ ನೀನು ನೈವೇದ್ಯವನ್ನು ಸ್ವೀಕಾರ ಮಾಡಿದೆ ಅಂತ ಇಷ್ಟು ತಿಳ್ಕೊಂಡು ತಿಂತಾ ಇದ್ವಿ, ಇವತ್ತು ನೀನೇ ತಂದು ನಮ್ಮ ಬಾಯಿ ಒಳಗೆ ಹಾಕ್ತಾ ಇದ್ವಿ. ಇದಕ್ಕಿಂತ ಪಕ್ವವಾದ, ಇದಕ್ಕಿಂತ ಹಿತವಾದ ಅನ್ನ ಯಾವುದಿರ್ಲಿಕ್ಕೆ ಸಾಧ್ಯ? ನೇರವಾಗಿ ಅನ್ನವನ್ನೇ ಊಟ ಮಾಡ್ತಾ ಇದ್ದೀವಿ, ನಿನ್ನ ಕೈಯಿಂದ ಕೊಟ್ಟದ್ದು, ನಿನ್ನ ಕೃಷ್ಣಾರ್ಪಣದಿಂದ ಊಟ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಪಾಪಾಕುಲವಾದ ಕಲಿಯುಗದಲ್ಲಿ ಇದು ನಡೆದಿದ್ದು ಇನ್ನೂ ಆಶ್ಚರ್ಯ. ನಡೆಯೋದು ನಡೀತದೆ, ಕೃತಯುಗದಲ್ಲಿ ಇಂಥ ನಡಿಬಹುದು, ದ್ವಾಪರ ತ್ರೇತಾಯುಗದಲ್ಲಿ ನಡಿಬಹುದು. ಕಲಿಯುಗದಲ್ಲಿ ಶ್ರೀನಿವಾಸನ ಕೈಯಿಂದ ಊಟ ಮಾಡುವಂತ ಸೌಭಾಗ್ಯ ಎಂತ ಅದ್ಭುತ ಇದು ಅಂತ ಅವರು ಎಲ್ಲ ಹೇಳ್ತಾ ಇದ್ದಾರೆ. ಅಭಿನಂದ್ಯ ಅಮಿತ್ತಂತೆ ಸುಸಂತುಷ್ಟ ಅಭುಂಜತ ಭೋಜನಾನಂತರ ರಾಜನ್ ಬ್ರಾಹ್ಮಣಾನಾಂ ಯಥಾರ್ಹ ತಾಂಬೂಲ ದಕ್ಷಿಣಾಂಚೆಯ ಪ್ರದದವು ಭಗವಾನ್. ತಾಂಬೂಲ ದಕ್ಷಿಣೆಗಳನ್ನೆಲ್ಲ ಕೊಟ್ಟಿದ್ದಾನೆ. ಕೊಡುವಾಗಲೂ ಕೂಡ ದ್ವಿಜ ಯಾರಿದ್ದಾರೆ ಸ್ವಲ್ಪ ಶ್ರೇಷ್ಠರು, ಅವರಿಗೆ ಒಂದು ಕೊಟ್ರೆ ಅದರ ಅರ್ಧ ಅದಕ್ಕಿಂತ ಕೆಳಗಿನವರಿಗೆ ವೇದಜ್ಞರಿಗೆ ಕೊಟ್ಟನಂತೆ, ಅದರ ಅರ್ಧ ಬ್ರಹ್ಮಚಾರಿಗಳಿಗೆ ಕೊಟ್ಟನಂತೆ. ಹೀಗೆ ಅಲ್ಲೂ ಕೂಡ ತಾರತಮ್ಯಂ ತಥೋಜ್ಞೇಯಂ ಸರ್ವೋಚ್ಚತ್ವಂ ಹರೇಸ್ತಥ ಎಂಬುದಾಗಿ ದೇವರು ಮಾಡಿ ತೋರಿಸಿದ್ದಾನೆ. ಭೋಜನಾಂತೆ ಧನಾಧೀಶಃ ರಾತ್ರಿ ಸ್ಥಾನ ಉಪಾಗತಃ ಶಯನಂ ಕೃತವಾನ್ ಕೃಷ್ಣ ಪರ್ಯಂಕೆ ರಮಯಾ ಸಹ. ರಾತ್ರಿ ದಿವಸ ಅವತ್ತು ರಾತ್ರಿ ಆಯಿತು, ರಾತ್ರಿ ಆದ ಮೇಲೆ ಧನಾಧೀಶ ದೀನಾಧೀಶ ತೋರಿಸ್ಬೇಕು. ದಿನಾಧೀಶ ರಾತ್ರಿ ಸ್ಥಾನ ಉಪಾಗತಃ, ಅಲ್ಲಿಗೆ ಬಂದು ಶ್ರೀನಿವಾಸ ಲಕ್ಷ್ಮೀ ಜೊತೆಗೆ ಪರ್ಯಂಕ ಶಯನನಾಗಿದ್ದಾನೆ. ಸ್ವಯಂ ನಿದ್ರಾವಿಹೀನೋಪಿ ರೇಮೇ ಪ್ರಾಕೃತವದ್ಧರಿ. ತನಗೆ ನಿದ್ರಾದಿಗಳಿಲ್ಲ. ನಿದ್ರಾ ಅನ್ನೋದು ಒಂದು ದೋಷ. ನಿದ್ರಾ ಅನ್ನೋದು ನಮ್ಮ ಅನಿವಾರ್ಯ ಅಂತ ಆದ್ರೂ ಕೂಡ ದೋಷ. ನಾವೆಲ್ಲ ಅನ್ಬಹುದು, ದೋಷ ಹೆಂಗ್ರಿ ಆಚಾರ್ಯ, ನಿದ್ದೆ ಮಾಡದೇ ಇದ್ರೆ ನಾನು ನೀವು ಬಂದು ಪ್ರವಚನ ಹೇಳಲಿಕ್ಕೆ ಆಗೋದಿಲ್ಲ. ಸತ್ಯನೇ, ನಮ್ಮ ಜೀವನ ನಡೆದಿದ್ದೇ ದೋಷಗಳಿಂದ. ಇದು ಆಶ್ಚರ್ಯ ಅಲ್ಲ? ಯಾಕೆ ಹೇಳ್ರಿ? ಸತ್ವ ರಜಸ್ಸು ತಮಸ್ಸು ಅನ್ನುವ ದೋಷಗಳು, ಹೆಸರು ಗುಣ ಅವಕ್ಕೆ, ಅವರ ಹೆಸರೇನು ಗುಣ, ಅದು ನಿಜವಾಗಿಯೂ ಏನು ದೋಷ. ಆ ದೋಷಗಳ ಏರುಪೇರಿನಿಂದಲೇನೆ ಜಗತ್ತು ನಡೆದಿದೆ. ಒಂದ್ಸಲ ಅದು ಹೆಚ್ಚು, ಒಂದ್ಸಲ ಇದು ಹೆಚ್ಚು. ರಾಜಸ ಹೆಚ್ಚಾದಾಗ ಲೌಕಿಕವಾದ ಆಚಾರ ಮಾಡ್ತೀವಿ, ತಾಮಸ ಹೆಚ್ಚಾದಾಗ ಇನ್ನೂ ಕೆಟ್ಟ ಕೆಲಸ, ಸಾತ್ವಿಕ ಹೆಚ್ಚಾದಾಗ ಈ ತರ ಪ್ರವಚನಕ್ಕೆ ಬಂದುಕೊಡ್ತೀವಿ. ಹೀಗೆ ಅನೇಕ ರೀತಿಯ ಭಂಗಿಯಲ್ಲಿ ಈ ವ್ಯತ್ಯಾಸಗಳು ನಡೀತಾ ಇರ್ತಾವ. ಹಾಗಾಗಿ ಪರಮಾತ್ಮ ಅಂತಾನೆ, ಅವನಿಗೆ ನಿದ್ರೆ ಇಲ್ಲದಿದ್ರು ಕೂಡ ನಿದ್ರೆ ಮಾಡಿದವರಂತೆ ತೋರಿಸಿದ. ಯಾಕಂದ್ರೆ ಉಳಿದವರೆಲ್ಲ ನಿದ್ರೆ ಮಾಡಲಿ, ಅವರಿಗೆ ಬೇಕು, ಅವನಿಗೆ ಯಾವುದು ಬೇಡ, ಆದ್ರೆ ಅವ್ರಿಗೆ ಬೇಕು ಅನ್ನೋದಕ್ಕೆ ಇಷ್ಟೆಲ್ಲವನ್ನು ಮಾಡಿದ್ದಾನೆ. ನೀತ್ವಾ ತಾಂ ಸಪ್ತಮಿ ರಾತ್ರಿಂ ಸರ್ವೇ ಸಂಭ್ರಮ ಕಾತರಾಹ. ಆ ಸಪ್ತಮಿ ದಿನವನ್ನ ಇಷ್ಟು ಅದ್ಭುತವಾಗಿ ಬೆಳಗ್ಗೆ ಎದ್ದು ಆ ಶ್ರೀನಿವಾಸನಿಗೆ ರಮಾದೇವಿಯ ಸಮಾಗಮ ಆಗಿದ್ದರಿಂದ ಹಿಡಿದು ಈ ಕಾಲದ ಪರ್ಯಂತ ಎಲ್ಲವೂ ಅದ್ಭುತ, ವಿಚಿತ್ರ ನಡೀತಾ ಇದೆ. ಅದನ್ನೆಲ್ಲ ನೋಡಿ ಬಹಳ ಸಂತೋಷ ಆಗಿದೆ. ಶಯನಂ ಚಕ್ರಿರೇ ರಾಜನ್ ಕಂದರೇಶು ಗೃಹೇಶು ಚ. ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಮಲಗಿಬಿಟ್ಟಿದೆ. ಮುಂದಿನ ವರ್ಷ ನೋಡ್ತೀರಿ, ಇದು ಇದ್ದಾಗ ಒಂದು ಒಳ್ಳೆ ಸಕಾಲಕ್ಕೆ ಜನ ಸಿಕ್ಕಾಪಟ್ಟೆ ಬಂದ್ರು ಅಂದ್ರೆ ಮತ್ತೆ ಚಾತುರ್ಮಾಸ್ಯಾದಿಗಳಲ್ಲಿ ಎಲ್ಲಿ ಬೇಕೋ ಅಲ್ಲಿ ಮಲಗಿಬಿಟ್ಟಿರ್ತಾರೆ. ಪಾಪ ರಾತ್ರಿ ನೀವು ತಡ ಮಾಡಿ ಊರಿಗೆ ಬಂದ್ರಿ ಅಂದ್ರೆ ನೀವು ಮಲಗೋದಕ್ಕೆಲ್ಲ ನಿಂದಿರ್ಲಿಕ್ಕೂ ಜಾಗ ಇರೋದಿಲ್ಲ. ಹಾಗೆ ಆ ಗಿರಿಕಂದರಗಳಲ್ಲಿ ಎಲ್ಲಿ ಬೇಕೋ ಅಲ್ಲಿ ಶಯನವನ್ನ ಮಾಡಿದ್ದಾರೆ. ವೃಕ್ಷದ ಮೂಲದಲ್ಲಿ, ಗಿರಿಯಲ್ಲಿ, ಗುಹೆಯಲ್ಲಿ, ಮತ್ತೆ ದರೀಶುಚ, ಮತ್ತೆ ಡೇರೆ ಹಾಕೊಟ್ಟಿದ್ರು ವಿಶ್ವಕರ್ಮ, ಅದರಲ್ಲಿ ಎಲ್ಲಾ ಕಡೆಗೆ ಮಲಗಿದ್ದಾರೆ. ಮುಂಜಾನೆ ಅಷ್ಟಮಿ ದಿವಸ ಬೆಳಗ್ಗೆ ತತಃ ಪ್ರಭಾತೆ ವಿಮಲೆ ಶ್ರೀನಿವಾಸ ಸತಾಂಗತಿ ಗರುಡಂ ಪ್ರೇಷಯಾಮಾಸ ಬ್ರಹ್ಮಾಣಂ ಚತುರಾನನಂ. ನೋಡಪ್ಪ, ಬ್ರಹ್ಮದೇವರು ಎದ್ದಾರೋ ಇಲ್ಲೋ, ಬೇಗ ಹೋಗು ಅಂತ ಗರುಡನನ್ನು ಕಳಿಸಿದ್ರು. ಗರುಡ ಅಲ್ಲೇ ಪಕ್ಕದಾಗೆ ಇರ್ತಾನೆ, ಯಾಕಂದ್ರೆ ಅವನು ವಾಹನ. ಅದಕ್ಕಾಗಿ ಬೇಗ ಹೋಗಿ ಬ್ರಹ್ಮದೇವರನ್ನ ಎಬ್ಬಿಸು, ಮುಂದಿನ ಕೆಲಸ ಆಗ್ಬೇಕು. ಇವತ್ತು ವಾಯುವೇಗದಲ್ಲಿ ಹೋಗ್ಬೇಕು, ನಾವು ತಡ ಮಾಡುವಂಗಿಲ್ಲ. ನಾರಾಯಣಪುರ ಇನ್ನು ದೂರ, ತಡ ಮಾಡಿದಷ್ಟು ಖರ್ಚು ಜಾಸ್ತಿ. ಇದು ಒಳಗಿನ ವಿಚಾರ ಶ್ರೀನಿವಾಸಂದು. ಅದಕ್ಕಾಗಿ ಅಂತಾನೆ ಬೇಗ ಹೋಗಿಬಿಟ್ರೆ ಇವತ್ತು ಮಧ್ಯಾಹ್ನ ಅಂತೂ ಇನ್ನೂ ಒಂದು ಆಶ್ಚರ್ಯ ಮಾಡುವನಿದ್ದಾನೆ. ಯಾರಿಗೂ ಊಟ ಮಾಡಿಸದೆ ಊಟ ಮಾಡಿಸ್ತಾನೆ. ಊಟ ಮಾಡಿದರ ಹೌದು, ಮಾಡ್ಲಿಲ್ವಾ ಹೌದು, ಇಂತಹ ಒಂದು ವಿಶಿಷ್ಟವಾದ ಕೆಲಸ ಮಾಡುವನಿದ್ದಾನೆ. ಪ್ರಾಯಶಃ ನಾಳೆ ಮಾಡ್ತಾನೆ. ಅಂತಹ ಕೆಲಸವನ್ನ ಅವನು ಆಗಬೇಕಾಗಿದೆ. ಅದಕ್ಕಾಗಿ ಗರುಡ ದೇವರಂದ್ರು ಅವಶ್ಯವಾಗಿ ಹೋಗಿ ಬರ್ತೀನಿ ಅಂತ. ಗಚ್ಚ ತಾತಾಂತಿಕಂ ಬ್ರಹ್ಮನ್ ವಸ್ತ್ರಾಲಂಕಾರ ಭೂಷಿತ ಹಂಸಮಾರುಹ್ಯ ಚಂದ್ರಾಭಂ ಗಂತುಂ ರಾಜೇಂದ್ರ ಪತ್ತನಂ. ಬ್ರಹ್ಮದೇವರ ಹತ್ರ ಬಂದ ಗರುಡದೇವ್ ಬಂದು
ಗುರುಗಳೇ ಬೇಗ ಹೋಗ್ರಿ, ತಾತ ಬೇಗ ಹೋಗ್ರಿ, ಪರಮಾತ್ಮ ಕಾಯ್ತಾ ಇದ್ದಾನೆ, ಹೋಗೋವಾಗ ನೀವು ತಯಾರಾಗಿ ಹೋಗ್ಬಿಡ್ರಿ, ಇಲ್ಲ ಅಂದ್ರೆ ಇನ್ನೂ ತಯಾರಾಗಿಲ್ಲ ಅಂತ ಸಿಟ್ಟು ಮಾಡ್ಕೊಂಡ ಶ್ರೀನಿವಾಸ. ಅದಕ್ಕಾಗಿ ಹಂಸವನ್ನ ಏರಿ ಒಳ್ಳೆಯ ತಯಾರಿಯಲ್ಲಿ ನೀವು ಅವ್ರ ಹತ್ರ ಹೋಗಿಬಿಡ್ರಿ, ಯಾಕೆಂದ್ರೆ ಮುಂದೆ ನಾರಾಯಣಪುರಕ್ಕೆ ಹೋಗ್ಬೇಕಾಗಿದೆ ಅಂತಂದಾಗ ಹೋಗುವಾಗ ನಿಮ್ಮ ವಾದ್ಯದವರು ಇದು ಎಲ್ಲ ಕರ್ಕೊಂಡು ಹೋಗ್ರಿ, ಹೆಣ್ಣು ಮಕ್ಕಳಿಗೆ ಒಂದು ಮಾತು ಹೇಳ್ರಿ ತಯಾರಾಗ್ರಿ ಅಂತ ಅಷ್ಟು ಮಾಡಿ ಹೊರಟು ಬಿಡೋಣ ಅಂತಂದ್ರು. ವಾಹನಾನಿ ವಿಚಿತ್ರಾಣಿ ರಥ ಆಂದೋಲಿಕಾ ಅಪಿ ಅಲಂಕ್ರಿಯತಾಂ ರಾಜೇಂದ್ರ ಪುರಿಂ ಗಂತುಂ ಸಂಭ್ರಮಂ ಪಕ್ಷಿರಾಟ್ ವಚನಂ ಶುತ್ವ ಪಕ್ಷಿವಾಹನ ನಂದನಃ. ಪಕ್ಷಿರಾಟನ ವಚನವನ್ನ ಕೇಳಿ ಪಕ್ಷಿವಾಹನನಾದ ಪರಮಾತ್ಮನ ಮಗ ಈ ಬ್ರಹ್ಮದೇವರು ನಿಯೋಜಯಾಮಾಸ ತದಾ ಬಲಂ ದೇವಗಣಸ್ಯ ಚ ಗಜಾನಾಂಚ ಹಯಾನಾಂಚ ವೃಷಭಾಣಾಂಚ ಮಂಡಲಂ ಪದಾತೀನಾಂಚ ಶೂರಾಣಾಂ ಮಂಡಲಂ ಸಮಲಂಕೃತಂ. ಇವತ್ತಿನ ದಿವಸ ದೊಡ್ಡ ಕೆಲಸ ಇದೆ, ಯಾಕೆಂದ್ರೆ ಹಗಲಿನೊಳಗೆ ಪ್ರಯಾಣ. ಹಗಲಿನ ಪ್ರಯಾಣಕ್ಕೆ ಬಹಳ ಚಾಲೆಂಜ್ ಜಾಸ್ತಿ, ಯಾಕೆಂದ್ರೆ ಬಿಸಿಲು, ತಾಪ, ಮತ್ತೆ ನೀರಡಿಕೆ, ಭಯ, ಇದೆಲ್ಲ ಹೊಟ್ಟೆ ಹಸಿವು ಎಲ್ಲ ಆಗ್ತದೆ. ಯಾವಾಗ ಮನುಷ್ಯರಿಗೆ ನೀರಡಿಕೆ ಹಸಿವು ಆಗ್ತದೋ ಆವಾಗ ಜಗಳ ಜಾಸ್ತಿ. ಅದಕ್ಕಾಗಿ ಏನ್ ಮಾಡಿದ್ವಿ ಇವತ್ತು ಫಸ್ಟ್ ಕೆಲಸ ಏನು ಅಂದ್ರೆ ಮಿಲಿಟರಿ ಫೋರ್ಸ್ ಅಂತ ನಿಲ್ಲಿಸ್ಬಿಟ್ಟು, ಅದಕ್ಕಾಗಿ ಶೂರರಾದ ಒಳ್ಳೆ ವಿದ್ಯೆಯನ್ನ ಪಡ್ಕೊಂಡ ಶಸ್ತ್ರ ಅಸ್ತ್ರವನ್ನ ಹಿಡಿದುಕೊಂಡ ಎಲ್ಲರನ್ನು ಕರೆದು ಮತ್ತೆ ಮುಂದೆ ನಿಲ್ಲಿಸಿದ. ಪಿತಾಮಹಂ ಪುರಸ್ಕೃತ್ಯ ಜಗ್ಮುರ್ ನಾರಾಯಣಾಂತಿಕಂ. ಇಷ್ಟು ಮಾಡಿಕೊಂಡು ದೇವರ ಹತ್ರ ಬಂದ, ಶ್ರೀನಿವಾಸನ ಹತ್ರ ಬಂದು ಇಷ್ಟೆಲ್ಲ ತಯಾರಾಗಿ ಬಂದಾನ. ಪಾಪ ಮತ್ತೆ ವಾದ್ಯಗಳನ್ನು ಬಾರಿಸ್ಕೊಂಡೇ ಬಂದಾನ. ಬಂದ್ರೆ ಶ್ರೀನಿವಾಸ ಬೈತಾ ಇದ್ದ, ಕಿಮರ್ಥಂ ವಿಳಂಬ ಕ್ರಿಯತೆ ಕಸ್ಮಾತ್ ಅನಾರ್ಥಂ ಕಸ್ಮಾತ್ ಗಮನಾರ್ಥಂ ಪಿತಾಮಹ ನಿಯೋಜಯ ಬಲಂ ಸರ್ವಂ ರಾಜಧಾನಿ ನೃಪಸ್ಯ ಚ. ಇಷ್ಟು ತಡ ಯಾಕೆ ಮಾಡಿದೆ? ನಾನು ಯಾವಾಗ ಹೇಳಿದ್ದೆ 5 ಗಂಟೆಗೆ ಬಾ ಅಂದಿದ್ದೆ, ನೀನು 5:15 ಬಂದಿಲ್ಲ ಅಂತಂದ. ಅಂದ್ರೆ ಆಗಿದ್ದು ಇಷ್ಟೇ ತಡ. ಆದ್ರೆ ಅವನ ಮಾತು ಕೇಳಿದ ಬ್ರಹ್ಮದೇವರಂದ್ರು, ಏನ್ ಕಾಳಜಿ ಮಾಡು, ಸಜ್ಜೀಕೃತಂ, ಏನು ನನ್ನ ಕರೆದು ನೀನೇನು ಹೇಳೋನಿದ್ಯೋ ಅದೆಲ್ಲ ಮಾಡ್ಕೊಂಡೇ ಬಂದಿನಿ ನಾನು, ಹೀಗಾಗಿ ತಡ ಆಗಿಲ್ಲ, ಇನ್ನೂ ಬೇಗ ಆಗಿಲ್ಲ. ಹಾಗಾಗಿ ಸಜ್ಜೀಕೃತಂ ಬಲಂ ಸರ್ವಂ ಧೃತಾಯುಧ ಮರಿಂದಮ ಉತ್ತಿಷ್ಟ ಪುರುಷ ಶ್ರೇಷ್ಠ ಪಕ್ಷಿರಾಜಂ ಸಮಾರುಹ. ನೋಡು, ನಾನು ನನ್ನ ವಾಹನದ ಮೇಲೆ ಕೂತು ಬಿಟ್ಟಿದ್ದೆ, ತಯಾರು, ನೀ ಎಸ್ ಅಂದ್ರೆ ಬಟನ್ ಒತ್ತೀನಿ ಅಷ್ಟೇ, ನೀನೇ ಇನ್ನೂ ತಯಾರಾಗಿಲ್ಲ ನೋಡ್ಕೋ. ಅದಕ್ಕಾಗಿ ನೀನು ಗರುಡನಿಗೆ ಕರೆದು ಅವನ ಮೇಲೆ ಕೂಡುವ ವ್ಯವಸ್ಥೆಯನ್ನ ಮಾಡ್ಕೋ ಅಂತೆಲ್ಲ ಹೇಳಿದಾಗ ಅವನಿಗೆ ಭಗವಂತನಿಗೆ ಅನಿಸ್ತು, ಓಹೋ ನನಗಿಂತ ನಮ್ಮ ಮಕ್ಕಳು ಶಾಣೆ ಇರ್ತಾರೆ, ಅದು ಗೊತ್ತಾಗ್ಬೇಕು. ಅವನು ಇನ್ನೂ ಮುಂದಿನ ಜನರೇಷನ್ ಅವರು, ಆದ್ದರಿಂದ ಅವನಾಗಲೇ ತಯಾರಾಗಿ ಬಂದಿದ್ದಾನೆ, ನಾನೇ ಸ್ವಲ್ಪ ತಡ ಮಾಡಿದೆ ಅಂತ ಅವನು ಗರುಡ ಸ್ಕಂದವನ್ನ ಏರಿ ಮುಂದೆ ಬ್ರಹ್ಮದೇವರನ್ನ ಮುಂದೆ ನಿಲ್ಲಿಸಿದ, ರುದ್ರದೇವರನ್ನ ದಕ್ಷಿಣದಲ್ಲಿ, ಮತ್ತೆ ವಾಮೇ ವಾಯುಂ ತತಃ ಕೃತ್ವ ವಾಯುದೇವರನ್ನ ಎಡಗಡೆ, ಕುಮಾರಂ ಪೃಷ್ಠ ತತಃ ಹಿಂದೆ ಕುಮಾರ ಯಾವ ಸೇನಾನಿ ಇದ್ದಾನೆ ಅವನು ನಿಲ್ಲಿಸಿ ಪಕ್ಕದೊಳಗೆ ಒಂದು ರಥ ಕರೆಸಿದ್ರು, ಸಪರೇಟ್ ರಥ. ಅದು ಯಾವುದು? ಒಳ್ಳೆಯ ಕಾಂಚನ ನಿರ್ಮಿತವಾದ ರಥ, ಸ್ವರ್ಣ ರಥ. ಯಾಕೆಂದ್ರೆ ಅಲ್ಲಿ ಯಾರು ಬಂದು ಕೂಡ್ಬೇಕು? ರಮಾದೇವಿ ಬಂದು ಕೂಡ್ಬೇಕು, ಅದಕ್ಕಾಗಿ ಬಂದು ಕೂಡಿಸಿದ್ದಾನೆ. ಮತ್ತೊಂದು ವಿಮಾನ ತರಿಸಿದ. ಬಕುಲಾವತಿಗೆ ಪಾಪ ಏರೋದು ಹತ್ತೋದು ಬೇಡ, ಸೀದಾ ಹಾಕೊಂಡು ಬಂದ್ಬಿಡುತ್ತೆ. ಪಾಪ ಈ ವಯಸ್ಸಾದವರಿಗೆಲ್ಲ ವಿಮಾನ ಆದ್ರೆ ಅನುಕೂಲ ಒಂಚೂರು, ಈ ಮತ್ತೆ ಟ್ರೈನು ಬಸ್ಸು ಅಂದ್ರೆ ಕಷ್ಟ. ಅದಕ್ಕಾಗಿ ಬಕುಲಾದೇವಿಗೆ ಮತ್ತೆ ರಥವನ್ನ ಕೊಡದೆ ವಿಮಾನವನ್ನ ಕೊಟ್ಟ. ಹಿಂಗಿರ್ಬೋದು. ಹೀಗಾಗಿ ಮಾತರಂ ಬಕುಲಾಂ ರಾಜನ್ ವಿಮಾನಂ ಸೂರ್ಯ ಸನ್ನಿಭಂ. ಈಗ ಎಷ್ಟೆಷ್ಟೋ ಕಡೆಗೆ ನಾವು ಹೇಳುವ ವಿನೋದಕ್ಕೆ ಬೆಂಬಲ ಇರ್ತದೆ, ವೇದವ್ಯಾಸರ ವಾಕ್ಯ ಇರುತ್ತೆ. ಕೆಲವು ಕಡೆ ನಾವು ಒಂಚೂರು ಹೆಚ್ಚಿಂದು ಹೇಳ್ತಾ ಇರ್ತೀವಿ, ಅದನ್ನ ಬಹಳ ಅಂತ ಭಾವಿಸಬಾರ್ದು. ಹೀಗಾಗಿ ಮಾತರಂ ಬಕುಲಾಂ ರಾಜನ್ ವಿಮಾನಂ ಸೂರ್ಯ ಸನ್ನಿಭಂ, ಒಳ್ಳೆಯ ಸೂರ್ಯಕಾಂತಿಯಿಂದ ಶೋಭಿಸ್ತಾ ಇರುವ ವಿಮಾನದಲ್ಲಿ ಆ ಬಕುಲಾದೇವಿಯನ್ನ ಕೂಡಿಸಿದ್ದಾನೆ. ಸಮಾರೋಪ್ಯ ಮಹಾರಾಜ ಭಗವಾನ್ ಭಕ್ತವತ್ಸಲಃ. ಇಷ್ಟೆಲ್ಲ ಮಾಡಿಕೊಂಡು ನರ್ತಕರು ನೃತ್ಯ ಮಾಡ್ತಾ ಇದ್ದಾರೆ, ಗಾನ ಮಾಡ್ತಾ ಇದ್ದಾರೆ. ಹಾಹಾ ಹೂಹು ಯುತೋಂಜಸ, ಒಳ್ಳೆಯ ಗಂಧರ್ವರು. ಅಲ್ಲಿ ಕೊಡುವ ದೊಡ್ಡ ಎಂಟರ್ಟೈನ್ಮೆಂಟ್ ಅಂದ್ರೆ ಹಾಹಾ ಹೂಹು ಗಂಧರ್ವರದೇ, ಅವ್ರದೇ. ಮತ್ತೆಲ್ಲ ಅಲ್ಲಿ ಆಧಿಪತ್ಯ ಅವರ ಮತ್ತೆ ಇದರೊಳಗೆ ಆಧಿಪತ್ಯದಲ್ಲಿ ಚೆನ್ನಾಗಿ ನಡೀತಾ ಇದೆ. ಏವಂ ವಿಭವ ಸಂಪನ್ನ ಸರ್ವಾತ್ಮ ಸರ್ವತೋಮುಖ. ದೇವರಿಗೆ ಮಾತ್ರ ಎಲ್ಲ ಗೊತ್ತಾಗ್ತದೆ, ಯಾಕೆಂದ್ರೆ ಅವನು ವಿಶ್ವತೋಮುಖ, ಸರ್ವತೋಮುಖ. ಹೀಗಾಗಿ ಈ ಯಾವ ಮಿಲಿಟರಿ ಫೋರ್ಸ್ ಬೇಕಾಗಿಲ್ಲ ನಿಜವಾಗಿ. ಈಗ ಪರಮಾತ್ಮನಿಗೆ ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾತ್. ಹೀಗಾಗಿ ಅವನಿಗೆ ಸಹಸ್ರಾಕ್ಷ ಅಂದ್ರೆ ಅನಂತಾಕ್ಷ ಪರಮಾತ್ಮ. ಆದ್ದರಿಂದ ಅವನಿಗೆಲ್ಲ ಕಾಣಿಸ್ತದೆ. ಅದರಿಂದ ಎಲ್ಲವನ್ನೂ ಗಮನಿಸ್ತಾ ಇದ್ದ. ಯಾರ್ಯಾರ ಭಕ್ತಿ, ಯಾರ್ಯಾರ ಶಕ್ತಿ ಎಷ್ಟೆಷ್ಟು ಅಂತ ದೇವರಿಗೆ ಗೊತ್ತಾಗಿದೆ.
ಋಷೀಣಾಂ ಪೂರ್ವದೇವಾನಾಂ ಗಂಧರ್ವಾಣಾಂ ತಪಸ್ವಿನಾಂ ಸಮರ್ಧಸ್ತು ಬಭೂವಾತ್ರ ಪಶೂನಾಂ ಮಾನುಷಾತ್ಮನಾಂ. ಹೋಗುವಾಗ ಪಾಪ ಋಷಿಗಳೆಲ್ಲ ಮಡಿಲೇ ಇರ್ತಾರೆ. ಬ್ರಾಹ್ಮಣರು ಋಷಿಗಳೆಲ್ಲ ಮಡಿಯಲ್ಲಿ ಹೋಗ್ತಾ ಇರ್ತಾರೆ. ಅದಕ್ಕೆ ಅವರ ಹೆಸರು ಹಾರೋರು ಅಂತ ಕರೀತಾರೆ. ಪಾಪ ಹಾರದಿರ್ತಾರ, ಮಡಿ ಎಲ್ಲಿ ಮುಟ್ಟಿ ಬಿಡ್ತಾರೋ ಮಾರಾಯ ಅಂತ ಹೇಳಿ. ನಿಜವಾಗಿ ಪಾಪ ಹೀಗಿರ್ತದೆ. ಅಂಥವರ ಜೊತೆಗೆ ಇವರು ಗಂಧರ್ವರು ಸಿಕ್ಕಾಪಟ್ಟೆ ನೃತ್ಯ ಮಾಡೋರು. ಈ ಕಡೆ ನೃತ್ಯ ಮಾಡೋರು, ಆ ಕಡೆ ಪಾಪ ಹೇಳದೇ ನೃತ್ಯ ಮಾಡೋರು. ಅವರಿಷ್ಟು ಎಲ್ಲ ಸೇರಿ ಮನುಷ್ಯರಿಷ್ಟು, ಆಮೇಲೆ ವನಿತೆಯರಿಷ್ಟು, ವೃದ್ಧರಿಷ್ಟು, ಇವ್ರ ಮಧ್ಯದಲ್ಲಿ ಸಿಕ್ಕಿ ಹಾಕೊಂಡ ಮುದುಕರು. ಪಾಪ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಒದ್ದಾಡ್ತಾ ಇರ್ತಾರೆ. ಮತ್ತೆ ಮಕ್ಕಳು ಜೋರಾಗಿ ಅಳ್ತಾ ಇದ್ದಾರೆ. ಈ ಎಲ್ಲ ಗದ್ದಲದ ಮಧ್ಯ ಸಮರ್ಥ ಭಯಂಕರ ಒಬ್ಬರಿಗೊಬ್ಬರು ಘರ್ಷಣೆ ಶುರುವಾಯಿತು. ಘರ್ಷಣೆ ಶುರುವಾದ ತಕ್ಷಣ ಅನ್ಯೋನ್ಯ ಕಲಹ ಅಂತ ಒಬ್ಬರಿಗೊಬ್ರು ಜಗಳಾಡ್ತಾ ಇದ್ದಾರೆ. ನಮ್ ಬ್ಯಾಗ್ ನೀವು ತಗೊಂಡ್ರಿ, ನಿಮ್ ಬ್ಯಾಗ್ ನಾವು ತಗೊಂಡ್ವಿ, ಆಮೇಲೆ ನಮ್ಮ ಜಾಗದಲ್ಲಿ ನೀವು ಕೂತ್ರಿ, ಎಲ್ಲ ನಡೀತಾ ಇತ್ತು. ನಮ್ಮ ಜಾಗಕ್ಕೆ ನೀವು ಜಾಗ ಚೆನ್ನಾಗಿ ಬಿಡ್ತಾ ಇಲ್ಲ, ನಮ್ಮ ಕೂಸು ನನಗೊಂದು ಕೂಸದ ನಿಮ್ಗೆ ಗೊತ್ತಾಗೋದಿಲ್ಲ, ಸೀಟ್ ಬಿಟ್ಟು ಕೊಡಬೇಕು. ಈ ತರದ್ ಎಲ್ಲಾ ವಿಚಿತ್ರಗಳು ನಡೀತಾ ಇದೆ. ಆ ಸಮರ್ಥ ಅದ್ಭುತವಾಗಿ ಕಾಣಿಸ್ತಾ ಇದೆ. ಋಷೀಣಾಂ ಋಷಿಕನ್ಯಾನಾಂ ದೇವಸ್ತ್ರೀಣಾಂ ಚ ದೈವತೈಃ ತತ್ರಾಧನಾತು ಗಚ್ಚಂತಿ ಮಾರ್ಗ ಮಧ್ಯೆ ಮಹೀಪತೆ ಕಾಚಿತ್ ಭರ್ತಾರಮಾಲಂಬ್ಯ ಪುತ್ರವಂಸೇ ವಿದಾಯ ಚ ಭಾರಮುದ್ರಿತ್ಯ ಶಿರಸ ಪದ್ಭ್ಯಾಮೇವ ಸ್ಮ ಗಚ್ಚತಿ. ಪಾಪ ಕೆಲವರಿಗೆ ಕೂಸು ಭಾರ ಆಯ್ತು ಅಂತ ತಮ್ಮ ಗಂಡನ ಕೈಗೆ ಕೂಸು ಕೊಟ್ಟು, ಇದು ಅಪರೂಪ. ಆಕ್ಚುಲಿ ಗಂಡನ ಕೈಯೊಳಗೆ ಕೂಸಿರೋದು ಯಾವಾಗ, ಈಗ ಅದು ಅಪರೂಪ. ಯಾಕೋ ಅವಾಗ ಇನ್ನೂ ಪಾಪ ಬರ್ತಾ ಇದ್ರು ಏನೋ ಹೆಣ್ಮಕ್ಳು, ಗಂಡನ ಕೈಗೆ ಕೂಸು ಕೊಟ್ಟು ತಾವು ಭಾರವಾದ ಆ ಮತ್ತೆ ಇದನ್ನ ತಲೆ ಮೇಲಿಟ್ಟುಕೊಂಡು ನಡೀತಾ ಇದ್ರು ಅಂತ ಹೀಗೆ ಅನೇಕವಾಗಿ ನಡೀತಾ ಇದೆ. ಇನ್ನೂ ಪಾಪ ಸಾಕಷ್ಟು ಜಗಳ ಆಗೋದಿದೆ, ಅದನ್ನ ನಾಳೆ ದಿವಸ ನೋಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಈ ಜಗಳ ಸಣ್ಣದು, ಆಗಬೇಕಾದದ್ದು ನಾಳೆ ವಿವಾಹೋತ್ಸವ, ಶ್ರೀನಿವಾಸನ ವಿವಾಹ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನಾಳೆ ಅವಶ್ಯವಾಗಿ ಬರಬೇಕು ಅಂತ ಮತ್ತೆ ಯಜಮಾನರ ಪರವಾಗಿ ನಾವು ಹೇಳ್ತಾ ಇದ್ದೀವಿ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಹರಿಷ್ಟಂ ತನಯಂ ಶ್ರೀನಿವಾಸಂ